ಎಲ್ಲವೂ ಸರಿಯಾಗಿರ್ಬೇಕಾದ್ರೆ ಜೀವನದಲ್ಲಿ ಏನು ಮುಖ್ಯ? ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಅರ್ಧ ಬಾಗ್ಲು ಮುಚ್ಚಿದೆ, ಅರ್ಧ ಬಾಗ್ಲು ತೆಗೆದಿದೆ. ಹೇಗೆ ತಗೋತೀರಾ? 9ರಿಂದ 5 ನಿನ್ನ ಹಣೆ ಬರ, 5ರಿಂದ 9 ಹೇಗೆ? ಆದರೆ ನೀವು 150 ವರ್ಷ ಬದುಕಬಹುದು. ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಟೈಮ್ ಬ್ಲಾಕಿಂಗ್ ಜೊತೆಗೆ ನಮ್ಮನ್ನ ನಾವು ಎದುರಿಸ್ಕೊಳ್ಳೋದು ಅಷ್ಟು ಸುಲಭನಾ? ಅದರಲ್ಲಿ 16 ಟೆಕ್ನಿಕ್ಗಳಿದೆ. ನಾನು ಅಡಾಪ್ಟ್ ಮಾಡ್ಕೊಟ್ಟಿರೋ ಟೆಕ್ನಿಕ್ ಒಂದಿದು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಅರನೋ ಟೈಮಲ್ಲಿ ಜನ್ಜಿ ಹುಡುಗರನ್ನ ನೋಡಿದ್ರೆ ಬಿಲೇನಿಯರ್ಸ್ ಆಗಬೇಕು ಅಂತಾರೆ. ಅವ್ರ ಮೈಂಡ್ ಸೆಟ್ ಏನ್ ಹೇಳ್ತೀರಾ? ನಾನು ಹೇಳಿದೆ 3 ಆಯಾಮ ನೋಡಬೇಕು. ಅದು ಆ ಟೆಕ್ನಾಲಜಿ ಸಹಾಯದಿಂದ ನೀವು ಸಾಹುಕಾರರಾಗೋದು, ಅಥವಾ ಅದಕ್ಕೆ ನೀವು ಹೆಣ್ಣ ಗಂಡ ಅಂತ ಗೊತ್ತಿಲ್ಲ, ಮತ್ತೆ ಯಾರೋ ಬೇರೆಯವ್ರು ಬರ್ತಾರೆ, ಉತ್ತಮವಾದ ಜೀವನ ಕೊಟ್ಬಿಡ್ತಾರೆ. ಯಾರು ನಮ್ಮ ಸಹಾಯಕ್ಕೆ ಬರೋದಿಲ್ಲ. ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವರಿಗೆ ಒಂದು 3 ಅವಕಾಶಗಳು. ಎಲ್ಲರೂ 4 ಜನಕ್ಕೆ ಸಮಕ್ಕೆ ಬದುಕಬೇಕು. ಈ 4 ಜನ ಯಾರು ನನಗೆ ಇನ್ನೂ ಅರ್ಥ ಆಗಿಲ್ಲ. ಏನದು ಎಕ್ಸಿಟ್ ಪಾಲಿಸಿ? ಎಕ್ಸಿಟ್ ಪಾಲಿಸಿ ಅಂದ್ರೆ ಅರ್ಲಿ ರಿಟೈರ್ಮೆಂಟ್, ಫೋರ್ಸಿಬಲ್ ರಿಟೈರ್ಮೆಂಟ್ ಅಂತ ನಾನು ಇಲ್ಲಿ ಕಾಲಿಟ್. ಇವತ್ತು ನೀವು ನೋಡ್ತಾ ಇದ್ದೀರಾ ಲಕ್ಷಾಧಿಪತಿಯ ಗುಣಲಕ್ಷಣಗಳು ಏನು ಹೇಳಿ ಸರ್, ನಮ್ಮ ವೀಕ್ಷಕರು ಕಾಯ್ತಿರ್ತಾರೆ ಅದಕ್ಕೆ. ಹಣ ಕ್ಲಾಸು ಅಂತ ಒಂದೊಂದು ಅಂಕಣ ಬರುತ್ತೆ. 8 ವರ್ಷದಿಂದ ಇವತ್ತಾಗ್ಲೇ ನಿಜ ಆಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತಿನ ಅತಿಥಿ ನನ್ನ ಫೇವ್ರೆಟ್ ಅತಿಥಿಗಳಲ್ಲಿ ಒಬ್ಬರು. ಯಾಕೆಂದರೆ ನಾವು ಪಾಡ್ಕಾಸ್ಟ್ ಅಂತ ಶುರು ಮಾಡಿದಾಗ ನಮ್ಮ ಮೊದಲ ಅತಿಥಿಯಾಗಿ ಬಂದವರು. ಹಾಗೆ ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ಜೀವನೋತ್ಸಾಹದ ಜೊತೆಗೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಆಲೋಚನಾ ಶಕ್ತಿಯನ್ನು ಬದಲಾಯಿಸುವ ಅಂಕಣಕಾರ ಮತ್ತು ಹಣಕಾಸಿನ ತಜ್ಞರಾದ ರಂಗಸ್ವಾಮಿ ಮೂಕನಹಳ್ಳಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಆಲ್ವೇಸ್ ಗುಡ್. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮತ್ತೊಂದು ಸಲ ನಮ್ಮ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಇದಕ್ಕೆ ಯೋಗ್ಯ ಅಂತ ಹೇಳಿ ನೀವು ಅನ್ಕೊಂಡು ನಾನು ಕರ್ಸ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ. ಇಲ್ಲ, ನಮ್ಮ ಮೊದಲ ಪಾಡ್ಕಾಸ್ಟ್ನ ಗೆಸ್ಟು ನೀವೇ ಆಗಿದ್ರಿ. ಆ್ಯಂಡ್ ಇವಾಗ 70+ ಬೆಂಗಳೂರು ಬಸ್ ಹೋಗ್ತಾ ಇದೆ. ಆ್ಯಂಡ್ ನೀವು ಡೇಟ್ ಕೂಡ ಹೇಳ್ತಾ ಇದ್ರಿ, 2025 ಏಪ್ರಿಲ್ 24 ಮೊದಲ ಸಲ ನೀವು ಪಾಡ್ಕಾಸ್ಟಿಗೆ ಗೆಸ್ಟ್ ಆಗಿ ಬಂದಿದ್ರಿ ಅಂತ. 1 ವರ್ಷ ತವಸಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಮೊದಲ ಪಾಡ್ಕಾಸ್ಟನ್ನ ಜನ ತುಂಬ ಇಷ್ಟಪಟ್ಟಿದ್ರು. ಒಂದಷ್ಟು ಕಮೆಂಟ್ ಸೆಕ್ಷನ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಅದ್ಭುತವಾಗಿ ಹೋಗಿತ್ತು ಆ ಪಾಡ್ಕಾಸ್ಟ್. ಮತ್ತೊಂದು ಅದ್ಭುತ ಪಾಡ್ಕಾಸ್ಟ್ನ ಇವತ್ತು ಕ್ರಿಯೇಟ್ ಮಾಡೋಣ, ಒಂದಷ್ಟು ವಿಷಯಗಳು ಜನರಿಗೆ ತಲುಪಲಿ ಅನ್ನೋ ಆಸೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ನಾನು ಅದ್ಭುತ, ಯಾವಾಗಲೂ ಅದ್ಭುತ. ಭಗವಂತನಿಗೆ ಸದಾ ಋಣಿ. ಏನು ಕೈ ಕಾಲು ಎಲ್ಲೂ ಏನೂ ನೋವಿಲ್ಲ. ಇನ್ನೇನು ಬೇಕು, ಅದ್ಭುತವಾಗಿದ್ದೀನಿ. ಲವ್ಲಿ. ಕೈ ಕಾಲು ಏನೋ ನೋವು? ಹೌದು. ಅದೇನಾಗುತ್ತೆ ಗೊತ್ತಾ, ನಾವು ಸಾಧಾರಣವಾಗಿರುವಂಥದ್ದು, ನಾರ್ಮಲ್ ಆಗಿರೋದನ್ನ ನಾವು ಇವತ್ತು ಆಸ್ವಾದನೆ ಮಾಡೋದು ಬಿಟ್ಬಿಟ್ಟಿದ್ದೀವಿ. ನೋಡಿ, ನೀವೇನು ಮಾಡದೇ ಇದ್ದಾಗ ನಿಮ್ಮ ಕೈಯೋ ಕಾಲೋ ತುಂಬ ನೋವಾಗಕ್ಕೆ ಸ್ಟಾರ್ಟ್ ಆಯಿತು, ಯಾವುದೋ ನಿಮ್ಮ ದೇಹದ ಅಂಗಾಂಗ ಕೈ ಕೊಡ್ತು, ಆವಾಗ ನಮ್ಗೆ ಅದ್ರ ಬೆಲೆ ಗೊತ್ತಾಗುತ್ತೆ. ಅಯ್ಯೋ, ನಾನು ಇಷ್ಟು ದಿನ ಸುಮ್ಮನೆ ಕೊರಗ್ಬಿಟ್ನಲ್ಲ ಅಂತ. ಏನೂ ಇರೋದಿಲ್ಲ, ಓವರ್ ಥಿಂಕಿಂಗು ಮನುಷ್ಯ. ಹೌದು, ಏನೋ ಹಂಗಾಗಿದ್ರಂಗೆ ಬರೀ ಕ್ಯಾಲ್ಕುಲೇಷನ್ನು, ಎಕ್ಸೆಲ್ಲು ತಗೊಂಡ್ಬಿಡ್ತಾರೆ ಜನ, ಏನೇನೋ ಯೋಚನೆ ಮಾಡ್ತಾ ಹೋಗ್ತಾರೆ. ಅದೇ ನೋವು ಬಂದಾಗ ಗೊತ್ತಾಗುತ್ತೆ, ಇಷ್ಟು ದಿನ ನಾನು ಎಷ್ಟು ವ್ಯಯ ಮಾಡಿಬಿಟ್ಟೆ. ಏನೂ ಇಲ್ಲ, ಏನಿರಬೇಕು ಅಂತೇನಿಲ್ಲ, ಸುಮ್ಮನೆ ಖುಷಿಯಾಗಿರ್ಬೋದಲ್ಲ. ಮಕ್ಕಳು ನೋಡಿ, ಮಕ್ಳು ಎಷ್ಟು ಖುಷಿಯಾಗಿರ್ತವೆ. ಅವಕ್ಕೇನು ಲಾಟ್ರಿ ಹೊಡೆದಿದ್ಯಾ? ಲಾಟ್ರಿ ಹೊಡೆದಿಲ್ಲ. ಆಯ್ತು, ಏನೋ ಒಂದು ಎಕ್ಸಾಮಲ್ಲಿ 100ಕ್ಕೆ 100 ಬಂದುಬಿಡ್ತಾವೆ, ಏನೂ ಇಲ್ಲ. ಆದರೂ ಸುಮ್ಮನೆ ಖುಷಿಯಾಗಿರುತ್ತವೆ ಮಕ್ಕಳು. ನಾವು ಅಷ್ಟೇ, ದೇಹ ಬೆಳೆದ್ರೂ ಮನಸ್ಸಿನಲ್ಲಿ ನಾವೊಂದು ಮಗುವಿನ ಅಂಶ ಇಟ್ಕೊಂಡ್ಬಿಟ್ರೆ ಅದ್ಭುತ. ನಾನು ಯಾವಾಗಲೂ ನಾನು ಎಂಡ್ ಮಾಡೋದಂಗೆ, ಬದುಕು ಸುಂದರ, ಬ್ಯೂಟಿಫುಲ್. 1 ವರ್ಷದಲ್ಲಿ ನೀವು ಯಂಗ್ ಆಗಿದ್ದು ಹೇಗೆ? ಎಂಥದ್ದೇನಿಲ್ಲ ಮೇಡಮ್. ಏನಂದರೆ ಹೊಟ್ಟೆಗೆ ಊಟ ಕಡಿಮೆ ಆಗಬೇಕು. ಯಾಕಂದರೆ ನಾವು ಅಷ್ಟು ವ್ಯಯ ಮಾಡೋದಿಲ್ಲ, ಎನರ್ಜಿ ಅದು ನಮಗೆ ಆಸೆ ಅಷ್ಟೇ, ಅದು ದೇಹಕ್ಕೆ ಅಷ್ಟು ಬೇಕಿಲ್ಲ, ಆಸೆ ಆಗುತ್ತೆ. ಸೊ ಈಗ ನಾನು ದಿನಕ್ಕೆ 2 ಹೊತ್ತು ಮಾತ್ರ ಅದಕ್ಕೆ ಊಟ ಹಾಕ್ತೀನಿ ಅಷ್ಟೇ. 2 meals a day ಅಷ್ಟೇ. ಇನ್ನೇನಿಲ್ಲ, ಮಂತ್ರ ಏನಿಲ್ಲ. ನಾವು ಈಗ ಹಣಕಾಸಿನ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ನಿಮಗೆ 100 ರೂಪಾಯಿ ಆದಾಯ ಇರುತ್ತೆ, 80 ರೂಪಾಯಿ ಖರ್ಚಿರುತ್ತೆ ಅಂದರೆ 20 ರೂಪಾಯಿ ಉಳಿತು. ಹೀಗೆ ಉಳಿತಾ ಅದೊಂದು ದೊಡ್ಡ ಮೊತ್ತ ಆಗ್ತಾ ಹೋಗುತ್ತೆ ಅಲ್ವಾ? ಈಗ ಊಟದ ವಿಚಾರಕ್ಕೆ ಬಂದರೂ ಅಷ್ಟೇ. ನೀವು 1000 ಕ್ಯಾಲರಿ ತಿಂದಿದ್ದೀರಾ, 800 ಕ್ಯಾಲರಿ ಖರ್ಚು ಮಾಡಿದ್ರಿ ಅಂದರೆ 200 ಅದೆಲ್ಲೆಲ್ಲೋ ಶೇಖರಣೆ ಆಗ್ತಾ ಹೋಗುತ್ತೆ ಅಲ್ವಾ? ಅಷ್ಟೇ. ನೀವು 800 ಕ್ಯಾಲರಿ ಹಾಕಿ ಹೊಟ್ಟೆಗೆ 900 ಕ್ಯಾಲರಿ ಖರ್ಚು ಮಾಡಿ, ಸೊ ಅಲ್ಲಿ -100 ಆಗ್ತಾ ಹೋಯಿತು. ಎಲ್ಲೆಲ್ಲಿ ಇರುತ್ತೆ ಅದೊಂದು ಸ್ವಲ್ಪ ಕರಗ್ತಾ ಹೋಗುತ್ತೆ. ಸೊ ಸಿಂಪಲ್ ಫಾರ್ಮುಲಾ. ಅದು ಹಣ ಇರ್ಬೋದು, ಬದುಕಿರ್ಬೋದು, ಡಯಟ್ ಇರ್ಬೋದು, ಫಾರ್ಮುಲಾ ಸೇಮು, ಅಪ್ಲಿಕೇಶನ್ ಅಷ್ಟೇ ಇಂಪಾರ್ಟೆಂಟ್. ಎಲ್ಲಿ ಉಳಿಸ್ಬೇಕು, ಎಲ್ಲಿ ಉಳಿಸ್ಕೋಬಾರ್ದು ಅನ್ನೋದು ಗೊತ್ತಿರಬೇಕು ಅಷ್ಟೇ. ಬಟ್ ಯು ಲುಕ್ ಮೋರ್ ಯಂಗ್ ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ. ಸೋ ಕೈಂಡ್ ಆಫ್ ಯು. ಥ್ಯಾಂಕ್ ಯು. ಸೋಷಿಯಲ್ ಮೀಡಿಯಾದಲ್ಲಿ ಹಣಕಾಸಿನ ವಿಷಯದಲ್ಲಿ ಅದ್ಭುತವಾಗಿ
ಥಾಟ್ಸನ್ನು ಬದಲಾವಣೆ ಮಾಡೋದು ಅಂದರೆ ಅದು ಮೂಕನಹಳ್ಳಿ ಅವರಿಂದ ಮಾತ್ರ ಸಾಧ್ಯ ಅಂತ ಬಹಳಷ್ಟು ಜನ ನನಗೆ ಹೇಳ್ತಾ ಇದ್ರು. ಆ್ಯಂಡ್ ಅಫ್ಕೋರ್ಸ್ ಕಳೆದ ಪಾಡ್ಕಾಸ್ಟ್ನಲ್ಲೂ ಕೂಡ ಬಹಳ ಸರಳವಾಗಿ ಜನ ಹೇಗೆ ಉಳಿಸ್ಬಹುದು ಅನ್ನೋದನ್ನ ಹೇಳ್ತಾ ಇದ್ರಿ. ಆದರೆ ಇವತ್ತಿನೊಂದು ಚೂರು ಮುಂದಕ್ಕೆ ಹೋಗೋಣ. ಉಳಿಸೋದು ಜೊತೆಗೆ ಗಳಿಸ್ಕೊಳ್ಳೋದ್ರ ಜೊತೆಗೆ ನಡೆಸೋದು ಹೇಗೆ ಅನ್ನೋದನ್ನ ತಿಳಿತಾ ಹೋಗೋಣ. ನೀವು ಹೇಳ್ತಾ ಇದ್ರಿ ಯಾವುದನ್ನ ಯಾವ ದೃಷ್ಟಿಕೋನದಲ್ಲಿ ನೋಡಿದ್ರೆ ಏನು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತ. ಅದು ಊಟ ಆಗಿರಲಿ, ದುಡ್ಡಾದ್ರೂ ಆಗಿರಲಿ ಅಂತ. ಆದರೆ ಎಲ್ಲವೂ ಸರಿಯಾಗಿರ್ಬೇಕಾದ್ರೆ ಜೀವನದಲ್ಲಿ ಏನು ಮುಖ್ಯ? ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಮನಸ್ಥಿತಿ. ಯಾಕಂದರೆ ನಾವು ಅನ್ಕೊಂತೀವಿ ಇದೆಲ್ಲ ಸರಿಯಾಗಿದೆ ಅಂತ. ಆ ಸರಿಯಾಗಿದೆ ಅಂದ್ಕೊಂಡ್ರೆ ಸರಿಯಾಗಿದ್ದ ಹಾಗೆ ಕಾಣುತ್ತೆ, ಸರಿಯಾಗಿಲ್ಲ ಅಂತ ಅಂದರೆ ಹಂಗಂತೇಳಿ ಹೊಟ್ಟೆ ತುಂಬಿಲ್ಲ, ಹೊಟ್ಟೆ ತುಂಬಿದೆ ಅದನ್ನು ನಾವು ಆಲೋಚನೆ ಮಾಡ್ತಾ ಹೋದಾಗ ಹಸುವಾಗ್ತಿದ್ರೆ ಹಸುವಾಗ್ತಿಲ್ಲ ಅಂದ್ಕೊಂಡು ಎಷ್ಟೋ ತನಕ ಸುಮ್ಮನಿರೋಕ್ಕಾಗುತ್ತೆ? ಆ ಥರ ಪ್ರಶ್ನೆ ಕೇಳ್ಬೋದು. ಹಾಗಾಗಿ ಬಟ್ ಮೆಜಾರಿಟಿ ಆಫ್ ದ ಟೈಮು ನಮಗೆ ಬೇಕಾಗಿರೋದು ನಮ್ಮ ದೃಷ್ಟಿಕೋನ, ನಮ್ಮ ಮನಸ್ಥಿತಿ. ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟು. ಎಲ್ಲವುದು ಸರಿಗಿರಬೇಕು ಅಂತಂದರೆ ನಾವು ನೋಡುವ ರೀತಿ ಬದಲಾಗ್ಬಿಟ್ರೆ ಬದುಕೇ ಬದಲಾಗ್ಬಿಡುತ್ತೆ. ಒಂದು ಉದಾಹರಣೆ ಕೊಡಿ. ಅದು ಬಹಳ ಹಿಂದಿಂದ ಬಂದಿರೋದೆ, ನಾನೇನು ಇವತ್ತು ಹೊಸ್ದಾಗಿ ಹೇಳ್ತಿರೋದಿಲ್ಲ. ಅರ್ಧ ಬಾಗಿಲು ಮುಚ್ಚಿದೆ, ಅರ್ಧ ಬಾಗಿಲು ತೆಗೆದಿದೆ. ನೀವು ಹೇಗೆ ತಗೋತೀರಾ ಅದ್ರ ಮೇಲೆ. ಈಗ ನನ್ನ ಕೇಳಿದ್ರಿ, ನೀವು ಹೇಗಿದ್ದೀರಿ? ಅದ್ಭುತವಾಗಿದ್ದೀನಿ. ನಾನು ತುಂಬ ಜನ ಕೇಳಿದ್ದೆ, ನನಗೆ ಹೇಗಿದ್ದೀರಿ ಅಂದರೆ ಓಕೆ. ಬದುಕು ನಿಮ್ಮನ್ನು ಓಕೆನೇ ಮಾಡಿಬಿಡುತ್ತೆ, ಅಷ್ಟೇ ಆಗಿಬಿಡುತ್ತೆ. ನೀವು ಹೇಳೋಕ್ಕೆ ಶುರು ಮಾಡಿ ಐ ಆಮ್ ಗುಡ್ ಅಂತ. ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಅದನ್ನು ನೀವು ಪೂರ್ಣ ಪ್ರಮಾಣವಾಗಿ ಒಂದು ನಂಬಿಕೆ ಬೇಕು. ಅದನ್ನು ನಂಬ್ತಾ ಹೋಗಿ. ಆ ಪದಗಳಿಗೆ ಅಂತಹ ಒಂದು ಮಹತ್ತರವಾದ ಶಕ್ತಿ ಇದೆ. ಅದನ್ನು ಜಗತ್ತು ನಂಬುತ್ತೋ ಬಿಡುತ್ತೋ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದನ್ನ ಹೇಳ್ತಾ ಹೋಗಿ. ಅದು ನಿಮ್ಮ ನರಮಂಡಲಗಳಿದೆಯಲ್ಲ ಅದು ಪೂರ್ಣವಾಗಿ ನಂಬುತ್ತೆ. ನಿಮಗೆ ಗೊತ್ತಿಲ್ಲದೆ ಅದನ್ನು ನಿಮ್ಮನ್ನು ಅದೇ ದಾರಿಗೆ ಕರ್ಕೊಂಡು ಹೋಗುತ್ತೆ. ಫೇಕ್ ಇಟ್ ಟಿಲ್ ಮೇಕ್ ಇಟ್. ಯು ಕ್ಯಾನ್ ಸೇ ಲೈಕ್ ದ್ಯಾಟ್. ಬಟ್ ನಾನು ಹೇಳೋದು ಫೇಕ್ ಮಾಡೋ ಅವಶ್ಯಕತೆಯೂ ಅಂತ ಏನಿಲ್ಲ. ನಾನು ಹೇಳೋದು ಏನಂತಂದರೆ ಪೂರ್ಣ ಪ್ರಮಾಣವಾಗಿ ಒಂದು ಅದನ್ನು ನಂಬಬೇಕು. ಇದಕ್ಕೊಂದು ಸಣ್ಣ ಉದಾಹರಣೆಯಾಗಿ ಒಂದು ಕತೆ ಇದೆ, ಅದು ನಿಮ್ಗೆ ಗೊತ್ತೇ ಇರುತ್ತೆ. ಎಗೈನ್ ನಂದು ಅಂತ ಈ ಭೂಮಿ ಮೇಲೆ ಏನೂ ಇಲ್ಲ, ಎಲ್ಲ ಮಹಾತ್ಮರಾಗಲೇ ಹೇಳೋಗ್ಬಿಟ್ಟಿದ್ದಾರೆ. ನಾನೇನಂದ್ರೆ ಇವಾಗ ರಂಗನ ಬಾಯಿಯಿಂದ ಬರ್ತಾ ಇದೆ ಅಷ್ಟೇ ಒಂದಷ್ಟು ಪದಗಳು. ಅಷ್ಟು ಬಿಟ್ಟರೆ ಏನು ನಂದು ಅಂತ ಏನು ನಾನು ತಂದಿದ್ದೇನೆ ಈ ಭೂಮಿಗೆ? ಏನೂ ಇಲ್ಲ. ಎಲ್ಲ ಕಲ್ತಿದ್ದು ಎಲ್ಲ ಸಮಾಜದಿಂದ, ಹೆತ್ತವರಿಂದ ಎಲ್ಲ ಹೀಗೆ ಕಲ್ತಿದ್ದೆ ತಾನೆ, ಎಲ್ಲರೂ ಅಷ್ಟೇ ಅಲ್ವಾ? ಸೊ ಒಂದು ಕತೆ ಇದೆ. ಒಂದು ಊರಲ್ಲಿ ಮಳೆನೇ ಇರಲಿಲ್ಲ. ಊರವರೆಲ್ಲ ಆ ಮಳೆಗೋಸ್ಕರ ಒಂದು ಪ್ರಾರ್ಥನೆ ಮಾಡಿರ್ತಾರೆ, ಒಂದು ಹೋಮ ಹವನ ಎಲ್ಲ ಮಾಡಿಸಿರ್ತಾರೆ. ಸೊ ಸಂಜೆ ಅದ್ರದ್ದು ಒಂದು ಎಲ್ಲರೂ ಸೇರಿ ಒಂದು ಸಭೆ ಥರ ಮಾಡ್ತಾ ಇರ್ತಾರೆ. ಸೊ ಒಂದು ಮಗು ಮಾತ್ರ ಕೊಡೆ ತಂದಿರುತ್ತೆ, ಮಿಕ್ದವರೆಲ್ಲ ಖಾಲಿ ಕೈಲಿ ಬಂದಿರ್ತಾರೆ. ಎಲ್ಲರೂ ಮಗುನ ನೋಡಿ ನಗ್ತಾರೆ, ಏನು ಕೊಡೆ ತಂದಿದ್ಯಾ ಅಂತ. ಆ ಮಗು ಹೇಳುತ್ತೆ, ನಾವು ಪೂಜೆ ಮಾಡಿರೋದು, ಈ ಹೋಮ ಹವನ ಮಾಡಿರೋದು ಮಳೆ ಬರಬೇಕು ಅಂತಲ್ವಾ. ಸೊ ಆ ಮಗು ನಂಬ್ಕೊಂಡಿದೆ ಮಳೆ ಬರುತ್ತೆ ಅಂತ. ಆ ಮಗು ಮಾತ್ರ ಕೊಡೆ ತಂದಿದೆ, ಮಿಕ್ದವರೆಲ್ಲ ಯಾರೂ ಕೊಡೆ ತಂದಿಲ್ಲ. ಅಂದರೆ ಅವ್ರಿಗೆ ನಂಬಿಕೆ ಬರಲಿಲ್ಲ. ಸೊ ನಾವು ಫೇಕ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ಪೂರ್ಣವಾಗಿ ನಂಬಬೇಕಲ್ವಾ. ಯಾವುದನ್ನೇ ಆಯಿತು ನಂಬಿದ್ರೆ ಪೂರ್ಣವಾಗಿ ನಂಬಬೇಕು. ಅದನ್ನು ಅರ್ಧಂಬರ್ಧ ಆಯಿತು ಅಂತಂದರೆ ಏನೂ ಇಲ್ಲ. ನೋಡಿ ಅದೊಂದು ಮಗು ಮಾತ್ರ. ಯಾಕೆಂದರೆ ನಾನು ಮತ್ತದು ಹೇಳ್ತೀನಿ, ಆ ಮಗು ಅದು ಬೇರೆ ನೆಗೆಟಿವ್ ಯೋಚನೆ ಇಲ್ಲ. ಇವರೆಲ್ಲ ಸೇರ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅಂದರೆ ಮಳೆ ಬರುತ್ತೆ ಅಂತ ನಂಬಿಕೆಯಲ್ಲಿ ಆ ಮಗು ಕೊಡೆ ತೊಗೊಂಡೋಗಿದೆ. ಆ ನಂಬಿಕೆ ವರ್ಕ್ ಆಗುತ್ತಾ? ವರ್ಕ್ ಆಗುತ್ತೆ. ಮಳೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ ನನಗೆ. ನೀವು ಅಂದ್ಕೊಂಡಿದ್ದು ಖಂಡಿತ ವರ್ಕ್ ಆಗುತ್ತೆ. ನಾನು ಹೇಳ್ತಿದ್ದೆ ನಿಮಗೆ, ಕೀರ್ತಿ ಅವರೊಂದು ಇಂಟರ್ವ್ಯೂಯಲ್ಲಿ ನೀವು ಅವ್ರನ್ನ ಕೇಳ್ತೀರಾ, ನೀವು ಈ ಥರ ಮುಂದೆ ಕನಸು ಕಂಡ್ರೆ ಆಗುತ್ತಾ, ಅರ್ಥ ಆಯ್ತಾ, ಈಗ ನಾವು ಹಿಂಗೆ ಆದಂಗೆ ಅಂತ ಭಾವನೆಗಳನ್ನ ಕಂಡ್ರೆ ಅಂತ. ಇಲ್ಲ ನನಗಾಗಲ್ಲ ಅಂತ ಅವ್ರು ಹೇಳಿದ್ರು. ನನಗೆ ಇಷ್ಟ ಆಯಿತು, ಯಾಕೆಂದರೆ ಅವ್ರು ಹಂಗೆ ಹೇಳಿದ್ರು ಅಂತ. ಬಟ್ ಅದು ವ್ಯಕ್ತಿಗಳ ಮೇಲೆ ಇದಾಗುತ್ತೆ. ನನಗೆ ಆಗುತ್ತೆ, ಆಗುತ್ತೆ. ನಾನು ಏನು ಬಯಸಿದ್ದೆಲ್ಲ ಸಿಕ್ಕುತ್ತೆ, ಎಲ್ಲ ಸಿಕ್ಕುತ್ತೆ. ನೀವು ಏನು ಬಯಸ್ತೀರಿ ಎಲ್ಲವನ್ನೂ ಭಗವಂತ ನಿಮ್ಮಲ್ಲೇ ಇಟ್ಬಿಟ್ಟಿದ್ದಾನೆ. ಆದರೆ ನಾವು ಎಂಥ ಮುಟ್ಟಾಳರು ಅಂದರೆ ನಾವು ಅದನ್ನು ಹುಡ್ಕೊಂಡು ಎಲ್ಲ ಕಡೆ ಓಡಾಡ್ತೀವಿ. ಅದು ನಮ್ಮಲ್ಲೇ ಇದೆ. ನಾವು ನಮ್ಮಲ್ಲಿ ಮಾತ್ರ, ನೀವು ಎಷ್ಟು ಹೆಚ್ಚು ಗಣಿಗಾರಿಕೆ ಮಾಡ್ಕೋತಾ ಹೋಗ್ತೀರಿ, ನಿಮ್ಮನ್ನು ನೀವು ಹೆಚ್ಚು ಅರಿತುಕೊತಾ ಹೋದಷ್ಟು ಅದು ನಿಮಗೆ ಅದ್ರ ಉತ್ತರಗಳು ಅಲ್ಲೇ ಸಿಗ್ತಾ ಹೋಗುತ್ತೆ. ಆದರೆ ಅಲ್ಲೊಂದು ತಡೆ ಇದೆ ಅಂತ ಹೇಳ್ತಾರೆ. ಯಾವಾಗಲೂ ನಾವು ಏನು ಬೇಕು ಅಂತ ಅಂದುಕೊಂಡಿದ್ದೀವೋ ಮತ್ತು ನಮ್ಮ ಅವಶ್ಯಕತೆ ಏನಿದೆಯೋ ಎರಡರ ಮಧ್ಯೆ ಅಜಗಜಾಂತರ ವ್ಯತ್ಯಾಸ ಇದೆ. ಅವಶ್ಯಕತೆ ಮತ್ತು ನಮ್ಮ ಆಸೆಯ ನಡುವೆ ಕೆಲವೊಂದು ಜವಾಬ್ದಾರಿಗಳಿವೆ, ಸಮಯ ಇಲ್ಲ. ಹೇಗೆ ಮ್ಯಾನೇಜ್ ಮಾಡೋದು ಹೇಗೆ? ಇಲ್ಲ ಹೇಳ್ತೀನಿ ನೋಡಿ, ಅದನ್ನೇ ನಾನು ಹೇಳೋದು. ನೀವು ಯಾವಾಗ ಒಂದು ಅಟ್ಟಕ್ಕೆ ಹೇಣಿ ಹಾಕ್ತೀರಾ ಅದು ಸಾಧ್ಯ ಅಲ್ವಾ? ನೀವು ಆಕಾಶಕ್ಕೆ ಹೇಣಿ ಹಾಕೋಕ್ಕೆ ಯೋಚನೆ ಮಾಡಿದ್ರೆ ಸಾಧ್ಯನಾ? ಸೊ ನೀವು ಏನು ಕನಸು ಕಾಣ್ತೀರಾ, ಏನು ಬಯಸ್ತೀರಾ. ಈಗ ನಾನು ನಾಳೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಬೇಕು ಅಂದ್ರೆ ಆಗುತ್ತಾ? ನೀವು ಕಾಣುವ ಕನಸುಗಳು ನೀವ್ಯಾರು ಅನ್ನೋದಕ್ಕೆ ಅನುಗುಣವಾಗಿರಬೇಕು.
ನನ್ನ ಯೋಗ್ಯತೆ ಏನು ಅನ್ನೋ ಅರಿವು ನನಗಿರಬೇಕು. ಇವತ್ತಿನ ದಿನ ಏನಾಗಿದೆ ಅಂದರೆ ನಾವ್ಯಾರು ಅನ್ನೋದು ನಮಗೆ ಪೂರ್ಣ ಪ್ರಮಾಣವಾಗಿ ಗೊತ್ತಿಲ್ಲ, ನಮ್ಮನ್ನು ನಾವೇ ಅರ್ಥಕೊಂಡಿಲ್ಲ. ಮತ್ತು ನಿಮಗೆ ರಿಸಲ್ಟ್ ಹೆಂಗೆ ಬರ್ತದೆ? ನಮ್ಮನ್ನು ನಾವು ಅರ್ಥಕೊಳ್ಳೋದು ಅಂದರೆ ನಮ್ಮ ಒಳಗಡೆ ಹೋಗಬೇಕು, ಗಣಿಗಾರಿಕೆ ಮಾಡ್ಕೊತಾ ಹೋಗ್ಬೇಕು. ನಾವು ನಮಗೆ ಗೊತ್ತಿರೋದಕ್ಕಿಂತ ಅತಿ ಹೆಚ್ಚು ಬುದ್ಧಿವಂತರು, ಶಕ್ತಿಶಾಲಿಗಳು ಹೌದು, ಆದರೆ ನಮ್ಗೆ ಅದು ಗೊತ್ತೇ ಇಲ್ಲ. ನಮಗೇನು ಬೇಕು ಅನ್ನೋದನ್ನು ನಾವು ಸರಿಯಾಗಿ ಕೇಳೋದೇ ಇಲ್ಲ. DVG ಅವರು ಕಗ್ಗದಲ್ಲಿ ಒಂದು ಅದ್ಭುತವಾದ ಕಗ್ಗ ಇದೆ. ಆ ಕಗ್ಗ ಪೂರ್ಣ ನನ್ನ ಬಾಯಿಗೆ ಬರೋದಿಲ್ಲ, ಆದರೆ ನಾನು ಅದ್ರ ಸಾರಾಂಶ ನಿಮ್ಗೆ ಹೇಳ್ತೀನಿ. ಆ ಕಗ್ಗದಲ್ಲಿ DVG ಹೇಳ್ತಾರೆ, ನಾವು ಕೇಳಿದ್ದೆಲ್ಲ, ನೀವು ಹೇಳಿದ್ರಲ್ಲ ಅದೇ, ನಾವು ಕೇಳಿದ್ದೆಲ್ಲ ಭಗವಂತ ಕೊಡ್ತಾನೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. ಆದರೆ ನಾವೆಂಥ ದಡ್ಡರು ಅಂದರೆ ಏನು ಕೇಳಬೇಕು ಅಂತಲೇ ಗೊತ್ತಿಲ್ಲ ಅಂತಾರೆ. ಅರ್ಥ ಆಯ್ತಲ್ವಾ? ಸೊ ಇಷ್ಟೇ, ನಾವು ಕೇಳೋದನ್ನು ಆಕಾಶಕ್ಕೆ ಏಣಿ ಹಾಕೋದನ್ನು ಕೇಳ್ತೀವಿ. ಅದು ಹೆಂಗಾಗುತ್ತೆ? ಅದೆಲ್ಲ ಸುಳ್ಳು, ನೀವು ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಅಂತಾರೆ. ಅಗಾಧವಾದ ನಂಬಿಕೆ ಇಟ್ಕೊಳ್ಳಿ, ನಿಮ್ಮ ಕೈಯಿಂದ ಸಾಧ್ಯ ಆಗೋದನ್ನು ನೀವು ಕನಸು ಕಾಣೋದು ಅಂತಂದರೆ, ನಾನಿವಾಗ ಹೋಗಲಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕನೋ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನಾನು ಅಮೇರಿಕ ಅಧ್ಯಕ್ಷ ಆಗಬೇಕು ಅಂತ ಕನಸ್ಕೊಂಡ್ರೆ ಸಾಧ್ಯನಾ? ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಇತಿಮಿತಿಗಳೇನು, ನಾವ್ಯಾರು, ನಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಎಜುಕೇಷನ್ ಒಂದೇ ಅಂತಲ್ಲ, ನಮ್ಮ ಯೋಗ, ನಮ್ಮ ಯೋಗ್ಯತೆ ಎರಡೂ ನಮ್ಗೆ ಗೊತ್ತಿರಬೇಕು. ಕೆಲವೊಮ್ಮೆ ನಮಗೆ ಯೋಗ ಇರುತ್ತೆ, ಹಾಗಾಗಿ ನಾವು ಬಯಸ್ತಿದ್ದು ನಮಗೆ ಸಿಕ್ಬಿಟ್ಟಿರುತ್ತೆ. ಯೋಗ್ಯತೆ ಇಲ್ಲದ ಕಾರಣ ಆ ಯೋಗನೂ ಬೇಗ ಕಳೆದೋಗುತ್ತೆ. ಇನ್ ದ ಸೆನ್ಸ್ ನಾನು ನಿಮ್ಗೆ ಹೇಳ್ತೀನಿ, ನಮಗೆ ಯೋಗ ಇದೆ, ಏನೋ ಒಂದು ಪದವಿ ಸಿಕ್ಬಿಟ್ಟಿರುತ್ತೆ, ಅದನ್ನು ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಬೇಕು. ಯೋಗದಿಂದ ಹಣೆ ಬರಹ ಅಂತ ಹೇಳ್ಬೋದು, ನೀವು ಯು ಕಾಲ್ ಇಟ್ ವಾಟ್ ಎವರ್ ನೇಮ್ ಇಂದ ಅಲ್ವಾ. ಹಾಗೆ ನಾನು ಏನು ಹೇಳೋಕ್ಕೋದೆ ಅಂತಂದರೆ ಇಷ್ಟೇ, ಎಂಡ್ ಆಫ್ ದ ಡೇ ನಮಗೆ ನಿಜವಾಗ್ಲೂ ನಮ್ಮ ಶಕ್ತಿಗನುಗುಣವಾಗಿ ನಾವು ಕನಸು ಕಂಡ್ರೆ ಅದಾಗುತ್ತೆ. ಯಾಕಾಗಲ್ಲ? ನಿಮ್ಗೇನು ಬೇಕು ಎಲ್ಲ ಸಿಕ್ಕುತ್ತೆ. ಆ ಏನು ಬೇಕು ಅನ್ನೋ ಡೆಫಿನಿಷನ್ ಸರಿಗಿರಬೇಕು ಅಂತ ನಾನು ಹೇಳೋದು. DVG ಅವರು ಅದೇ ಹೇಳೋದು, ಒಂದು ಕ್ಲಾರಿಟಿ ಇರಬೇಕು ಅಂತ. ಎಕ್ಸಾಕ್ಟ್ಲಿ. ನೀವು ಸುಮ್ಮನೆ ನೀವು ಬೇಕು ಅಂತ ಎಲ್ಲ ಕೇಳಿದ್ರೆ ಪಾಪ ದೇವ್ರಿಗೂ ನೀವು ಸ್ವಲ್ಪ ರೀಸನಬಲ್ ಆಗಿರ್ಬೇಕಲ್ವಾ, ಅವನು ಹೌದಲ್ವಾ, ಆತ ನೋಡ್ತಾನೆ ಇದೇನು ಅಯೋಗ್ಯ ಈ ಥರ ಎಲ್ಲ ಇಲ್ಲದೆಲ್ಲ ಕೇಳ್ತಾನಲ್ಲ ಅಂತ. ನಮ್ಮ ಯೋಗ್ಯತೆಗೆ ತಕ್ಕನಂಗೆ ಬರೋದು. ಕೆಲವೊಮ್ಮೆ ಯೋಗ ನಮ್ಮ ಯೋಗ್ಯತೆಗೆ ಮೀರಿದನ್ನು ಕೊಟ್ಟು ಬಿಡುತ್ತೆ. ಅದನ್ನು ಉಳಿಸ್ಕೊಳ್ಳೋಕ್ಕಾದರೂ ಯೋಗ್ಯತೆ ಬೆಳೆಸ್ಕೋಬೇಕು. ಯೋಗ್ಯತೆ ಬೆಳೆಸ್ಕೊಂಡು ಅದಕ್ಕೆ ತಕ್ಕನಾಗಿ ಕನಸು ಕಂಡ್ರೆ ಯಾಕೆ ಆ ಕನಸು ನನಸಾಗಲ್ಲ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲಪ್ಪ. ಜೀವನದಲ್ಲಿ ಕನಸು ಕಾಣೋದಕ್ಕೂ ಟೈಮ್ ಇಲ್ಲ, ಆ ಕನಸನ್ನು ಸಾಕಾರಗೊಳಿಸೋದಕ್ಕೂ ಟೈಮ್ ಇಲ್ಲ, ಏನು ಮಾಡೋದು ಅಂತಾರಲ್ಲ ಜನ. ಸರಿ, ಇದು ಒಂದು ಅದ್ಭುತವಾದ ಪ್ರಶ್ನೆ, ನನಗೆ ಇಷ್ಟವಾದ ಪ್ರಶ್ನೆ. ಯಾಕೆ ಗೊತ್ತಾ? ನನ್ನ ಹತ್ರ ಬರೋ ಮುಕ್ಕಾಲು ಕ್ಲೈಂಟ್ಸು ತಗೊಂಡು ಬರೋದು ಎರಡೇ ಪ್ರಶ್ನೆ: ಹಣ ಇಲ್ಲ, ವೇಳೆ ಇಲ್ಲ. ಇದನ್ನು ನಾನು ರೀಸನಿಂಗ್ ಕಾರಣ ಹೇಳ್ತೀರಾ ಅಂತಲೇ ಹೇಳೋದು, ಕಾರಣ ಕೊಡೋದಷ್ಟೇ. ಇವೆರಡು, ಹಣ ಇಲ್ಲ ವೇಳೆ ಇಲ್ಲ ಅನ್ನೋದು ಅತಿ ಸಾಮಾನ್ಯವಾದ್ದು. ಬರೀ ನನ್ನ ಹತ್ರ ಬರೋರು ಅಂತಲ್ಲ, ಜಗತ್ತಿನ 95% ಜನರ ಮಾತುಗಳೇ ಇದು. ನನ್ನ ಹತ್ರ ಟೈಮ್ ಇಲ್ಲ, ನನ್ನ ಹತ್ರ ಹಣ ಇಲ್ಲ. ಯಾಕೆ ಟೈಮ್ ಇಲ್ಲ, ಯಾಕೆ ಹಣ ಇಲ್ಲ? ಅಲ್ಲ, ಇವಾಗ ಇರೋದು ಎಲ್ರಿಗೂ 24 ಗಂಟೆನೇ. ಹೌದು, ಆದರೆ ಕೆಲವರು ಆ 24 ಗಂಟೆಯಲ್ಲಿ ಏನೇನೆಲ್ಲ ಕೆಲಸಗಳು ಮಾಡಿಬಿಡ್ತಾರೆ. ಎಕ್ಸಾಕ್ಟ್ಲಿ. ಕೆಲವರು ಹೋಗ್ತಾರೆ, ಕೆಲಸ ಮುಗಿಸ್ತಾರೆ, ಮತ್ತೆ ಮನೆಗೆ ಬಂದು ಊಟ ಮಾಡು, ನಿದ್ದೆ ಮಾಡು. ಯಾಕಾಗತ್ತೆ ಹಾಗೆ? ಯಾಕೆಂದರೆ ಅದನ್ನೇ ಹೇಳೋಕ್ಕೋದೆ. ಯಾಕೆ ಈ ಗೊಣಗಾಟಗಳೇನಿದೆ, ರೀಸನಿಂಗು ಗೊಣಗಾಟ ಅಂತ ಕರಿತೀನಿ. ಬರೀ ನನ್ನ ಕ್ಲೈಂಟ್ಸ್ ಅಂತಲ್ಲ, ಮುಕ್ಕಾಲು 95% ಜನ ಹೀಗೆ ಮಾಡ್ತಾರೆ. ಯಾಕಾಗುತ್ತೆ ಅಂದರೆ ನೀವು ಪ್ರಿಯಾರಿಟಿ, ಆದ್ಯತೆಗಳನ್ನು ಸೆಟ್ ಮಾಡೋದಿಲ್ಲ ಲೈಫಲ್ಲಿ. ಯು ಹ್ಯಾವ್ ಟು ಪ್ರಿಯಾರಿಟೈಸ್. ಯಾವುದನ್ನು ಮೊದಲು ಮಾಡಬೇಕು, ಯಾವುದನ್ನು ನಂತರ ಮಾಡಬೇಕು, ಯಾವುದಕ್ಕೆ ಪ್ರಾಮುಖ್ಯತೆ ಆಮೇಲೆ ಮಾಡಬೇಕು. ಪ್ರತಿಯೊಂದು ಇದನ್ನು ನಾವೊಂದು ಪಟ್ಟಿ ತಯಾರಿಸ್ಕೋಬೇಕು. ಜನ ಹೆಂಗೆ ಅಂದರೆ ಜಾಳಾಗಿ ಜೀವನ ಕಳೀತಾರೆ. ಯಾರು ಸಿಸ್ಟಮ್ಯಾಟಿಕ್ಕಾಗಿ ಡಿವೈಡ್ ಮಾಡ್ಕೋತಾರೆ, ವೇಳೆನೇ ಆಯಿತು, ಹಣನೇ ಆಯಿತು, ಬಡ್ಜೆಟ್ ಮಾಡ್ಕೋತಾರೆ, ಅವರು ಜೀವನದಲ್ಲಿ ಈಗ ಕೋಟ್ಯಾಂತರ ಜನರಿಂದ ಸಪ್ರೇಟಾಗಿ ಈ ಕಡೆ ನಿಲ್ತಾರೆ. ಅದು ಸಾಧ್ಯ ಯಾವಾಗ ಅಂದಾಗ ನೀವು ಅದನ್ನು ವಿಭಾಗಿಸ್ಬೇಕು. ವೇಳೆನೇ ಆಯಿತು, ಹಣನೇ ಆಯಿತು, ನೀಟಾಗಿ ಬಡ್ಜೆಟಿಂಗ್ ಮಾಡ್ಕೋಬೇಕು. ಜನಕ್ಕೆ ಐಡಿಯಾನೇ ಇಲ್ಲ. ಜನ ಏನು ಮಾಡ್ತಾರೆ ಗೊತ್ತಾ? ಈಗ ಪ್ರಾಫಿಟ್ ಆ್ಯಂಡ್ ಲಾಸು, ಬ್ಯಾಲೆನ್ಸ್ ಶೀಟು ಅಂತಂದರೆ ಅದೆಲ್ಲ ಸಂಘ ಸಂಸ್ಥೆಗಳು ದೊಡ್ಡ ಆರ್ಗನೈಸೇಷನ್ ಮಾಡೋದು ಅಂತಲ್ಲ. ಹಾಗಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ನನ್ನ ಆದಾಯ ಎಷ್ಟು, ವ್ಯಯ ಎಷ್ಟು, ಆಯಿತು, ನನ್ನ ಆದಾಯ 1000 ಆಯಿತು, ವ್ಯಯ 1100 ಆಗೋಯ್ತು, ಹೇಗಾಯಿತು? ಕ್ರೆಡಿಟ್ ಕಾರ್ಡ್ ಇದೆ, ಕೊಟ್ಬಿಟ್ಟೆ. ಸೊ ನೀವು ಅದನ್ನು ಬಡ್ಜೆಟ್ ಮಾಡಲ್ಲ, ಏನೋ ರೊಟೇಷನ್ ಆಗ್ತಿರುತ್ತೆ. ಅದಕ್ಕೆ ಭಾಳಷ್ಟು ಜನ ಹೇಳೋದು, 5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, 10 ವರ್ಷದಿಂದ ಮಾಡ್ತಿದ್ದೀನಿ, ನಾನು ಏನೂ ಆಗಿಲ್ಲ, ಅಲ್ಲೇ ಇದ್ದೀನಿ, ದೇರ್ ಇಸ್ ನೋ ಇಂಪ್ರೂವ್ಮೆಂಟ್ ಇನ್ ಮೈ ಲೈಫ್ ಅಂತಾರೆ. ಸತ್ಯ ಅದು. ಯಾಕೆ ಅಂದರೆ ಯು ನಾಟ್ ಟೇಕನ್ ಎನಿ ಇನಿಸಿಯೇಷನ್. ನೀವು ಏನು ಮಾಡಿದ್ರಿ, ನಿಮ್ಮ ಜೀವನದ ಬದಲಾವಣೆಗೆ ನೀವೇನಾದರೂ ಮಾಡಿದ್ರಾ? ಏನೂ ಮಾಡಿಲ್ಲ ಅಂದರೆ ಮಾಡಿದ್ದೇ ಮಾಡ್ತಾ ಇದ್ದರೆ ಸಿಕ್ತಿರುತ್ತೆ ಫಲಿತಾಂಶ. ನಿಮಗೆ ಹೊಸ ಫಲಿತಾಂಶ, ವಿಭಿನ್ನವಾದ ಫಲಿತಾಂಶ, ನೀವು ಬಯಸುವ ಉತ್ತಮ ಫಲಿತಾಂಶ ಬೇಕು ಅಂತಂದರೆ ನೀವು ಬೇರೆ ಏನೋ ಮಾಡಬೇಕಲ್ಲ. ಮಾಡಿದ್ದನ್ನೇ ಬಿಟ್ಟು ಬೇರೆ ಏನೋ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಲ್ಲ. ಮಾಡಿದ್ದೇ ಮಾಡ್ತಾ ಇದ್ದರೆ ಸಿಕ್ಕಿರುತ್ತೆ ಫಲಿತಾಂಶ. ಈಗ ಒಂದು ಉದಾಹರಣೆ ತಗೋಣ.
ಒಬ್ಬ ಸೆಕ್ಯೂರಿಟಿ ಗಾರ್ಡಿನ ಜಾಬ್ ಮಾಡ್ತಾ ಇರ್ತಾರೆ. ಅವರಿಗೆ ಪ್ರತಿದಿನ ತಾವು ಮಾಡಿದ್ದನ್ನೇ ಮಾಡಬೇಕಾದ ಅನಿವಾರ್ಯತೆ ಇದೆ. ಖಂಡಿತ. ಲೈಫ್ನ ಅಪ್ಲಿಫ್ಟ್ ಮಾಡಬೇಕು ಅಂದರೆ ಏನು ಮಾಡಬಹುದು ಅವರು? ಸಿಂಪಲ್, ನಾನು ಹೇಳೋದು ಇಷ್ಟೇ. ಇದಕ್ಕೆ ನಾನು ಉದಾಹರಣೆ ನೂರಾರು ಜನ ಇದ್ದಾರೆ ನಮ್ಮ ಸಮಾಜದಲ್ಲೇ. 9 ರಿಂದ 5 ನಿನ್ನ ಹಣೆ ಬರ ಅಥವಾ ನಿನ್ನ ಅನಿವಾರ್ಯತೆ ಆರ್ ವಾಟ್ ಎವರ್ ಯು ಮೇ ಕಾಲ್ ಇಟ್, ನೀವು ಆ ವೇಳೆನ ಮಾರಲೇಬೇಕು. ಯಾಕಂದರೆ ಎಲ್ಲರೂ ಮಹಾರಾಜನ ಮನೇಲೇ ಹುಟ್ಟಿರಲ್ಲ, ಎಲ್ಲರೂ ದುಡ್ಡು ಇಟ್ಕೊಂಡೇ ಹುಟ್ಟಿರಲ್ಲ, ಎಲ್ಲರೂ ಶ್ರೀಮಂತರೇ ಆಗಿರೋದಿಲ್ಲ, ಹೌದಲ್ಲ? ಸೊ 9 ರಿಂದ 5 ಅನಿವಾರ್ಯತೆ ನೀವು ಮಾರಬೇಕು. ನೀವು, ನಾನು ಅದೇ ಹೇಳಿದ್ರಲ್ಲ, ಅದು ವೇಳೆಗೆ ಬರೋಣ. ಈಗ 24 ಗಂಟೆ ಇದೆ. 24 ಗಂಟೆನ ನೀವು 8 8 8 ಅಂತ ನೀವು ಅದನ್ನ ವಿಭಾಗ ಮಾಡ್ಕೊಳ್ಳಿ. 8 ಗಂಟೆ ನಿದ್ದೆಲಿ ಹೋಯ್ತು ಅಂತ ಇಟ್ಕೊಳ್ಳಿ. ಅದರಲ್ಲಿ 1 ಗಂಟೆ 2 ಗಂಟೆ ನೀವು ನೆಗೋಷಿಯೇಟ್ ಮಾಡ್ಬೋದು, ಒಂಚೂರು ಆ ಕಡೆ ಈ ಕಡೆ ಮಾಡಿ ಅದನ್ನು ನಿಮ್ಮ ಒಳಿತಿಗೆ ಬಳಸ್ಕೋಬೋದು. ಆಮೇಲೆ ಬರ್ತೀನಿ ಅದಕ್ಕೆ. ಆದರೆ ಬ್ರಾಡಾಗಿ ತೊಗೊಳ್ಳಿ, 8 ಗಂಟೆ ನಿದ್ದೆಗೆ ಹೋಯ್ತು ಅಂತ. 8 ಗಂಟೆ ಮಾರಾಟ ಮಾಡ್ಕೊಂಬಿಟ್ರಿ. ಮಾರಾಟ ಮಾಡಲೇಬೇಕಲ್ಲ, ಕೆಲಸ ಮಾಡ್ತಿರೋ ಅಥವಾ ನಿಮ್ಮದು ಓನ್ ಬಿಸ್ನೆಸ್ಸೋ ವಾಟ್ ಎವರ್. 8 ಗಂಟೆ ನೀವು ಹಣ ದುಡಿಲಿಕ್ಕೆ ಅಂತ ನೀವು ಆ 8 ಗಂಟೆನ ವ್ಯಯ ಮಾಡಲೇಬೇಕು. ಇನ್ನು 8 ಗಂಟೆ ಉಳಿತು ಅಲ್ವಾ? ಆ 8 ಗಂಟೆ ಉಳಿದ 8 ಗಂಟೆಲಿ ಇನ್ನೂ 1-2 ಗಂಟೆ ಆ ಕಡೆ ಈ ಕಡೆ ತೆಗೀರಿ, ಏನೋ ದಿನನಿತ್ಯದ ಕಾರ್ಯಕ್ರಮಗಳು ಅವು ಇವು ಅಂತ. ಇನ್ನು 6 ಗಂಟೆ ಇದೆ. ಆ 6 ಗಂಟೆನ ನಿಮ್ಮ ಒಳಿತಿಗಾಗಿ ನೀವು ಬಳಸ್ಕೊತಾ ಇದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದೀರಾ? ಕೇಳ್ಕೊಂಡು ನೋಡಿ. ಅದನ್ನೇ ನಾನು ಯಾವಾಗಲೂ ಹೇಳ್ತೀನಿ, 9 ರಿಂದ 5 ನಿನ್ನ ಅನಿವಾರ್ಯತೆ ಮಾರಲೇಬೇಕು. ಯಾಕಂದರೆ ನೀನು ಮಹಾರಾಜನ ಮನೇಲಿ ಹುಟ್ಟಿಲ್ಲ, ಮಾರದೆ. 5 ರಿಂದ 9 ಹೇಗೆ ದುಡಿಸ್ಕೋಬೇಕು ಅನ್ನೋದು ಭಗವಂತ ನಿನ್ನ ಆಯ್ಕೆಗೆ ಬಿಟ್ಟಿದ್ದಾನೆ. ಆಯ್ಕೆ ನೀನು ಮಾಡ್ಕೊಳ್ದೆ, ನಾನೇನು ಮಾಡಿಲ್ಲ, ವರ್ಷ ಎಲ್ಲ ಇದೆ. ನಾನು ಅದೇ ಹೇಳ್ತೀನಿ, ಅದು ಹೆಂಗೆ ಸಾಧ್ಯ? ಈಗ ನಾನು ನಿಮ್ಗೊಂದಷ್ಟು ಉದಾಹರಣೆ ಕೊಡಲಾ? ಈಗ ಮೊನ್ನೆ ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಕ್ಷಮೆ ಇರಲಿ. ಯಾರೋ ಒಬ್ಬರು ಟಿ ವಿ ಸೀರಿಯಲಲ್ಲಿ ಸಿಲಿಲಲ್ಲಿ ಇದೆಲ್ಲ ಬರ್ತಿತ್ತಲ್ಲ, ಅದರಲ್ಲಿ ಒಬ್ಬರು ಮಾಡ್ತಿದ್ದವ್ರು ಈಗ KS ಆಫೀಸರ್ ಆಗಿದ್ದಾರೆ ಅಂತ ಯಾವುದೋ ಒಂದು ನ್ಯೂಸಲ್ಲಿ ಹಂಗೆ ಸ್ಕ್ರೋಲ್ ಮಾಡುವಾಗ ನನಗೆ ಕಣ್ಣಿಗೆ ಬಿತ್ತು. ಹೇಗಾದರೂ ಅವರು ಟಿ ವಿ ಸೀರಿಯಲ್ ಮಾಡ್ತಿದ್ರು, ಅದು ಎಲ್ಲ ಮಾಡ್ಕೊಂಡು ಮಧ್ಯದಲ್ಲಿ ಈಗ ಅವರು KS ಆಫೀಸರ್ ಅಂತ ಹೇಳಿ ಎಲ್ಲೋ ಒಂದು ನೋಡಿದೆ. ನನಗೆ ಅವ್ರ ಹೆಸರು ಗೊತ್ತಾಗ್ತಿಲ್ಲ, ಮತ್ತೆ ಕ್ಷಮೆ ಇರಲಿ. ಸೊ ನಾನು ಹೇಳಿದೆ, ಹೇಗಾಯಿತು? ಎಲ್ಲೋ ಒಂದು ಹಂತದಲ್ಲಿ ಅವರು 9 ರಿಂದ 5 ಅಥವಾ 9 ರಿಂದ 8 ವಾಟ್ ಎವರ್ ಅನಿವಾರ್ಯತೆಗೆ ಮಾರಿದ್ದಾರೆ. ವೇಳೆ ಮಾರಲೇಬೇಕು. ಈಗ ಒಂದು ಹಂತ ಬರೋ ತನಕ ನೀವು ವೇಳೆ ಮಾರಲೇಬೇಕು. ಒಂದು ಹಂತದ ನಂತರ ನೀವು ವೇಳೆನ ಕೊಂಡ್ಕೋಬೇಕು. ನಿಮ್ಗಿರೋದು, ಎಲ್ರಿಗೂ ಇರೋದು 60 ವರ್ಷ 70 ವರ್ಷನೇ, ಆದರೆ ನೀವು 150 ವರ್ಷ ಬದುಕ್ಬೋದು. ಹೇಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಆ ಬದುಕು ಇದು ಪೂರಕವಾಗಿ ನಿಮ್ಗೆ ಅದನ್ನು ಹೇಳ್ತೀನಿ. ಸೊ 9 ರಿಂದ 5 ಬಿಡಿ, 5 ರಿಂದ 9 ಹೇಗೆ ನಡೆಸ್ಕೋತೀರಿ? ಪ್ರಶ್ನೆ ಹಾಕ್ಕೊಳ್ಳಿ, ನಾನು ಕಳೀತಿದ್ದೀನ ಹೇಗೆ ಅಂತ. ನೀವು ನಂಬಲ್ಲ, ನಾನು ಬರೆಯದೇ ಇರುವ ದಿನಗಳಲ್ಲಿ 365 ದಿನದಲ್ಲಿ ನಾನು ಒಂದು 300 ದಿನ ಬರೀತಾನೆ ಇರ್ತೀನಿ. ಪ್ರತಿದಿನವೂ 1000 2000 ಒಂದೊಂದು ದಿನ 5000 ಪದಗಳ ತನಕ ಬರೀತೀನಿ ನಾನು. ಓಕೆ, ಬರೆಯದ ದಿನಗಳಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಅಂದರೆ ಆ ಟೈಮ್ ಸ್ಕ್ರೀನ್ ಟೈಮ್ ಬರುತ್ತಲ್ಲ, ಅದು 2.5 ಗಂಟೆ ಅಂತ ಹೇಳುತ್ತೆ. 2.5 ಗಂಟೆ. ಈ ಮಧ್ಯದಲ್ಲಿ ನಾನು ಯಾವುದೋ ಒಂದು ವೆಬ್ ಸೀರೀಸ್ ಎಲ್ಲ ನೋಡಿಬಿಟ್ಟಿರ್ತೀನಿ, ಅದು ನೋಡಿರ್ತೀನಿ, ಅದ್ರ ಬಗ್ಗೆನೂ ಬರೆದು ಫೇಸ್ಬುಕ್ಕಲ್ಲಿ ಹಾಕಿರ್ತೀನಿ. ಇದೆಲ್ಲ ಮಾಡಿ ಇಷ್ಟು ಪುಸ್ತಕನೂ 4 ರಿಂದ 5 ಪುಸ್ತಕ ಮಿನಿಮಮ್ ಬರೀತೀನಿ. ಇದೇನ ಬರೀ ಇದೇ ವೃತ್ತಿ ಎಲ್ಲ, ನನಗೆ ಬೇರೆ ಬೇರೆ ವ್ಯವಹಾರಗಳಿವೆ, ಅವನ್ನು ಎಲ್ಲ ಸರಿದೂಗಿಸ್ಕೊಂಡು ಇದನ್ನು ಮಾಡುವಂಥದ್ದು ಹೇಗೆ ಸಾಧ್ಯ? ಸೊ ಅದಕ್ಕೆ ನಾನು ಹೇಳೋದು ಅದಕ್ಕೆ ಟೈಮ್ ಬ್ಲಾಕಿಂಗ್ ಆರ್ ಟೈಮ್ ಬಾಕ್ಸಿಂಗ್ ಅಂತ ಒಂದು ಮೆಥಡ್ ಇದೆ. ಹೆಂಗದು ಹೇಳ್ತೀನಿ. ಇದು ನನ್ನ ಮೆಥಡ್ ಅಲ್ಲ. ಐ ವಾಸ್ ಫ್ಯಾಸಿನೇಟೆಡ್ ಬೈ ಒನ್ ಪರ್ಸನ್, ಎಲಾನ್ ಮಸ್ಕ್ ಅಂತ. ಇದೇನು ಈ ವ್ಯಕ್ತಿ, ಎಲ್ರಿಗೂ ಇರೋದು ಇಷ್ಟೇ, ಅದು ಹಿಂಗೆ ಅವ್ನು ಬಂದ್ಬಿಟ್ಟು ಅದು ಹಿಂಗೆ ಇಷ್ಟು ಮಟ್ಟಕ್ಕೆ ಬೆಳೆದು ಬಿಡ್ತಾರೆ. ಒಂದು ಕ್ಯೂರಿಯಾಸಿಟಿ ನಮ್ಮಲ್ಲಿ ಉಳ್ಕೋಬೇಕು. ಯಾರೋ ಈಗ ನೀವು ಭಾವನವರು ಅಂದರೆ, ಹೇಗೆ ಭಾವನವರು ಇಷ್ಟೆಲ್ಲ ಮಾಡ್ತಾರೆ? ಬೆಳಿಗ್ಗೆ ಒಂದು ಹಾಕ್ತಾರೆ, ಸಾಯಂಕಾಲ ಒಂದು ಹಾಕ್ತಾರೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆನೂ ಒಂದು ಯಾವಾಗಲೂ ವಿಡಿಯೋ ಮಾಡಿ ಹಾಕಿರ್ತಾರೆ. ಅರ್ಥ ಅವ್ರೇನು ಫುಲ್ ಟೈಮ್ ಫ್ರೀ ಕೂತಿಲ್ಲಲ್ಲ, ಅವ್ರದ್ದು ಏನೋ ವೃತ್ತಿ ಇದೆ ಅಲ್ಲ, ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೇಗೆ ಮಾಡ್ತಾರೆ? ಒಂದು ಕ್ರಿಯೇಟ್ ಆಗಬೇಕು ನಿಮ್ಮಲ್ಲಿ. ಕ್ರಿಯೇಟ್ ಆದಾಗ ಏನು ಮಾಡ್ತಾನೆ ಈ ವ್ಯಕ್ತಿ? ನನಗೆ ಆ ವ್ಯಕ್ತಿ ನೋಡಿ ಈ ಥರ ಒಂದು ಕ್ರಿಯೇಟ್ ಆಯಿತು 7 ವರ್ಷದ ಹಿಂದೆ. 7 ವರ್ಷದ ಹಿಂದೆ ನನಗೆ ಇದು ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆದಾಗ ನಾನು ಹೋಗಿದೆ. ಆಗ ಆತ ಒಂದು ಮೆಥಡ್ ಯೂಸ್ ಮಾಡ್ತಾನೆ, ಟೈಮ್ ಬ್ಲಾಕಿಂಗ್ ಆರ್ ಟೈಮ್ ಬಾಕ್ಸಿಂಗ್ ಅಂತ ಹೇಳ್ತಾರೆ. ಒಂದು ಬಾಕ್ಸ್ ಮಾಡೋದು, ಅದು ಟೈಮ್ ಬ್ಲಾಕ್ ಅಥವಾ ಬ್ಲಾಕ್ ಮಾಡೋದು, ನೀವು ಯಾವ್ದಾರ ಕರೀರಿ, ಅದಕ್ಕೆ ಟೈಮ್ ಬಾಕ್ಸಿಂಗ್ ಅಂತಲೇ ತೊಗೊಳ್ಳಿ. ಏನಂತಂದರೆ ಆತ ಹೇಳ್ತಾನೆ, ಬೆಳಗ್ಗೆ ಎದ್ದಿದ ತಕ್ಷಣ 6 ರಿಂದ 7 ಅಂತ ಇಟ್ಕೊಳ್ಳಿ. ಅವನು CEO ಆಫ್ ಅ ಬಿಗ್ ಕಂಪನಿ, ಹಾಗಾಗಿ ಆತನಿಗೆ ಅಷ್ಟು ಬೇಕು, ನಮ್ಗೆ ಹೆಂಗೆ ಬೇಕೋ ಅದ್ರ ಮೇಲೆ ನಾವು ವೇಳೆನ ಅದು ಮಾಡ್ಕೋಬೋದು. 6 ರಿಂದ 7 ಇಮೇಲ್ಗಳು ಚೆಕ್ ಮಾಡೋದು, ಇಮೇಲ್ಗಳಿಗೆ ಉತ್ತರ ಕೊಡೋದು. ಸೊ 6 ರಿಂದ 6:55 ನಿಮಿಷ ಮಾಡ್ತಾನೆ. 5 ನಿಮಿಷ ಬ್ರೇಕು. 5 ನಿಮಿಷ ಬ್ರೇಕಲ್ಲಿ ಈ 1 ಅವರ್ ನಾವು ಕರೆಕ್ಟಾಗಿ ಯೂಸ್ ಮಾಡೋದನ್ನ ಇಲ್ವಾ ಅಂತ ಅನಲೈಸ್ ಮಾಡ್ತಾನೆ. ನೆಕ್ಸ್ಟ್ 7 ರಿಂದ 8 ಆತ ಹೇಳಿದ್ದು ಈ ಥರದ್ದೇನೋ ಒಂದು ಕೆಲಸ, ಯಾರೋ ಡೆಲಿಗೇಟ್ಸ್ ಬರ್ತಾರೆ, ಅವ್ರನ್ನ ಮೀಟ್ ಮಾಡೋದು, ಮೀಟಿಂಗ್ ಇರೋದು, ಕಮ್ ವಾಟ್ ಮೇ, ಅದು ನಿಲ್ಲಬೇಕು ಅಂತ ನಿಲ್ಲಬೇಕು. ಟೈಮರ್ಗಳಿರುತ್ತೆ, ಪ್ರತಿಯೊಂದಕ್ಕೂ ಟೈಮರ್ ಇರುತ್ತೆ. ಅಮೆಝಾನ್ಗೆ ಹೋಗಿ 300-350 ರೂಪಾಯಿ ಕೊಟ್ಟರೆ ಟೈಮರ್ ಸಿಕ್ಕುತ್ತೆ. ಸ್ಟಾರ್ಟ್ ದಿಸ್, ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ. 7 ವರ್ಷದಿಂದ ನಾನು ಅದನ್ನು ಅಡಾಪ್ಟ್ ಮಾಡಿಕೊಂಡೆ. ಸೊ ಏನಾಗುತ್ತೆ,
ತುಂಬ ಜನ ಜೀವನದಲ್ಲಿ 5 ವರ್ಷ 10 ವರ್ಷ 15 ವರ್ಷ 30 ವರ್ಷ ಆಗಿರುತ್ತೆ, ಅವ್ರು ಯಾವತ್ತೂ ಅವ್ರನ್ನ ಕೂತು ಮಾತಾಡ್ಕೊಂಡೇ ಇರೋದಿಲ್ಲ, ರಿವ್ಯೂನೇ ಮಾಡ್ಕೊಂಡಿರೋದಿಲ್ಲ, ಅನಲೈಸೇ ಮಾಡ್ಕೊಂಡಿರೋದಿಲ್ಲ ನಾವು ಯಾರು ಅಂತ. ನಾನು ಅದನ್ನೇ ಹೇಳೋದು, ಟಾಕ್ ಟು ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಯಾರು ಅಂತ ಅರ್ಥಕೊಳ್ಳಿ ಅಂತ. ನೋಡಿ, ಇವತ್ತು ತಂತ್ರಜ್ಞಾನ ಯಾವ ಮಟ್ಟದಲ್ಲಿ ಬೆಳೆದಿದೆ ಅಂದರೆ, ಸಾವಿರಾರು ಮೈಲಿ ದೂರ ಇರೋರಿಗೆ 1 ನಿಮಿಷ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ವಿಡಿಯೋ ನೋಡಿ ಏನೇನೋ ಹೇಳ್ಬಿಡ್ತೀವಿ. ಅಂದರೆ ಸಂವಹನ ಅಷ್ಟು ಈಸಿ ಆಗಿದೆ. ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋದು ಬಿಟ್ಬಿಟ್ಟಿದ್ದೀವಿ. ಎಂಥ ವಿಪರ್ಯಾಸ. ಸೊ ನನಗೆ ಈ ಮನುಷ್ಯಂದು ನನಗೆ ಇಷ್ಟ ಆಗಿದ್ದು, ಇಡೀ ದಿನದ ಕೊನೆಯಲ್ಲಿ ನಾನೇನು ಮಾಡಿದೆ, 15 ದಿನಕ್ಕೆ ವಾರಕ್ಕೆ ಒಂದು ಸರಿ ನಾನು ನೋಡ್ತಿದ್ದೆ, ನಾನೆಲ್ಲ ಮಾಡಿದ್ದು ಸರಿಗಿದೆಯಾ. ದಿನಕ್ಕೆ ಒಂದು ಸರಿ ಮಾಡ್ತಾಯಿದ್ದೆ ಮೊದಲು. 7 ವರ್ಷಕ್ಕೆ ಮುಂಚೆ ಎವ್ರಿ ಡೇ ನಾನು ಇವಾಗ ಮಾತಾಡಿರ್ತೀನಿ, ಏನೋ ಮಾತಾಡಿರ್ತೀನಿ. ನಾನು ಮನೆಗೆ ಹೋದಾಗ, ನಾನು ರಾತ್ರಿ ನಾನು ಮಲಗಿದಾಗ ಒಂದು 10 ನಿಮಿಷದಲ್ಲಿ ನನಗೆಲ್ಲ ಫ್ಲ್ಯಾಶ್ ಬ್ಯಾಕ್ ಥರ ಇವತ್ತು ದಿನ ಏನಾಯಿತು ಅಂತ ಬರುತ್ತೆ. ಭಗವಂತಂದೇ ಇವತ್ತಿಗೂ ಆಗುತ್ತೆ. ನಾನು ಏನನ್ನ ತಪ್ಪು ಮಾತಾಡೋದನ್ನ, ಎಲ್ಲಾದರೂ ಏನಾದರೂ ಮಾಹಿತಿ ತಪ್ಪು ಹೇಳೋದನ್ನ ಎಲ್ಲ ಬರುತ್ತೆ. ನಿಮ್ಗೆ ಗೊತ್ತಿಲ್ಲ, ಏನನ್ನ ತಪ್ಪು ಹೇಳಿದ್ರೆ ಆ ಪಾಯಿಂಟಿಗೆ ಕರೆಕ್ಟಾಗಿ ಹೋಗಿ ಮನಸ್ಸು ಕೂತ್ಕೊಳ್ಳುತ್ತೆ. ನೀನು ಈ ಮಿಸ್ಟೇಕ್ ಮಾಡಿದೆ ಅಂತ ಹೇಳುತ್ತೆ. ನಾನು ಇದನ್ನು ಫೇಕ್ ಮಾಡ್ತಾ ಇಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ನನಗೆ ಆಗೋದನ್ನು ಹೇಳ್ತೀನಿ. ನನಗೆ ಹಂಗಾಗ್ತಾಯಿತ್ತು. ಈಗ 7 ವರ್ಷದ ಹಿಂದೆ ನಾನು ನೋಡಿದಾಗ, ಇಲ್ಲ ನಾವು ಏನಾಗುತ್ತೆ, ನೀವು 12 ಅವರ್ಸೋ 10 ಅವರ್ಸೋ ಅದಾಗಲೇ ಕಳೆದೋಯ್ತು. ನಿಮ್ಮ ತಪ್ಪುಗಳು ಏನಾಯಿತು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಇಡೀ ದಿನ ಆಗೋಯ್ತಲ್ಲ ಆಲ್ರೆಡಿ. ಆಯಿತು, ಎಂಡ್ ಆಫ್ ದ ಡೇ ನಿಮಗೆ ನಂದು ಇದಾಯಿತು ಅದಾಯಿತು ಅನಿಸುತ್ತೆ. ಸೊ ನಾನು ಅವ್ರದ್ದು ಒಂದು ಟೈಮ್ ಬ್ಲಾಕಿಂಗ್ ಮೆಥಡ್ನ ಅಡಾಪ್ಟ್ ಮಾಡಿಕೊಂಡೆ. ಎವ್ರಿ ಅವರಲ್ಲಿ ಒಂದು 55 ನಿಮಿಷ ನಮ್ದು ಏನಿದೆ ಕೆಲಸ, ಒಂದು 5 ನಿಮಿಷ ಅನಲೈಸ್ ಮಾಡ್ಕೊಳ್ಳೋದು, ಈ ಅವರಲ್ಲಿ ಏನಾನ ತಪ್ಪಾಯ್ತಾ ನನ್ನಿಂದ ಅಂತ. ಸೊ ದ್ಯಾಟ್ ಅಟ್ಲೀಸ್ಟ್ ನೆಕ್ಸ್ಟ್ ಅವರ್ಗಳನ್ನ ನಾನು ಇನ್ನಷ್ಟು ಸಮರ್ಥವಾಗಿ ಬಳಸ್ಕೋಬೋದು. ಈ ಟೈಮ್ ಬ್ಲಾಕಿಂಗ್ ಮೆಥಡ್ ಸೋ ಈಸಿ. ಮೂಕ್ನಳ್ಳಿ ಅವರೇ, ಟೈಮ್ ಬ್ಲಾಕಿಂಗ್ ಜೊತೆಗೆ ನಮ್ಮನ್ನು ನಾವು ಎದುರಿಸ್ಕೊಳ್ಳೋದು ಅಷ್ಟು ಸುಲಭನಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನಾವು ಇವತ್ತು ದಿನದಲ್ಲಿ ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ಬರೆಯೋದಕ್ಕೂ ಕೈ ನಡಗತ್ತೆ. ಅಯ್ಯೋ ಯಾಕೆ ಬೇಕು, ಬರೆಯೋದು ಬೇಡ ಅಂತ ಫೀಲ್ ಆಗುತ್ತೆ. ಹಾಗೆ ಸಮಯನ ಎಷ್ಟು ಖರ್ಚು ಮಾಡ್ಕೊಂಡ್ವಿ ಅಂತ ಬರೀತಾ ಹೋದರೆ ಅಯ್ಯೋ ಅಷ್ಟು ಬರಿಬೇಕಾ ಅಂತ, ಯಾಕಂದರೆ ಗೊತ್ತಿರತ್ತೆ ನಮಗೆ ನಾವು ವೇಸ್ಟ್ ಮಾಡಿದ್ದೀವಿ ಟೈಮು ಅಂತ. ಅದಕ್ಕೆ ಹೇಳಿದ್ದು ಕನ್ನಡಿ ಹಿಡ್ಕೋಬೇಕು ಅಂತ. ನಮ್ಮ ಮಕ್ಕಕ್ಕೆ ನಾವು ಕನ್ನಡಿ ಹಿಡ್ಕೋಬೇಕು. ನಮಗೆ ನಾವೇ ಬೆಸ್ಟ್ ಕ್ರಿಟಿಕ್ಕು. ಏನಾಗುತ್ತೆ, ನಾವು ಅದನ್ನು ಮಾಡ್ಕೊಂಡಿಲ್ಲ ಅಂದರೆ ಸಮಾಜ ಹೇಳಕ್ಕೆ ಶುರು ಮಾಡುತ್ತೆ ಒಂದು ಹಂತದಲ್ಲಿ. ಅವನೇನು ಮಾಡಲೇ ಇಲ್ಲ, ಅವ್ನು ಹಾಗೆ ಇದ್ದ, ಅವನಿಗೆ ಯಾರೋ ಒಬ್ಬ ಬಂದ ಇದ್ದ ಸತ್ತೋದ. ನೀವು ನಾನು ಹೇಳೋದು ಎಲ್ಲರೂ ಮಾಡಬೇಕು ಅಂತಲ್ಲ. ನೀವು ಏನೂ ಮಾಡದೆ ಸುಖವಾಗಿ ಬದುಕ್ತೀನಿ ಅಂದರೆ ಅದು ತಪ್ಪು ಅಂತನೂ ಅಲ್ಲ. ನೀವು ಏನೋ ಒಂದು ವಿಭಿನ್ನವಾಗಿ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆ ನಿಮಗಿದ್ರೆ ಖಂಡಿತ ಮಾಡಿದ್ದೇ ಮಾಡ್ತಾಯಿದ್ರೆ ನಿಮ್ಗೆ ಆ ರಿಸಲ್ಟ್ ಸಿಕ್ಕೋದಿಲ್ಲ, ಫಲಿತಾಂಶ ಸಿಕ್ಕೋದಿಲ್ಲ. ನಿಮ್ಮಲ್ಲಿ ನಿಜವಾಗ್ಲೂ ಆ ಥರ ಮಹತ್ವಾಕಾಂಕ್ಷೆ ಇದೆ. ಈಗ ಅವರು ಆ್ಯಕ್ಟಿಂಗ್ ಮಾಡ್ಕೊಂಡೇ ಇರ್ಬೋದಾಗಿತ್ತು, ಅವ್ರು ಯಾಕೆ KS ಆಫೀಸರ್ ಆಗಬೇಕಾಗಿತ್ತು? ಏನೋ ಒಂದು ಕನಸು, ಅದೊಂದು ಫ್ಯೂಯಲ್ಲು. ಅದು ಕನಸು ಅನ್ನೋದು ನಮ್ಮನ್ನು ಎದ್ದು ನಡೆದಾಡೋಕ್ಕೆ, ಇನ್ನಷ್ಟು ಕೆಲಸ ಮಾಡೋಕ್ಕೆ ಅದೊಂದು ಏನಂತಾರೆ, ಇಂಧನ ಇದ್ದ ಹಾಗೆ. ಸೊ ಅದು ಆ ಮೋಟಿವೇಶನ್ ನಿಮಗಿದ್ರೆ ಅದು ಕಷ್ಟ ಅಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದಟ್ ನಾನು ಹೇಳ್ತೀನಿ, ಇನಿಷಿಯಲಿ ತುಂಬ ಕಷ್ಟ. ಯಾಕಂದರೆ ಮನಸ್ಸು ಅನ್ನೋದು ಒಂದು ಕೋತಿ ಇದ್ದ ಹಾಗೆ. ಅದನ್ನು ಹಿಡಿದು ಒಂದು ಕಡೆ ಕೂಡಿಸದೆ. ನನ್ನಪ್ಪ ನನಗೊಂದು ಮಾತು ಹೇಳೋರು, ನೀನು ಎಕ್ಸಾಮ್ ಪುಸ್ತಕಗಳು ಸಿಲೆಬಸ್ ಏನಿದೆ ಅದನ್ನ ಆಮೇಲೆ ಓದಿವಿಂತೆ, ಮೊದಲು ಚಂದಮಾಮ ಬಾಲಮಿತ್ರ ಬೊಂಬೆ ಮನೆ ಅದು ನಮಗೆ ಕೊಡ್ತಾಯಿದ್ರು ಕೈಗೆ ಚಿಕ್ಕ ಹುಡುಗರಲ್ಲಿ. ಇವು 3 ಪುಸ್ತಕ ಚೆನ್ನಾಗಿ ಓದೋದು ಕಲಿಯಯ್ಯ ಅಂತ ಹೇಳೋರು. ನಾನು ಇದೇನಿದು ಈ ಥರ ಹೇಳ್ತಾರಲ್ಲ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ಯಾವುದೋ ಒಂದ್ರ ಮೇಲೆ ನಿಮಗೆ ಅದನ್ನು ನಿಮ್ಮ ಮನಸ್ಸನ್ನು ನಿಗ್ರಹಿಸಿ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಶಕ್ತಿ ಬಂದರೆ, ಫಸ್ಟ್ ಕತೆ ಬುಕ್ಕೇ ಆಗಲಿ ಬರುತ್ತೆ ಅಂದರೆ ಗ್ರ್ಯಾಜುವಲಿ ಯು ಕ್ಯಾನ್ ಶಿಫ್ಟ್ ಟು ಟೆಕ್ಸ್ಟ್ ಬುಕ್ಸ್. ಹಾಗೆ ಹಂತವಾಗಿ ಮನಸ್ಸನ್ನು ನೀವು ಟೇಮ್ ಮಾಡ್ತಾ ಹೋಗಬೇಕು. ಅದು ನಾನು ಹೇಳಿದ್ನಲ್ಲ, ಇವತ್ತಿನ ದಿನದಲ್ಲಂತೂ ಈ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್, ಏನೋ ಒಂದು ಬರೀಬೇಕು, ಹಾಕಬೇಕು, 150 ಲೈಕ್ ಬಂತು, ನಾನು ಗೆದ್ದೆ, ಜೈ. ಅದು ಬದುಕಲ್ಲ, ಅದು ಅಲ್ಲ. ಅದು ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್. ನಿಮ್ಗೆ ಆ ಮೂಮೆಂಟ್ಗೆ ಯಾರೋ ನೀವು ಹೀರೋ, ಏನೊಂದು 500 ಓಟೋಯ್ತು, 1000 ಓಟೋಯ್ತು, ಲೈಕ್ ಇವತ್ತು 200 ಶೇರ್ ಆಗೋಯ್ತು. ಅದು ಎಲ್ಲಿ ತನಕ ನಿಮ್ಮನ್ನು ತಗೊಂಡೋಗೋಕ್ಕೆ ಸಾಧ್ಯ? ಬೇರೆ ಏನಾದರೂ ಮಹತ್ತರವಾದ ಮಾಡಬೇಕು ಅಂತಂದರೆ ನೀವು ಟೈಮ್ನ ಮತ್ತು ಹಣನ ಎರಡನ್ನೂ ಬಡ್ಜೆಟ್ ಮಾಡಲೇಬೇಕು. ಓಕೆ, ಟೈಮ್ ಬ್ಲಾಕಿಂಗ್ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರ್ಸೋದು. ಸೊ ಟೈಮ್ ಬ್ಲಾಕಿಂಗ್ ಅಂತಂದರೆ ಇಷ್ಟೇ, ಇನ್ನೇನಿಲ್ಲ. ಪ್ರತಿ ಗಂಟೆಯನ್ನು ನಾವು ಹೇಗೆ ಕಳೆದ್ವಾ, ಅಂದ್ಕೊಂಡಿದ್ದ ರೀತಿಯಲ್ಲಿ ಕಳೆದ್ವಾ ಅನ್ನೋದನ್ನು ಮಾಡ್ತಾ ಹೋಗಬೇಕು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ, ಯಾತಕ್ಕೆ ಟೈಮರ್ ಇಡಿ ಇದು ಮಾಡಿ ಬ್ಲಾಕಿಂಗ್ ಮಾಡ್ಕೊಳ್ಳಿ ಅಂತಂದರೆ, ತುಂಬ ಒಳ್ಳೆಯ ಜನನೇ ನನ್ನ ಫ್ರೆಂಡ್ಸೇ ಇದ್ದಾರೆ, ರಿಸರ್ಚ್ ಓರಿಯೆಂಟೆಡ್ಡು. ಅವ್ರಿಗೆ ತುಂಬ ಆಸೆ, ಇದು ಹೀಗೆ ಅದೇ ಹಾಗೆ ಅಂತ ತಿಳ್ಕೊಬೇಕು ಅಂತ. 8 ಗಂಟೆ 9 ಗಂಟೆ ವ್ಯಸ್ತರಾಗಿಬಿಟ್ಟಿರ್ತಾರೆ ಅದೇ ಕೆಲಸದಲ್ಲಿ. ಎಂಡ್ ಆಫ್ ದ ಡೇ ಅವ್ರು ಏನು ಮಾಡಬೇಕು ಅಂತ ಹೋಗ್ತಾರೆ. ಇವತ್ತೇನಾಗುತ್ತೆ ಅಂತಂದರೆ, ಲಿಂಕ್ಸ್ ಜೊತೆಗೆ ಇನ್ನೊಂದು ಲಿಂಕು, ಆ ಲಿಂಕಿಗೆ ಇನ್ನೊಂದು ಲಿಂಕು. ನೀವು ಮೇಯ್ನ್ ಮಾಡಬೇಕು ಹೋಗಿದ್ದು ಕೆಲಸ ಏನಿರುತ್ತೆ ಅದನ್ನು ಹೋಗ್ತಿರ್ತೀರ, ಇನ್ನೊಂದು ಇಂಟ್ರೆಸ್ಟಿಂಗ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ತೀರಾ, ಅಲ್ಲೆಲ್ಲ ಹೋಗ್ತೀರಾ. ಹೀಗೆ ಸೀನ್ ನನ್ನ ಸ್ನೇಹಿತರಿದ್ದಾರೆ, ಹೆಸರು ಹೇಳೋದಿಲ್ಲ, ಅವರು ದಿನದಲ್ಲಿ 4 ಗಂಟೆ 5 ಗಂಟೆ 6 ಗಂಟೆ ಅವರು ಹೋಗಿದ್ದೇನು ನೋಡಲಿಕ್ಕೆ ಒಂದು ವಿಷಯದ ಬಗ್ಗೆ, ಅದನ್ನು 1 ರಿಂದ 1.5 ತಾಸು ಕರೆಕ್ಟಾಗಿ ಹಾಕಿದರೆ ಅದಕ್ಕೆ ಪೂರ್ಣ ಮಾಹಿತಿ ಅವ್ರಿಗೆ ಸಿಕ್ಕಿರೋದು. ಬಟ್ ಅವ್ರು 5 ರಿಂದ 6 ಗಂಟೆ ವ್ಯಯಿಸ್ತಾ ಇದ್ದಾರೆ.
ಅವ್ರೇನು ರೀಲ್ಸ್ ನೋಡ್ತಾ ಇಲ್ಲ, ಆದರೂ ಟೈಮ್ ವೇಸ್ಟ್ ಆಗ್ತಾ ಇದೆ. ಹೌದು. ಯಾಕೆ ಆಗ್ತಾ ಇದೆ ಅಂದರೆ ಈ ಲಿಂಕ್ ಓದ್ತಾರಲ್ಲ, ಅದ್ರ ಹಿಂದೆ ಇನ್ನೊಂದೇನೋ ಮೈಕ್ರೋ ಲಿಂಕ್ ಬರುತ್ತೆ, ಇನ್ನೊಂದು ಎಷ್ಟು ಚೆನ್ನಾಗಿದೆ ಇದು, ಅಲ್ಲಿ ಹೋಗ್ತಾರೆ. ಸೊ ಅದಕ್ಕೆ ಹೇಳಿದ್ದು, ನಾವು ಏನು ಮಾಡ್ತಿದ್ದೀವಿ ಇದನ್ನೇ. ನಾನು ಹಣಕಾಸಿನ ವಿಚಾರಕ್ಕೆ ಬಂದರೆ, ನಾವು ಹೋಗಿರೋದೇನು ಜೀನ್ಸ್ ಪ್ಯಾಂಟ್ ತೊಗೊಳಕ್ಕೆ ಅಂತ. ಜೀನ್ಸ್ ಪ್ಯಾಂಟ್ ತೊಗೊಂಡು 4 ಟೀ ಶರ್ಟ್ ತೊಗೊಂಡ್ಬಿಡ್ತೀವಿ. ಹಂಗಲ್ಲ, ಬಡ್ಜೆಟ್ ಮಾಡಿದ್ದೀನಿ. ಈ ತಿಂಗಳು ಬಡ್ಜೆಟಲ್ಲಿ ನಿಮ್ಗೆ ಏನಿದ್ದಿದ್ದು, 1 ಜೀನ್ಸ್ ಪ್ಯಾಂಟ್, 4 ಟೀ ಶರ್ಟ್ ಇಲ್ಲ ಅಲ್ಲಿ ಬಡ್ಜೆಟಲ್ಲಿ. ಅದು ಮುಂದಿನ ತಿಂಗಳು, ಅದ್ರ ಮುಂದಿನ ತಿಂಗಳಿಗೂ ಹಾಕಿದ್ದೀರಿ ನೀವು. ಆಮೇಲೆ ನಾವು ಏನೂ ಆಗ್ತಾನೇ ಇಲ್ಲ. ಅದು ಹೆಂಗೆ ಆಗ್ತೀರಾ? ಯು ಹ್ಯಾವ್ ಟು ಸ್ಟಿಕ್ ಟು ದ ಶೆಡ್ಯೂಲ್. ಈಗ ನೋಡಿ, ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕೆಲಸಕ್ಕೆ ವೇಳೆ ಮಾಡಿರ್ತೀರಲ್ವಾ, ಕೆಲಸಕ್ಕೆ ಅಂದರೆ 9 ಗಂಟೆಗೆ ಪಂಚೋ ಅಥವಾ ತಂಬೋ ಏನೋ ಕೊಡೋದಿರುತ್ತೆ, ಐರೀಸು ಏನೋ ಒಂದು ಕೊಟ್ಟಿರ್ತಾರೆ. ನೀವು ಅಲ್ಲಿ ಬರ್ತೀರಾ, ಟೈಮ್ನ ಮಾಡ್ತೀರಾ, ಒಳಗೆ ಬರ್ತೀರಾ, ಹೋಗೋ ಟೈಮ್ ಇರುತ್ತೆ, ಅದು ಮಾತ್ರ ಕರೆಕ್ಟಾಗಿ ಫಾಲೋ ಮಾಡ್ತೀರಾ ಟೈಮು. ನಿಮ್ಮದು ಅಂತ ಬಂದಿದ್ದ ತಕ್ಷಣ ಅದು ಯಾಕೆ ಆ ಸಡ್ಡೆ? ಅದಕ್ಕೆ ನಾನು ಹೇಳೋದು, 9 ರಿಂದ 5 ನಿಮ್ಮ ಅನಿವಾರ್ಯ ಕರ್ಮಗಳು ಏನಿದೆಯೋ ಅದನ್ನು ಮಾರ್ಕೊಂಡಿದ್ದೀರಾ. ಉಳಿದ ಟೈಮ್ ಭಗವಂತ ನಿಮ್ಮ ಆಯ್ಕೆಗೆ ಬಿಟ್ಟಿದ್ದಾನೆ, ಅದನ್ನು ಸರಿಯಾಗಿ ದುಡಿಸ್ಕೊಳ್ಳಿ ಅಂತ. ದಿಸ್ ಈಸ್ ಒನ್ ಆಫ್ ದ ಮೆಥಡ್. ಈ ಥರದ್ದು 8-10 ಇದಿದೆ. ನೀವು ಮ್ಯಾನೇಜ್ಮೆಂಟ್ ಗುರುಗಳನ್ನ ನೋಡ್ತಾ ಹೋದರೆ, ಒಂದಷ್ಟು ಜನರನ್ನ, ಅವರು ಈ ಟೈಮನ್ನು ಹೇಗೆ ನಾವು ವ್ಯವಸ್ಥಿತವಾಗಿ ನಮ್ಮ ಅನುಕೂಲಕ್ಕೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆನೇ ಅತ್ಯಂತ ದೊಡ್ಡ ಇದಿದೆ ಸಬ್ಜೆಕ್ಟ್. ಇಟ್ಸ್ ಎ ಬಿಗ್ ಸಬ್ಜೆಕ್ಟ್. ಅದರಲ್ಲಿ 10 ಟೆಕ್ನಿಕ್ಗಳಿದೆ. ಇದೇ ಟೆಕ್ನಿಕ್ ಬಳಸಬೇಕು ಅಂತ ಏನಿಲ್ಲ. ನಾನು ಅಡಾಪ್ಟ್ ಮಾಡಿಕೊಟ್ಟಿರೋ ಟೆಕ್ನಿಕ್ ಒಂದಿದು, ಟೈಮ್ ಬ್ಲಾಕಿಂಗ್ ಆರ್ ಟೈಮ್ ಬಾಕ್ಸಿಂಗ್ ಅಂತ ಹೇಳ್ತಾರೆ. ಮಾಡಬೇಕಾ? ಖಂಡಿತ ಮಾಡಬೇಕು. ಮಾಡಬಾರ್ದಾ? ನಿಮ್ಮ ಆಯ್ಕೆ ಅದು. ಬಟ್ ಕೆಲವೊಬ್ಬರ ಸಮಸ್ಯೆ ಏನಂದರೆ, ಶ್ರಮ ಹಾಕ್ತಿರ್ತಾರೆ, ಪ್ರತಿಫಲ ನೆಗೆಟಿವ್ ಇರುತ್ತೆ. ಹೌದೌದು. ಟೈಮ್ ಕೊಡ್ತಿರ್ತಾರೆ, ಆದರೆ ಅವ್ರು ಅನ್ಕೊಂಡಿದ್ದು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಏನು ಕಾರಣ ಆಗುತ್ತೆ? ಏನಿಲ್ಲ, ಅದು ಸಮ್ಟೈಮ್ಸ್ ಇಟ್ ಈಸ್ ನೀವು ಏನಂತನಾರು ಕರೀರಿ ಅದನ್ನು. ನನಗೂ ಆಗಿದೆ. ನಾವೆಲ್ಲ ಪರಿಶ್ರಮಗಳನ್ನ ಹಾಕ್ತಿರ್ತೀವಿ, ಎಲ್ಲ ಶ್ರದ್ಧೆಯಿಂದನೂ ಕೆಲಸ ಮಾಡ್ತಾಯಿರ್ತೀವಿ, ಎಲ್ಲ ಮಾಡ್ತಿದ್ರೂ ಪ್ರತಿಫಲ ಸಿಗ್ತಾ ಇರಲ್ಲ. ಯಾಕೆ ಹಂಗಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಕೊಡೋದಾದರೆ, ಅಂಶ ಹೇಳಬೇಕು ಅಂತಂದರೆ, ಈ ರೀತಿ ಬಹಳಷ್ಟು ದಿನ ಮನುಷ್ಯನ ಬ್ರೈನ್ ಏನಿದೆಯಲ್ಲ, ಮನುಷ್ಯನ ಬ್ರೈನು, ಮುಂದೆ ಹೋಗೋಕ್ಕೆ ಮುಂಚೆ ಇದೊಂದು ಹೇಳ್ಬಿಡ್ತೀನಿ. ಮನುಷ್ಯನ ಬ್ರೈನು ಏನಂದರೆ, ಅದಕ್ಕೆ ಪ್ರತಿಫಲ ಸಿಗ್ತಾ ಇರಬೇಕು. ಪ್ರತಿಫಲ ಸಿಕ್ಕಲಿಲ್ಲ ಅಂದರೆ ಮನುಷ್ಯನ ಮನಸ್ಸು ಸೇಮ್ ನಾವು ಕೋತಿ ಥರನೇ, ಏನು ಡಿಫ್ರೆನ್ಸ್ ಏನಿಲ್ಲ. ಅಂದರೆ ನಮಗೆ ಪ್ರತಿಫಲ ಬರ್ತಿರ್ಬೇಕು. ನಾನೇನೋ ಮಾಡಿದೆ, ಅದಕ್ಕೆ ನನಗೆ ಯಾರು ಹೊಗಳ್ಬೇಕು, ರಿವಾರ್ಡ್. ಹೌದು, ನನಗೆ ಅದು ಸಿಗ್ತಾ ಇದ್ದರೆ ನನಗೆ ಅದು ಮೋಟಿವೇಶನ್. ನಾನೇನೋ ಇಷ್ಟು ಮಾಡಿದೆ, ನನಗೆ ಇಷ್ಟು ದುಡ್ಡು ಬಂತು, ನಾನೇನೋ ಮಾಡಿದೆ, 4 ಜನ ಹೊಗಳಿದ್ರು. ಯಾವಾಗಲೂ ನಾವು ಪ್ರತಿಫಲನ ಬಯಸ್ತಾ ಇರ್ತೀವಿ. ಇಟ್ಸ್ ನಾನು ಹೇಳಿರೋದಲ್ಲ, ಸೈಕ್ರಿಯಾಟಿಸ್ಟ್ಗಳು ಕೂತ್ಕೊಂಡು ಡೋಪಮಿನ್ ಎಫೆಕ್ಟ್ ಅದು ಆಗ್ತಾನೆ ಇರಬೇಕು. ಅದಾಗಲಿಲ್ಲ. ಈಗ ಏನಾಗುತ್ತೆ, ಬಹಳಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿರ್ತಾರೆ, ಅವ್ರದ್ದು ಎಲ್ಲ ಮಾಡ್ತಿರ್ತಾರೆ, ಕಂಟಿನ್ಯೂಟಿನೂ ಇರುತ್ತೆ. 6 ತಿಂಗಳು, ವರ್ಷ, 2 ವರ್ಷ ಮಾಡ್ತಿರ್ತಾರೆ, ವ್ಯೂಸ್ ಸಿಗ್ತಾ ಇರಲ್ಲ. ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದಾರೆ, ಎಷ್ಟೋ ಜನ ಬರಹಗಾರರಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಅಂತ, ರೀಸನ್ ಇಲ್ಲ. ಅದೇನಾಗುತ್ತೆ, ಯಾವಾಗ ಅವರು ಮಾಡಿದ ಕೆಲಸಕ್ಕೆ ಬಯಸಿದ ಫಲಿತಾಂಶ ಸಿಕ್ಕಲ್ಲ, ಆ ಇಂಟೆನ್ಸಿಟಿ ಇದೆಯಲ್ಲ, ಅಷ್ಟೇ ಸ್ಥಿರತೆ, ಅಷ್ಟೇ ಬದ್ಧತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ, ನಿಧಾನ ಕಡಿಮೆ ಆಗ್ತಾ ಹೋಗುತ್ತೆ. 2 ವರ್ಷ ಅನ್ನೋಷ್ಟು, 2 ವರ್ಷ ದೊಡ್ಡ ಮಾತು. ಭಾಳಷ್ಟು ಜನ 2 ವರ್ಷ ನಿಲ್ಲಲ್ಲ, 3 ತಿಂಗಳು, 4 ತಿಂಗಳು, 6 ತಿಂಗಳೊಳಗಡೆ ಹೋಯಿತು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಬಾರ್ಸಿಲೋನಾದಲ್ಲಿದ್ದವನು. ಸ್ಪೇನಲ್ಲಿ ಒಂದು 18 ವರ್ಷ ನಾನು ಜೀವನ ಮಾಡಿದೆ. ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ 2010 ಅನಿಸುತ್ತೆ ನಾನು ಬಂದದ್ದು. ನನಗೆ ತುಂಬ ಆಸೆ, ಬರೆಯೋಕ್ಕೆ ಆಸೆ ಇತ್ತು. ಬಟ್ ನಾನು ಬರಹಗಾರ ಅಂತ ನನಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನೇನು ಮಾಡ್ತಿದ್ದೆ, ಬಾರ್ಸಿಲೋನಾದ ಗಲ್ಲಿಗಳದು, ಅಲ್ಲಿದು ಪಾರಂಪರಿಕ ತಾಣಗಳು, ಅದರದ್ದೆಲ್ಲ ಒಳ್ಳೆ ಫೋಟೋ ತೆಗೆದು ಹಾಕಿ ಎಲ್ಲ ಮಾಡ್ತಾಯಿದ್ದೆ. 2-3 ಲೈಕು, ನೋ ಟೇಕರ್ಸ್. 2010 2018-19 ತನಕ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಏನೂ ಮಾಡಬೇಕಾಗಿಲ್ಲ. ನಾನು ಬಿಡಲಿಲ್ಲ. ಪ್ರತಿದಿನ ಇವತ್ತು ಹೇಗೆ ಮಾಡ್ತೀನೋ ಹಂಗೆ, ಅನಿವಾರ್ಯ ಕರ್ಮ ಇದು, ನನಗೆ ಭಗವಂತ ಕೊಟ್ಟಿರೋದು ಅಂತ ಮಾಡಬೇಕು. ಅದು ಯಾರೋ ನೋಡ್ತಾರೆ, ಹೊಗಳ್ತಾರೆ ಅಂತಲ್ಲ, ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಕರೋನಾ ಬಂತಲ್ಲ, ಕರೋನಾ ಟೈಮಲ್ಲಿ ಒಂದೊಂದು ಪೋಸ್ಟ್ಗಳು 15,000 20,000 ಲೈಕ್ಗಳು, 2,000-3,000 ಶೇರ್ಗಳು ಆಗೋಕ್ಕೆ ಶುರು ಆಯಿತು. ಯಾವಾಗ ಅಂದರೆ ಕರೋನಾ ಟೈಮಲ್ಲಿ ಎಲ್ಲರೂ ಮನೇಲಿ ಕೂತರು, ಜನ ಮನೇಲಿ ಕೂತಿದ್ರು. ನಾನು ಆತ್ಕೊತಾ ಇದ್ದಿದ್ದೆಲ್ಲ ಜಿಯೋ ಪೊಲಿಟಿಕ್ಸು, ಅಲ್ಲೇನಾಗ್ತಿದೆ, ಇಲ್ಲೇನಾಗ್ತಿದೆ, ಈ ಥರದ್ದು ಮಾಡ್ತಿದ್ದೆ. ನಮ್ಮ ವೇಳೆನ ಹೇಗೆ ವ್ಯಯಿಸಬೇಕು. ಕರೋನಾ ಬಂತು ಅಂತ ಹೇಳ್ಬಿಟ್ಟು ಜನ ಎಲ್ಲ ಸೇವೆ ಮಾಡ್ತಿರಲಿಲ್ಲ, ಇಷ್ಟಿಷ್ಟುದ್ದ ಗಡ್ಡ ಬಿಟ್ಕೊಂಡ್ಬಿಟ್ಟಿರೋರು ಜನ. ನಾನು ಹೇಳ್ತಿದ್ದೆ, ಆ ಥರ ಗಡ್ಡ ಎಲ್ಲ ಬಿಡೋದು ಬೇಡ, ನೀವು ಆಫೀಸ್ಗೆ ಹೇಗೆ ಹೋಗ್ತೀರಿ ಹಾಗೇ ಕಳೀರಿ. ಸೊ ಆ ಟೈಮಲ್ಲಿ ಕ್ಲಿಕ್ ಆಯಿತು. ನಾನು ಅದಕ್ಕಿಂತ ಮುಂಚೆ ನನ್ನ ಹೆಂಡತಿಗೆ ಫೋನ್ ಮಾಡಿ ಹೇಳ್ತಿದ್ದೆ, 1 ಲೈಕ್ ಹಾಕಮ್ಮ, 1 ಲೈಕ್ ಬಂದಿಲ್ಲ ಅಂತ.
ಥರದ ದಿನಗಳಿದೆ. ಅರ್ಥ ಇಷ್ಟೇ, ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ 4 ಜನ ಲೈಕ್ ಹಾಕಿದ್ರು ಅಂತ ನಾನು ಈ ಮಾತು ಹೇಳ್ತಿಲ್ಲ. ಶ್ರದ್ಧೆಯಿಂದ ನಿಮಗೆ ಯಾವಾಗ ಫಲಿತಾಂಶ ಸಿಕ್ಕಲ್ವೋ ಇನ್ನಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಹೋದರೆ ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ನೀವು ಬಯಸಿದ್ದೆಲ್ಲ ಸಿಕ್ಕುತ್ತೆ. ಲೇಟ್ ಆಗ್ಬೋದು, ಮನಸ್ಸನ್ನು ಬಿಡೋ ಹಾಗಿಲ್ಲ. ಆದರೆ ಈ ಟೈಮ್ ಮ್ಯಾನೇಜ್ಮೆಂಟಲ್ಲಿ ನೋ ಅಂತ ಯಾವಾಗ ಹೇಳಬೇಕಾಗತ್ತೆ ನಾವು? ನಿಮಗೆ ಯಾವಾಗ ನಿಮ್ಮ ಅಂತರಾತ್ಮ ಹೇಳುತ್ತೆ ನೋ, ಅದನ್ನು ನೀವು ಯಾವುದೇ ಸಂಕೋಚ ಇಲ್ಲದೆ ನೋ ಅಂತ ಹೇಳಬೇಕು. ಹೆಂಗೆ ಕಂಡ್ಕೊಳ್ಳೋದು ಹೇಗೆ? ಗೊತ್ತಾಗ್ಬಿಡುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ, ಖಂಡಿತ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಬುದ್ಧಿವಂತರು, ಹೆಚ್ಚು ಶಕ್ತಿಶಾಲಿ ನೀವು. ನಮಗೆ ಏನಂದರೆ ಅದು ರಿಯಲೈಸೇಷನ್ ಆಗಿಲ್ಲ. ಉದಾಹರಣೆ, ಬೆಸ್ಟ್ ಉದಾಹರಣೆ ನಮ್ಮ ಪುರಾಣದಲ್ಲೇ ಇದೆ. ಹನುಮಂತ ಎಂಥ ಮಹಾಬಲಿ, ಎಂತಹ ಪರಾಕ್ರಮಿ. ಆತನ ಶಕ್ತಿಯ ಅರಿವು ಆತನಿಗಿರಲಿಲ್ಲ. ಆತನ ಬದುಕಿಗೆ ಒಬ್ಬ ಜಾಂಬವಂತ ಬೇಕಾಯಿತು. ಹೇಳಿದೆ, ನಿನ್ನ ಕೈಲಿ ಆಗುತ್ತೆ, ಈ ಸಮುದ್ರನ ನೀನು ಈಸಿಯಾಗಿ ಹಾರಬಲ್ಲೆ ಅಂತ ಆತನ ಹೊಗಳಿ ಅಟ್ಟಕ್ಕೇರಿಸಿ ಎಲ್ಲ ಮಾಡಿದ್ಮೇಲೆ ಹನುಮಂತ ಸುಲಭವಾಗಿ ಹಾರ್ದ. ಹಾಗೆ ನಾವೆಲ್ಲರೂ ಹನುಮಂತರೇ. ನಮ್ಮ ಬದುಕಿಗೆ ಒಬ್ಬ ಜಾಂಬವಂತ ಬೇಕು. ಅದು ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಗಂಡ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಬ್ಬರು ಜಾಂಬವಂತ ಬದುಕಿಗೆ ಬೇಕು. ಜಾಂಬವಂತ ಸಿಗಲಿಲ್ಲ ಅಂದರೆ ನಮಗೆ ನಾವೇ ಜಾಂಬವಂತರು ಆಗಬೇಕು. ಮೇಯ್ನ್ ಪಾಯಿಂಟ್, ಅದು ಅತ್ಯಂತ ಇಂಪಾರ್ಟೆಂಟು. ಇಡೀ ಜಗತ್ತು ನಮ್ಮ ಮೇಲೆ ಹೋಪ್ಸ್ ಬಿಟ್ಟಾಗ ನಾವು ನಮ್ಮ ಮೇಲೆ ನಂಬಿಕೆನ ಬಿಟ್ಕೋಬಾರ್ದು. ಅದನ್ನು ಯಾವತ್ತು, ಈಗ ನಾವೇ ನಮ್ಮನ್ನು ನಂಬಲಿಲ್ಲ ಅಂದರೆ ಯಾಕೆ ಅಕ್ಕಪಕ್ಕದವ್ರು ನಂಬ್ತಾರೆ? ಯಾಕೆ ನಂಬ್ತಾರೆ? ಅವ್ರು ಯಾಕೆ ನಂಬ್ತಾರೆ? ಯಾಕೆ ನಂಬಬೇಕು? ಅವ್ರು ನಂಬುವಂಥದ್ದು ನಾನೇನು ಮಾಡಿದ್ದೀನಿ ಸಮಾಜಕ್ಕೆ? ಆ ನಂಬಿಕೆ ಸೃಷ್ಟಿ ಮಾಡುವಂಥದ್ದು ಏನಾದರೂ ಒಂದೋ ಎರಡೋ ಕೆಲಸ ಮಾಡಿದರೆ, ಇಲ್ಲಪ್ಪ ಇವನು ನಂಬೋದು, ನಾನು ಇವನು ಮಾಡ್ತಾನೆ, ಹೇಳಿದ ಮೇಲೆ ಇದು ಮಾಡ್ತಾನೆ. ಏನು ಮಾಡಿದ್ರಿ ನೀವು? ಏನು ಮಾಡಿದ್ರಿ? ಸೊ ತುಂಬ ಇಂಪಾರ್ಟೆಂಟು ಕನ್ಸಿಸ್ಟೆನ್ಸಿ ಇದ್ದು ಶ್ರದ್ಧೆಯಿಂದ ಮಾಡಿನೂ ಕೆಲವೊಮ್ಮೆ ನಮಗೆ ಫಲಿತಾಂಶಗಳು ಸಿಕ್ಕೋದಿಲ್ಲ. ಅದಕ್ಕೆ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಗೊತ್ತಿಲ್ಲ. ಕೆಲವರು 2 ವರ್ಷ 3 ವರ್ಷನೂ ಮಾಡಿನೂ ಫಲಿತಾಂಶ ಸಿಕ್ಕಿಲ್ಲ. ಫಲಿತಾಂಶ ಸಿಕ್ಕಿಲ್ಲ ಅಂತ ಬಿಟ್ಟು ಬೇರೆ ಶುರು ಮಾಡೋದು ಒಳ್ಳೇದಾ ಅಥವಾ ಅದರಲ್ಲೇ ಮುಂದುವರಿಯೋದು ಒಳ್ಳೇದಾ? ಅದು ನಿಮ್ಮ ಆತ್ಮನೇ ಹೇಳುತ್ತೆ. ನಾನು ಕೇಳಿದ್ರೆ ಬಹಳಷ್ಟು ವೇಳೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ, ಇದು ನಾನಲ್ಲ ಅಂತ. ಇದಕ್ಕೆ 3 ಆಯಾಮ ಇದೆ. ಇದಕ್ಕೆ ಹೋಗೋಕ್ಕೆ ಮುಂಚೆ ನಾನು ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಇಷ್ಟು ಮಾಡಿದ್ದಕ್ಕೆ ನಿಮಗೆ ಡೇಲ್ ಕಾರ್ನೆಗಿ ಹೆಸರು ಕೇಳಿರ್ತೀರಿ, ಆಯಿತಾ? ಆತ ಇದೇನು ಹೇಳ್ತಾರೆ, ಗಣಿಗಾರಿಕೆಯಲ್ಲಿರ್ತಾನೆ, ಗಣಿ ಬಿಸ್ನೆಸ್ಸಲ್ಲಿರ್ತಾನೆ. ಆತ ಒಂದು ಸರಿ ಮಾರಿಬಿಡ್ತಾನೆ. ತುಂಬ ಎಷ್ಟು ಅಗದ್ರೂ ಚಿನ್ನ ಸಿಗ್ತಿರಲ್ಲ. ಅಯ್ಯೋ ಸಾಕಿನ್ನು ಅಂತ ಮಾರಿಬಿಡ್ತಾನೆ. ಆತ ಮಾರಿಬಿಟ್ಟು ಈಚೆ ಕಡೆ ಬರ್ತಾನೆ, ಇನ್ನೊಂದಷ್ಟು ಅಡಿ ಹೊಡೆದಿದ ತಕ್ಷಣ ಚಿನ್ನದ ನಿಕ್ಷೇಪನೆ ಸಿಕ್ಬಿಡುತ್ತೆ. ಇದು ನಿಜವಾಗ್ಲೂ ಜೀವನದಲ್ಲಿ ಆಗಿರೋದು, ಆತ ಬರ್ಕೊಂಡಿದ್ದಾನೆ. ಸೊ ಅದಂಗೆ ಆಗುತ್ತೆ. ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತೇನೋ ಇರಬೇಕು ಪುಸ್ತಕ, ಆ ಪುಸ್ತಕದಲ್ಲಿ ಅದನ್ನು ಬರ್ತಿದ್ದಾರೆ. ಸೊ ಅವ್ರದ್ದು ನಿಜವಾಗ್ಲೂ ಜೀವನದಲ್ಲಿ ಆದಂಥದ್ದು. ಆತ ಬಿಟ್ಬಿಟ್ಟ. ಅದನ್ನು ಬಿಡದೆ ಆತ ಮುಂದೆ ಹೋಗಿದ್ದಿದ್ರೆ ಆಗಿರೋದು. ಬಟ್ ಆತನ ಮನಸ್ಸು ಹೇಳ್ತಿದ್ದ, ಅದೇ ಆತ ಇನ್ನೊಂದು ಬಿಸ್ನೆಸ್ಸಿಗೆ ಬರ್ತಾನೆ. ಅದರಿಂದ ಆತ ಕಲ್ತ. ಇಲ್ಲ, ಅದು ಏನೇ ಆಗಲಿ ತಳ ಹೋಗಿ ಅಲ್ಲಿ ಏನೂ ಸಿಕ್ಕಲ್ಲ ಅನ್ನೋ ತನಕ ನಾನು ಪ್ರಯತ್ನ ಪಡಬೇಕು ಅಂತ. ಹಾಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ನಾನು ಹೇಳೋದೇನೆಂದರೆ, ನನ್ನ ಅನುಭವದ ಪ್ರಕಾರ ನಾವು ಅಷ್ಟು ಈಸಿಗೆ ಕ್ವಿಟ್ ಅಂತ ಅನ್ನಬಾರ್ದು. ಯಾಕಂತಂದರೆ ಕ್ವಿಟ್ ಅನ್ನೋದು ಬಹಳ ಈಸಿ. ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ, ಅದು ಹ್ಯಾಬಿಟ್ ಆಗಿಬಿಡುತ್ತೆ. ಇದನ್ನು ಶುರು ಮಾಡ್ತೀವಿ, ಅದನ್ನು ಶುರು ಮಾಡ್ತೀವಿ, ಇದನ್ನು ಶುರು ಮಾಡ್ತೀವಿ, ಯಾವುದನ್ನು ಪೂರ್ಣಗೊಳಿಸೋದಿಲ್ಲ. ಹಿಡಿದ ಮೇಲೆ ನೋಡೋದು ಒಂದಷ್ಟು ದಿನ, ಮಿನಿಮಮ್ 1,000 ದಿನ ನಿಮಗೆ ನೀವು ಕೊಟ್ಕೋಬೇಕು. ಅದು ವ್ಯಾಪಾರ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಇರ್ಬೋದು. ಮಿನಿಮಮ್ 1000 ಡೇಸ್, ಒಂದು 3 ವರ್ಷನಾರು ನಿಮಗೆ ನೀವು ಅದನ್ನು ಕೊಡಬೇಕು. ಅಷ್ಟು ಡೆಡಿಕೇಶನ್ ಬೇಕು. ಕೊನೆಗೂ ಆಗಲಿಲ್ಲ ಅಂದರೆ ಆಯಿತು ಅಂತ ನಾವು ಬೇರೆ ಕಡೆ ಹೋಗಲೇಬೇಕು. ನಾವು ಅಳ್ತಾ ಕೂತ್ಕೊಳ್ಳೋಂಗಿಲ್ಲ. ಮೇ ಬಿ ಅದೇನಾಗುತ್ತೆ ಅಂತಂದರೆ, ಅದಕ್ಕೆ ನಾನು ನಿಮಗೆ ಹೇಳಬೇಕು ಅಂತಂದರೆ, ನಾನು ವೈಜ್ಞಾನಿಕ ರೀಸನ್ಸ್ ಕೊಡೋಕ್ಕಾಗೋದಿಲ್ಲ. ಇದಕ್ಕೆ ನಾನು ನಿಮಗೆ ಫಿಲಾಸಫಿಕಲ್ ರೀಸನ್ಸೇ ಕೊಡೋಕ್ಕಾಗೋದು. ಏನಂದರೆ, ಕೆಲವ್ರಿಗೆ ಮೊದಲನೇ ಚಾವಿಲೇ ಓಪನ್ ಆಗಿಬಿಡುತ್ತೆ, ಚಿಕ್ಕ ವಯಸ್ಸಿಗೆ ಯಶಸ್ಸು ಸಿಕ್ಕಿರುತ್ತೆ. ಕೆಲವ್ರಿಗೆ 50-60ಕ್ಕೆ ಸಿಕ್ಕುತ್ತೆ. ಕೆಲವ್ರಿಗೆ ಸಿಕ್ಕದೇ ಇಲ್ಲ ಜೀವನ ಪೂರ್ತಿ. 100 ಕೀ ಇರುತ್ತೆ. ಅವರು ಟ್ರೈ ಮಾಡ್ತಾನೆ ಇರ್ತಾರೆ. ಪ್ರಯತ್ನ ನಿಲ್ಲಿಸಬಾರ್ದು. ಯಾವ ಕೀಯಲ್ಲಿ ನೆಕ್ಸ್ಟ್ ಓಪನ್ ಆಗುತ್ತೆ ನೋಬಡಿ ನೋಸ್. ಪ್ರಯತ್ನ ನಿಲ್ಲಬಾರ್ದು. ನನ್ನ ಬದುಕಿನ ಇನ್ನೊಂದು ಟ್ಯಾಗ್ಲೈನ್, ಪ್ರಯತ್ನವೇ ಪರಮಾತ್ಮ. ಅದೇ ದೇವರು. ಪ್ರಯತ್ನ ಮಾತ್ರ ನಿಲ್ಲಿಸಂಗಿಲ್ಲ, ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಯಾಕೆಂದರೆ ನೀವು ಅಕ್ಕಪಕ್ಕ ಸುತ್ತಮುತ್ತ ನೋಡಿ, ಎಷ್ಟು ನೋವುಗಳಲ್ಲಿ ನಮಗಿಂತ ಇರೋ ಜನ ಇದ್ದಾರೆ, ಹೌದಾ ಅಲ್ವಾ? ಸೊ ನಿಮ್ಗೇನಾಗಿದೆ? ಕೈಕಾಲು ನೋವಿಲ್ಲ, ಬದುಕಿದ್ದೀರಾ, ಇನ್ನೇನು ಬೇಕು? ಬದುಕಿದ್ದೀರಾ, ಯು ಕ್ಯಾನ್ ಫೀಲ್ ಸಮಥಿಂಗ್ ಅಂತಂದರೆ ಯು ಆರ್ ಅಲೈವ್. ಮಾಡಿ ಕೆಲಸ ಮಾಡ್ತಾಯಿರಿ. ಯಾವ ಬದುಕು ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬದಲಾಗುತ್ತೆ.
ನಾನು ಇದನ್ನು ಅತ್ಯಂತ ನಂಬಿಕೆಯಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ನನ್ನ ಬದುಕಿನಲ್ಲ ಹಾಗಾಗಿದೆ. ಬಟ್ ಆಸೆ ಮತ್ತು ಹಪಾಹಪಿ ಎರಡರದ್ದು ಮಧ್ಯದ ವ್ಯತ್ಯಾಸ ಬಹಳಷ್ಟು ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ. ಹೌದು. ನಾನು ಇದನ್ನು ಸಾಧಿಸಬೇಕು ಅಂತ ಅನ್ನಿಸ್ಬೇಕು, ಹೌದು, ಅಯ್ಯೋ ಆಗ್ಲಿಲ್ವಲ್ಲ ಅನ್ನೋ ತುಡಿತ, ಅದನ್ನು ಹಪಾಹಪಿ ಅಂತಾನೆ ಅನ್ಬೇಕು ಅಂತ ಅನ್ಸುತ್ತೆ. ಹೌದು. ಆದರೆ ಎರಡರ ಮಧ್ಯ ವ್ಯತ್ಯಾಸ ಜನ ಕಂಡುಕೊಂಡ್ಬಿಟ್ರೆ ಬಹಳ ಜೀವನ ಖಂಡಿತ ಸರಿಸಾಗುತ್ತೆ. ಸತ್ಯವಾದ ಮಾತು. ನಾನು ಹೇಳೋದು ಇಷ್ಟೇ. ಇದು ಧೋನಿ ಒಂದ್ಸರಿ ಬಹಳ ಪ್ರಸಿದ್ಧವಾದ್ದು, ನನಗೆ ತುಂಬ ಇಷ್ಟವಾದ ಮಾತು. ಆತ ಹೇಳ್ತಾನೆ, ಥಿಂಕ್ ಅಬೌಟ್ ದ ಕಂಟ್ರೋಲಬಲ್ಸ್ ಅಂತ. ಥಿಂಕ್ ಅಬೌಟ್ ದ ಕಂಟ್ರೋಲಬಲ್ಸ್. ಯಾವುದು ನಮ್ಮ ಕೈಯಲ್ಲಿ ನಿಯಂತ್ರಣಕ್ಕೆ ಸಾಧ್ಯನೋ ಅದರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ಯಾವುದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಕೃಷ್ಣ ಪರಮಾತ್ಮ ಅದೇ ಹೇಳಿದಷ್ಟೇ, ಕೆಲಸ ನೀನು ಮಾಡು, ಕರ್ಮ ನೀನು ಮಾಡು, ಫಲ ನನಗೆ ಬಿಡು ಅಂತ. ಈಗ ನಾವೇನು ಮಾಡ್ತೀವಿ, ನಮಗೆ ಯಾತಕ್ಕೆ ಬೇಸರ ಆಗುತ್ತೆ, ನಾವು ಹಪಾಹಪಿ ಯಾವಾಗ ಶುರು ಆಗುತ್ತೆ, ನಾವು ಮಾಡ್ತಿರ್ತೀವಿ, ನಮಗೆ ಬಯಸಿದ್ದು ಫಲ ಸಿಕ್ಕಲ್ಲ, ಅವಾಗ ಅದು ಫ್ರಸ್ಟ್ರೇಷನ್, ಅದನ್ನೇ ಹಪಾಹಪಿ ಅಲ್ವಾ. ಮಾಡಲೇಬೇಕು ಅಂತ ಆರೋಗ್ಯನ ನಾವು ಕಾಂಪ್ರಮೈಸ್ ಮಾಡ್ಕೋತೀವಿ, ಫ್ಯಾಮಿಲಿ ಜೊತೆ ಟೈಮ್ನ ಕಾಂಪ್ರಮೈಸ್ ಮಾಡ್ತೀವಿ, ಹೇಗಾದರೂ ಬೇಕು ಅದನ್ನು ಪಡ್ಕೊಳ್ಳೇಬೇಕು ಅನ್ನೋ ಹಪಾಹಪಿಗೆ ಬಿದ್ದುಬಿಡ್ತೀವಿ. ಅದು ಖಂಡಿತ ತಪ್ಪು. ನಮ್ಮ ಕೈಲಿ ಏನಿದೆ, ಕೆಲಸ ಅಷ್ಟೇ ನಮ್ಮ ಕೈಲಿರೋದು, ರಿಸಲ್ಟ್ ನಮ್ಮ ಕೈಲಿ ಇಲ್ವಲ್ಲ. ಬಟ್ ನೀವೀಗ ಜನ್ಜಿ ವರ್ಲ್ಡಲ್ಲಿ ನಾವಿದ್ದೀವಿ. ಜನ್ಜಿ ಹುಡುಗರನ್ನು ನೋಡಿದ್ರೆ ಒಂದು ರಾತ್ರಿಯಲ್ಲಿ ನನಗೊಂದು ಆಡಿ ಕಾರ್ ಬೇಕು, ಒಂದು ರಾತ್ರಿಯಲ್ಲಿ ನಾನೊಂದು 1,000 ಕೋಟಿ ಸಂಪಾದನೆ ಮಾಡಬೇಕು, ಒಂದು ರಾತ್ರಿಯಲ್ಲಿ ನನ್ನನ್ನು ನೋಡಿದ ತಕ್ಷಣ ಎಲ್ಲರೂ ಬಂದು ನನ್ನನ್ನು ಮುತ್ಕೋಬೇಕು, ಸೆಲ್ಫೀಸ್ ತಗೋಬೇಕು, ಸೆಲೆಬ್ರಿಟೀಸ್ ಆಗಬೇಕು, ಈಗೇನು ಬಿಲಿಯನಿಯರ್ಸ್ ಆಗಬೇಕು ಅಂತಾರೆ. ಇಸ್ ಇಟ್ ದ್ಯಾಟ್ ಈಸಿ ಅಂತಾನು ಅನ್ನಿಸ್ಬಿಡತ್ತೆ. ಕೆಲವೊಂದು ಉದಾಹರಣೆಗಳು ನಮ್ಮ ಮುಂದೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೋಷಿಯಲ್ ಇನ್ಫ್ಲೂಯೆನ್ಸಿಂಗ್ ಇಂದ ತುಂಬ ಕೋಟ್ಯಾಂತರ ರೂಪಾಯಿ, ಆಕ್ಚುಲಿ ಇಂಡಿಯಾದ ಕಮ್ಮಿ, ಬಟ್ ಫಾರಿನಲ್ಲಿ ಕೋಟ್ಯಾಂತರ ರೂಪಾಯಿ, ಬಿಲಿಯನ್ಸ್ ಸಂಪಾದಿಸಿದವರು. ಬಟ್ ಅವ್ರ ಮೈಂಡ್ ಸೆಟ್ಗೆ ಏನು ಹೇಳ್ತೀರಾ? ಇವಾಗ ಉದ್ಯಮಕ್ಕೆ ಕಾಲಿಟ್ರು ಅವ್ರಿಗೇನು ಅನ್ಸುತ್ತೆ ಅಂತ ಹೇಳಿದ್ರೆ, ನಾಳೆನೇ ಒಂದು ದೊಡ್ಡ ಎಂಪೈರ್ ಕ್ರಿಯೇಟ್ ಮಾಡಿಬಿಡ್ಬೇಕು, ನಂದೊಂದು ಬ್ರ್ಯಾಂಡ್. ಇಸ್ ಇಟ್ ದ್ಯಾಟ್ ಈಸಿ ಮೋಕ್ನಳ್ಳಿ ಅವರು? ಇಟ್ಸ್ ನಾಟ್ ಈಸಿ. ಹ್ಯಾವಿಂಗ್ ಸೆಡ್ ದಟ್ ಇಟ್ ಈಸ್ ಆಲ್ಸೋ ಈಸಿ. ಯಾಕೆಂದರೆ ನಾನು ಒಂದು ಹೇಳ್ತೀನಿ ಕೇಳಿ, ಒಬ್ಬ ವ್ಯಕ್ತಿತ್ವ ನಾನು ಹೇಳಿದೆ 3 ಆಯಾಮ ನೋಡಬೇಕು. ಅದು ಸಣ್ಣ ಉದ್ಯಮಿ ಇರ್ಬೋದು, ದೊಡ್ಡ ಯಾವುದೇ ಇರ್ಬೋದು, ಸ್ಟಾರ್ಟಪ್ ಇರ್ಬೋದು, ಯಾವುದೇ ಆಯಿತು, ಮೂರು ಆಯಾಮ. ಅದಕ್ಕೆ ನೀವು 3 ways ನೀವು ಅದನ್ನು ನೋಡೋಕ್ಕೆ ಇರೋದು. ಒಂದು ನೀವು, 2 ನೀವು ನೀಡುವ ಸೇವೆ ಅಥವಾ ಪದಾರ್ಥ, 3 ಮಾರುಕಟ್ಟೆ. ಇಷ್ಟೇ ಇರೋದು, ಇನ್ನೇನೂ ಇಲ್ಲ. ನೀವು ಯಾರೇ ಏನೇ ಮಾಡಿದಾರಲ್ಲ, ಅವನು ಯೂಟ್ಯೂಬರ್ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಬೇರೆ ಥರದಲ್ಲಿ ಅಥವಾ ಕ್ರಿಪ್ಟೋಗಳು ಮಾಡ್ತಾರೆ. ಇವತ್ತಿನ ದಿನ ಜೆನ್ಸಿಗಳು ಅತ್ಯಂತ ಕಡಿಮೆ ಅವಧಿಲಿ ಟ್ರೆಡಿಷನಲ್ಲಾಗಿ ಇಂಡಸ್ಟ್ರಿಗಳು ಇನ್ನೂ ಕಟ್ಕೊಂಬಂದು ಅವರೇನೋ ಇವತ್ತಿಗೆ ಬಿಲಿಯನೇರೋ ಏನೋ ಆಗಿರೋಷ್ಟೊತ್ತಿಗೆ ಇವ್ರು ಮಲ್ಟಿ ಬಿಲಿಯನೇರ್ಸ್ ಆಗಿದ್ದಾರೆ. ಸತ್ಯ ನೀವು ಹೇಳಿದ್ದು. ಅದು ಎಸ್ಪೆಷಲಿ ವೆಸ್ಟರ್ನ್ ವರ್ಲ್ಡಲ್ಲಿ ಆ ಥರ ಉದಾಹರಣೆಗಳು 100 ಇವೆ. ಆಗ್ತಾರೆ. ಯಾಕೆ ಆಗ್ತಾರೆ ಅಂದಾಗ ಈ 3 ಅಂಶನ ನೀವು ಗಮನಿಸಿ. ಇವತ್ತು ಟೆಕ್ನಾಲಜಿ ಏನಿದೆ ಅದು ಅತ್ಯದ್ಭುತವಾಗಿದೆ. ಆ ಟೆಕ್ನಾಲಜಿ ಸಹಾಯದಿಂದ ನೀವು ಸಾಹುಕಾರರಾಗೋದು ಅಥವಾ ಕೆಳಗಡೆ ಪ್ರಪಾತಕ್ಕೆ ಹೋಗೋದು ಎರಡೂ ಅಷ್ಟೇ ಸ್ಪೀಡಲ್ಲಿ ಹೋಗ್ಬೋದು. ಸಾಹುಕಾರರಾಗೋದು ನೀವು ಅಷ್ಟೇ ಸ್ಪೀಡಲ್ಲಿ ಸಾಹುಕಾರರಾಗ್ಬೋದು. ಬೇಡ ಅಂದರೆ ನೀವು ಬರ್ಬಾದ್ ಅಂತೀವಲ್ಲ, ಇನ್ನೂ ಕೆಳಗೆ ಹೋಗೋದು, ಅದು ಕೂಡ ಅಷ್ಟೇ ಸ್ಪೀಡಲ್ಲಿ ಹೋಗ್ಬೋದು. ವ್ಯಕ್ತಿತ್ವ ಅದು ನಾವು ಯಾರು, ನಾನು ಮೊದಲೇ ಹೇಳಿದೆ, ನಾವು ಇದು ಸ್ಟಾರ್ಟ್ ಮಾಡಿದಾಗ ಮೊದಲೇ ಹೇಳಿದ್ದಾಗೆ ನಾವು ಯಾರು ಅನ್ನೋದನ್ನೇ ನಾವು ಅರ್ಥಕೊಂಡಿಲ್ಲ. ನಮ್ಮ ಕ್ಯಾರೆಕ್ಟರ್ ಏನು, ನಮ್ಮ ಗುಣ ಏನು, ಇದನ್ನು ನಾವು ಫಸ್ಟ್ ಅರ್ಥಕೊಂಡ್ರೆ ಅದೊಂದು ದೊಡ್ಡ ಸಮುದ್ರ. ನಾವು ಮಾತಾಡ್ತಾ ಹೋದರೆ ನಾನು ಯಾರು ಅನ್ನೋದು ಅದು ಎಷ್ಟು ದೊಡ್ಡ ಸಮುದ್ರ ಅಂದರೆ ಎಷ್ಟು ಹೋದ್ರೂ ಕೊನೆಗೂ ಅರಿವಿಗೆ ನಿಲ್ಕಲ್ಲ. ದಕ್ಕದಷ್ಟು ಯಾರಿಗೂ ನಾವು ಯಾರು ಅನ್ನೋದು ಪೂರ್ಣವಾಗಿ ಯಾರಿಗೊಂಚೂರು ಪಾರು ತಿಳಿದಿರುತ್ತೆ, ಅವರು ಎಕ್ಸ್ಟ್ರಾಡಿನರಿ ಆಗಿರ್ತಾರೆ. ಅವ್ರಿಗೆ ದಕ್ಕಿರೋದು 1% ಇರುತ್ತೆ, ಅವ್ರಿಗೆ 100ಕ್ಕೆ 100 ದಕ್ಕಿರಲ್ಲ, ಚೂರು ದಕ್ಕಿರುತ್ತೆ. ಸೊ ಅದೊಂದು ದೊಡ್ಡ ಸಮುದ್ರ. ನೀವು ಆ ಸಮುದ್ರನ ಮಂಥನ ಮಾಡಿ ನಿಮ್ಮ ಅರಿವಿಗೆ ನಾನು ಯಾರು ಅನ್ನೋದು ನಿಮಗೆ ಎಷ್ಟು ದಕ್ತೋ ಅಷ್ಟು ಅದನ್ನು ತಿಳ್ಕೊಂಡ್ರೆ ಆ ಗುಣಕ್ಕೆ ಅನುಗುಣವಾಗಿರುವ ಪದಾರ್ಥ ಅಥವಾ ಸೇವೆನ ನೀವು ಕೊಡಬೇಕು. ಕೀರ್ತಿ ಅವರು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರದ್ದೇನೋ ಕೀರ್ತಿ ENT ಮಾಡಿದ್ದಾರೆ ಅಂತ ನಾನು ನಾಳೆ ಸ್ಟಾರ್ಟ್ ಮಾಡೋಕ್ಕಾಗತ್ತಾ? ನನ್ನ ಗುಣಕ್ಕೆ ಅದು ಮ್ಯಾಚ್ ಆಗುತ್ತಾ? ನಾನು ಅದು ನೋಡಬೇಕು. ಈಗ ನನ್ನ ಫ್ರೆಂಡ್ ಯಾರೋ ಒಬ್ಬ ಹೋಟ್ಲು ತೆಗೆದಿದ್ದಾನೆ, ಅವ್ನು ತುಂಬ ಚೆನ್ನಾಗಿ ಲಾಭ ಮಾಡ್ತಾಯಿದೆ, ನಾನು ಹೋಟ್ಲು ತೆಗಿತೀನಿ. ತಪ್ಪುಗಳಾಗೋದು ಸೋಲಾಗದೆ ಇಲ್ಲಿ. ನನ್ನ ಗುಣ ಏನು, ನನ್ನ ಗುಣಕ್ಕೆ ಅದು ಅನುಗುಣವಾಗಿದೆಯಾ ಅಂತ ಯೋಚನೆ ಮಾಡೋದಿಲ್ಲ. ನಾವೊಂದೊಂದು ಬಹಳಷ್ಟು ಜನ ಹೇಳೋದು, ಸಾರಿ ಟು ಇಂಟ್ರಪ್ಟ್, ಎದುರುಗಡೆ ಇದ್ದ ವ್ಯಕ್ತಿ ಬೆಳೆದದ್ದನ್ನು ನೋಡಿ ನಾನು ಬೆಳೆದ್ರೆ ತಾನೇ ಬೆಳೆಯೋಕ್ಕಾಗೋದು ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳ್ತೀನಿ, ಅದೇ ಎಲ್ಲೋ ಒಂದು ಕೇಸ್ ಆಗ್ಬೋದು, ಆ ಥರ 99 ಕೇಸ್ ಬಿದ್ದೇ ಹೋಗೋದು. ನೀವು ಯು ಫಾಲೋ ಯುವರ್ ಹಾರ್ಟ್. ನಿಮ್ಮ ಮನಸ್ಸಿಗೆ ಏನು ಹೇಳುತ್ತೆ, ನೀವು ಯಾರು ಅನ್ನೋದು ನಿಮ್ಮ ನೇಚರ್ಗೆ ಅದು ಹೊಂದುತ್ತಾ, ನಿಮ್ಮ ಪದಾರ್ಥ ಅಥವಾ ಸೇವೆ, ನೀವು ನೀಡುವ ಸೇವೆ ಅಥವಾ ಪದಾರ್ಥ ನಿಮ್ಮ ಗುಣಕ್ಕೆ ಅನುಗುಣವಾಗಿದ್ದರೆ
ಅನ್ಸ್ಟಾಪಬಲ್. ಇದನ್ನ ಐ ಥಿಂಕ್ ಪೋಷಕರು ಫಸ್ಟ್ ಯೋಚನೆ ಮಾಡಬೇಕು ಅನ್ಸುತ್ತೆ. ಬಿಡೋದಿಲ್ಲ. ಅವನನ್ನು ನೋಡು, ಅವನಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ, ಅವನ ಥರ ನೀನು ಬೆಳಿಬೇಕು, ಇವನ್ ಥರ ನೀನು ಬೆಳಿಬೇಕು ಅಂತ ಆ ಕಂಪ್ಯಾರಿಸನ್ ಮಾಡಿಸ್ತಾರೆ ಮಕ್ಕಳಿಗೆ. ಚಿಕ್ಕ ವಯಸ್ಸಿಂದಾನೇ ಶುರು ಆಗ್ಬಿಟ್ಟಿರುತ್ತೆ ನಮಗೆ. ಆ ರೇಸಲ್ಲೇ ಇರ್ತೀವಿ ನಾವು ಯಾವಾಗಲೂ. ತುಂಬ ರ್ಯಾಟ್ ರೇಸ್ ಅಂತ ಹೇಳ್ತೀವಿ, ಅದರಲ್ಲೇ ಇರ್ತೀವಿ. ಮೂರನೇ ಆಯಾಮ ಅಥವಾ ಮೂರನೇ ಅಂಶ ಏನಂತಂದರೆ ಮಾರುಕಟ್ಟೆ. ಮೊದಲು ನಾವು, ಎರಡನೇದು ನಾವು ನೀಡೋ ಸೇವೆ ಅಥವಾ ಪದಾರ್ಥ, ಮೂರನೇದು ಮಾರುಕಟ್ಟೆ ಎಷ್ಟು ಹಸ್ದಿದೆ ಅಂದರೆ, ಭಾವನಾ ಅವರೇ, ನೀವು ಒಳ್ಳೆ ಪದಾರ್ಥನೋ ಅಥವಾ ಸೇವೆನೋ ಕೊಡಿ, ಎರಡೂ ಕೈಯಿಂದ ಬಾಚಿ ತಬ್ಗೊಳುತ್ತೆ. ನೀವು ನಿಮ್ಮ ಪದಾರ್ಥ ಅಥವಾ ಸೇವೆ ಸರಿಗಿದ್ರೆ ಮಾರ್ಕೆಟ್ ಈಸ್ ಆಲ್ವೇಸ್ ರೆಡಿ ಟು ಅಬ್ಸಾರ್ಬ್ ವಾಟ್ ಎವರ್ ಗುಡ್ ಕಂಟೆಂಟ್ ಆರ್ ವಾಟ್ ಎವರ್ ಯು ಗಿವ್. ಪದಾರ್ಥ ಅಥವಾ ಸೇವೆ ಮಾರ್ಕೆಟ್ ಸದಾ ರೆಡಿ ಇರುತ್ತೆ. ಅಟ್ ದ ಪ್ರೈಸ್ ಯು ಡಿಮಾಂಡ್. ನೀವು ಹೇಳುವ ಬೆಲೆ ಕೊಟ್ಟು ತಗೊಳ್ಳೋಕ್ಕೆ ಮಾರುಕಟ್ಟೆ ರೆಡಿ ಇದೆ. ಇದು ನನ್ನ ಅಪಾರವಾದ ನಂಬಿಕೆ. ಎಲ್ಲ ಫೀಲ್ಡಲ್ಲೂ ಎಲ್ಲ ಫೀಲ್ಡಲ್ಲೂ ನೋಡಿ. ಎಲ್ಲ ಡಾಕ್ಟ್ರು ಫೇಮಸ್ಸಾ? ಇಲ್ಲ. ಯಾಕೆ ಒಬ್ಬ ಡಾಕ್ಟ್ರು ಎಷ್ಟು ಫೀಸ್ ಹೇಳಿದ್ರು, ಆತಂದು ಶುಲ್ಕ ಹೇಳಿದ್ರು ಹೋಗ್ತಾರೆ, ಮತ್ತೆ 2 ತಿಂಗಳು 3 ತಿಂಗಳು 4 ತಿಂಗಳು ಅಪಾಯಿಂಟ್ಮೆಂಟು ಸಿಗ್ತಾ ಇಲ್ಲ ಇಲ್ಲಿ. ಯಾಕೆಲ್ಲ ಡಾಕ್ಟ್ರು ಇಲ್ಲ? ನಾನು ಅಷ್ಟೇ ಹೇಳಕ್ಕೆ ಹೋಗಿದ್ದು, ನೀವು ವ್ಯಕ್ತಿ ನೀಡುವ ಸೇವೆ ಪದಾರ್ಥ ಸರಿಗಿದ್ದಾಗ ಮಾರ್ಕೆಟ್ ಈಸ್ ರೆಡಿ, ಆಲ್ವೇಸ್ ರೆಡಿ. ಮಾರ್ಕೆಟು ಹಸಿದಿದೆ, ಅದ್ರ ಹತ್ರ ಆಪ್ಷನ್ಸ್ ಇಲ್ಲ. ಇದು ನಾನು ಕಂಡುಕೊಂಡ ಸತ್ಯ. ಅದ್ರ ಹತ್ರ ಆಪ್ಷನ್ಸೇ ಇಲ್ಲ. ಯಶಸ್ಸು ಹಣ ಎರಡು ಅನಾಥ, ಅದು ಅಲಿತಾ ಇರುತ್ತೆ. ನಾವು ಹೇಗೆ ಹಪಹಪ್ಪಿಸ್ಕೊಂಡು ಯಶಸ್ಸು ಹಣ ಬರಲಿ ಅಂತ ಅಲಿತೀವಲ್ಲ, ಹಾಗೆ ಅದು ಅಲಿತಾ ಇರುತ್ತೆ. ಒಬ್ಬ ಸೂಕ್ತ ವ್ಯಕ್ತಿಗಾಗಿ ಯೋಗ್ಯತೆ ಇರೋ ಒಬ್ಬ ವ್ಯಕ್ತಿ ಸಿಕ್ಲಪ್ಪ, ಅವನು ಹೆಗಲೇರಿ ಕೂತ್ಕೊಂಡ್ಬಿಡೋಣ ಅಂತ. ಹಣ ಮತ್ತು ಯಶಸ್ಸು ಎರಡೂ ಅಷ್ಟೇ, ಅದು ಸುತ್ತಾ ಇರುತ್ತೆ, ಇಲ್ಲೇ ನಮ್ಮ ಸುತ್ತಮುತ್ತನೇ ಸುತ್ತಾ ಇರುತ್ತೆ. ನಾವು ಅದನ್ನು ನೋಡೋದೇ ಇಲ್ಲ. ನಾವು ಅದನ್ನು ಹುಡ್ಕೊಂಡು ಎಲ್ಲೆಲ್ಲೋ ಅಲಿತಾ ಇರ್ತೀವಿ. ಹಣ ಇದ್ದರೆ ಯಶಸ್ಸ? ಇಲ್ಲ, ಖಂಡಿತ ಅಲ್ಲ. ಅದೇ ಮಾನದಂಡನ? ಖಂಡಿತ ಅಲ್ವೇ ಅಲ್ಲ. ತಪ್ಪು, ಅದು ಬಹಳ ತಪ್ಪು ನಮ್ಮ ಸಮಾಜದಲ್ಲಾಗಿರೋದು ಇವತ್ತು. ಯಶಸ್ಸು ಈಸ್ ಈಕ್ವಲ್ ಟು ಹಣ ಅನ್ನಂಗೆ ಆಗೋಗಿದೆ ಇವತ್ತು. ಯಾಕಾಗಿದೆ? ಡೆಫಿನಿಷನ್ ಏನಿದೆಯಲ್ಲ, ಆ ಡೆಫಿನಿಷನ್ ಆಫ್ ಯಶಸ್ಸು ಇವತ್ತಿಗೆ ಪೂರ್ಣ ಪ್ರಮಾಣವಾಗಿ ಬದಲಾಗಿದೆ. ನಾವು ಅದನ್ನು ನಂಬ್ಕೊಂಡ್ಬಿಟ್ಟಿದ್ದೀವಿ. ನೀವು ಪಡುವ ಪರಿಶ್ರಮಕ್ಕೆ ಬೆಲೆ ಇಲ್ಲ, ಪರಿಶ್ರಮಕ್ಕೆ ಸಿಕ್ಕುವ ಫಲಿತಾಂಶಕ್ಕೆ ಮಾತ್ರ ಬೆಲೆ ಅನ್ನೋ ರೀತಿಯಲ್ಲಿ ಸಮಾಜ ಬದಲಾಗಿದೆ. ನೋಡಿ, ನೀವು ಎಷ್ಟೇ ಕಷ್ಟಪಟ್ಟಿರಿ, ಎಂಡ್ ರಿಸಲ್ಟ್ ಅಷ್ಟೇ ಜನಕ್ಕೆ ಬೇಕಾಗೋದು. ನೀವು ಎಷ್ಟೇ ಕಷ್ಟಪಟ್ಟು ಮಾಡಿರಲಿ, ಮಾತುಕತೆ ಮಾಡಿರಲಿ, ಎಂಡ್ ರಿಸಲ್ಟು ಎಷ್ಟು ವ್ಯೂ ಬಂತು ಅಂತ. ಇವತ್ತು ಸಮಾಜ ಹಂಗಾಗಿದೆ. ನಾನು ಲೆಟ್ ಅಸ್ ಬಿ ವೆರಿ ಫ್ರಾಂಕ್, ಅದಕ್ಕೆ ಅದೇ ಉದಾಹರಣೆ ತೊಗೊಂಡೆ, ನಮ್ಮದೇ ತೊಗೊಳ್ಳೋಣ. ಇದು ಇಷ್ಟು ಚೆನ್ನಾಗೋಯ್ತು, ಇಷ್ಟೋಯ್ತು. ಜಗತ್ತಿರೋದೇ ಹಾಗೆ. ಇದಕ್ಕೆ ನೀವೆಷ್ಟು ಸಿದ್ಧತೆ ಮಾಡ್ಕೊಂಡಿರ್ತೀವಿ ನನಗೆ ಗೊತ್ತು. ನಾನು ಇವತ್ತು ಕೂತ್ಕೊಂಡು ನಾನೇನೂ ಇಲ್ಲ, ನೀವು ಪ್ರಶ್ನೆ ಕೇಳ್ತೀರಿ, ನಾನು ಉತ್ತರ ಹೇಳಕ್ಕೆ ಬಂದೆ. ಆದರೆ ಅದಕ್ಕೆ ನನ್ನ ಹಿಂದೆ 10 ವರ್ಷದ ನಂದು ಪರಿಶ್ರಮ ಇರುತ್ತೆ. ಸುಮ್ಮನೆ ಕೂತಿದ ತಕ್ಷಣ ಏನೋ ಬಾಯಲ್ಲಿ ಬಂದುಬಿಡೋದಿಲ್ಲ. ಅದಕ್ಕೇನೋ ಒಂದು ಪರಿಶ್ರಮ ಇರಬೇಕಲ್ವ. ಸೊ ಅದು ಯಾರು ಕೇಳ್ತಾರೆ ಪರಿಶ್ರಮನ? ಜನ ಫಲಿತಾಂಶನ ಕೇಳ್ತಾರೆ ಅಷ್ಟೇ. ಇವಾಗ ಯಶಸ್ಸು ಅಂದರೆ ನೀವು ಎಷ್ಟೇ ಕಷ್ಟಪಟ್ಟಿರಿ, ಎಷ್ಟೇ ದೊಡ್ಡ ವಿಜ್ಞಾನಿ ಆಗಿರಿ, ಯಶಸ್ಸು ಈಸ್ ಈಕ್ವಲ್ ಟು ಮನಿ ಆಗೋಗಿದೆ. ನೀವು ಇದಾಗಲಿಲ್ಲ ಅಂದರೆ ಒಂದು ದೊಡ್ಡ ಕಾರಲ್ಲಿ ಬಂದಿಳಿಬೇಕು ನೀವು. ಇಲ್ಲಾಂದರೆ ಎಂಥ ದೊಡ್ಡ ಕಲಾವಿದ ಎಷ್ಟೇ ಚೆನ್ನಾಗಿ ಮಾಡಿದ್ರು ಆ ಕಲಾವಿದನಿಗೆ ಬೆಲೆ ಇಲ್ಲ. ಆ್ಯಂಡ್ ಅದು ಯಾವ ಮಟ್ಟದ ಸ್ಟ್ರೆಸ್ ತಂದುಕೊಡುತ್ತೆ ಇವತ್ತಿನ ತುಂಬ ದೊಡ್ಡ ಮಟ್ಟದ್ದು. ಇವತ್ತಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಸಣ್ಣ ಪುಟ್ಟ ವಯಸ್ಸಿನವರು ಸಾವುಗಳ ಹಿಂದೆ ಏನಿರ್ಬೋದು ನೀವು ಯೋಚನೆ ಮಾಡಿ. ಆ ಒತ್ತಡ ಕಾರಣ. ಒತ್ತಡ, ಅವ್ರ ಮುಂದೆ ಅಕ್ಕಪಕ್ಕ ಇದ್ದವ್ರು ಯಾರೋ ಒಂದು ಸ್ವಲ್ಪ ಬೆಳೆದು ಬಿಟ್ಟಿರ್ತಾರೆ, ಏನೋ ಆಗಿರ್ತಾರೆ, ನಾನು ಅದೇ ಫೀಲ್ಡಲ್ಲಿದ್ದೀನಿ, ನಾನು ಇದೇ ಮಾಡ್ತಾಯಿದ್ದೀನಿ. ಪರಿಶ್ರಮ ಅಷ್ಟೇ ಹಾಕಿರ್ತಾರೆ ಅಥವಾ ಜಾಸ್ತಿ ಹಾಕಿರ್ತಾರೆ. ಲಕ್ ಫ್ಯಾಕ್ಟ್ರು ನಾನು ಹೇಳಿದ್ನಲ್ಲ. ಅದಕ್ಕೆ ರೀಸನ್ನು ನೋಡಿ, ಸಾವಿಗೆ ಲಾಜಿಕ್ ಇಲ್ಲ, ಯಶಸ್ಸಿಗೆ ಲಾಜಿಕ್ ಇಲ್ಲ. ಯಶಸ್ಸು ನೀವು ಅದು ಏನೋ ಅನ್ಕೊಳ್ಳಿದ್ದು, ಯಾವುದಕ್ಕೂ ಲಾಜಿಕ್ ಇಲ್ಲ. ಯಾರಿಗೆ ಗೊತ್ತಿಲ್ಲ, ಲಾಜಿಕ್ ಇಲ್ಲ. ಅದಕ್ಕೆ ಇಲ್ಲ ಅಂದರೆ ಇಲ್ಲ, ಅಷ್ಟೇ ಇಲ್ಲ. ಒಂದೊಂದ್ಸರಿ ನಿಮ್ಗೆ ಅನ್ಸುತ್ತೆ, ಏನು ದೊಡ್ಡ ಬಡ್ಡಿ ಮಗಪ್ಪ ಇವನು ಇಷ್ಟೊಂದು ಸಕ್ಸಸ್ಫುಲ್ ಆಗಿದ್ದಾರೆ. ಜಗತ್ತಿನ ಡೆಫಿನಿಷನ್ ಪ್ರಕಾರ ಹಣ ಮಾಡಿಬಿಟ್ಟಿರ್ತಾರೆ. ನಿಮ್ಗೆ ಅನ್ಸುತ್ತೆ, ನೀವು ನೋಡಿದ್ರೆ ಹಿಂಗೆ ಕಾಣ್ತಾ, ನೀವು ಇಷ್ಟೊಂದು ಹಣ ಮಾಡಿದಾನ ಅಂತ. ಸೊ ಅದು ಲಾಜಿಕ್ ಇಲ್ಲ, ಕೆಲವೊಂದಕ್ಕೆ ಲಾಜಿಕ್ ಇಲ್ಲ. ಸೊ ಆ ಒತ್ತಡನ ಸೃಷ್ಟಿ ಮಾಡಿಬಿಡುತ್ತೆ ಅದು. ಇವತ್ತಿಂದ ನೀವು ನೋಡ್ಕೊಂಬನ್ನಿ, ಯಾಕೆ ಹಂಗಾಗುತ್ತೆ? ಆ ಒತ್ತಡ ಸೃಷ್ಟಿ ಆಗೋದ್ರಿಂದ ಇದೆಲ್ಲ ಆಗುತ್ತೆ. ಸೊ ನಾನು ಹೇಳೋದು ಇಷ್ಟೇ, ನಂದು ಒಂದು ಟ್ಯಾಗ್ಲೈನ್ ಹೇಳಬೇಕು ಅಂತಂದರೆ, ನಾವು ಯಾವತ್ತೂ ಅಷ್ಟೇ ಯಾವುದು ಜಾಸ್ತಿ ತಲೆಗಚ್ಕೊಳ್ಳದೆ ನಮ್ಮ ಕೆಲಸ ಮಾಡ್ತಾ ಹೋಗ್ತಾ ಇರಬೇಕು. ಇಫ್ ಯು ಆರ್ ಡೆಸ್ಟಿನ್ಡ್, ಅದು ಕೆಲವೊಂದು ನಾನು ತುಂಬ ದೇವ್ರ ಮೇಲೆ ನಂಬಿಕೆ ಇರೋ ವ್ಯಕ್ತಿ, ಹಾಗಾಗಿ ಈ ಪದ ಉಪಯೋಗಿಸ್ತೀನಿ. ಬೇರೆಯವರು ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಬೇಡ. ನಮ್ಮ ಹಣೆ ಬರದಲ್ಲಿ ಅದು ಬರೆದಿದ್ರೆ, ನಮ್ಗೆ ಅದು ಬರಬೇಕು ಅಂತ ಬರೆದಿದ್ರೆ ಬಂದೇ ಬರುತ್ತೆ. ನಾವು ಕೆಲಸ ಅಷ್ಟೇ ಮಾಡಬೇಕಾಗಿರೋದು.
ಬಟ್ ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಫಾರ್ ಎನ್ ಎಕ್ಸಾಂಪಲ್, ಇಡೀ ವಿಶ್ವದಲ್ಲಿ ಯಶಸ್ವಿ ಉದ್ಯಮಿಗಳು ಅಥವಾ ಯಶಸ್ವಿ ವ್ಯಕ್ತಿಗಳ ಸಂಖ್ಯೆ ಲೆಸ್ ದೆನ್ 1% ಅಥವಾ 1% ಅಂತ ಹೇಳ್ತಾರೆ. ಹೌದು ಹೌದು. ಅದನ್ನ ಲಕ್ ಅನ್ಕೋಬೇಕಾ, ಹಾರ್ಡ್ ವರ್ಕ್ ಅನ್ಕೋಬೇಕಾ, ಏನ್ ಅನ್ಕೋಬೇಕು ಅದನ್ನ? ಇಲ್ಲ, ಲಕ್ ಅಲ್ವೇ ಅಲ್ಲ. ನಾನು ಅದು ಹೇಳ್ತೀನಲ್ಲ, ಒಂದು ಚಿಟಿಕೆ ಅಷ್ಟೇ, ಒಂದು ಸಣ್ಣದ ಅಂಶ 1% ಇರ್ಬೋದು. ಲಕ್ ಅಲ್ವೇ ಅಲ್ಲ. 99% ಪರಿಶ್ರಮನೇ. ನಾನೊಂದು ಪುಸ್ತಕ ತಂದಿದ್ದೀನಿ, ನಿಮಗೆ ಕೊಡಬೇಕು ಅಂತಲೇ ತಂದಿದ್ದೀನಿ, ಇವತ್ತು ಕೊಟ್ಟೋಗ್ತೀನಿ. ಲಕ್ಷಾಧಿಪತಿಯ ಗುಣಲಕ್ಷಣಗಳು ಅಂತ. ಲಕ್ಷಾಧಿಪತಿಯ ಗುಣಲಕ್ಷಣಗಳು ಏನು ಹೇಳಿ ಸರ್, ನಮ್ಮ ವೀಕ್ಷಕರು ಕಾಯ್ತಿರ್ತಾರೆ ಅದಕ್ಕೆ. ಆ ಪುಸ್ತಕದಲ್ಲಿ ನಾನು ಅದನ್ನೇ ಹೇಳ್ತಾ ಹೋಗ್ತೀನಿ. ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ, ಲಕ್ಕ ಅಂತ. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಒಂದು ದೊಡ್ಡ ಮಿತ್ತಿದೆ. ಏನಂದರೆ, ನಾನು ಸಾಹುಕಾರರ ಮನೇಲಿ ಹುಟ್ಟುಬಿಟ್ಟಿದ್ದಿದ್ರೆ, ನನ್ನ ಹತ್ರ ಕೋಟಿ ಇದ್ಬಿಟ್ಟಿದ್ದಿದ್ರೆ ಈ ಕಷ್ಟನೇ ಇರ್ತಿರ್ಲಿಲ್ಲ, ನಾನು ಇನ್ನೊಂದು ಯಾವುದೋ ಬಿಸ್ನೆಸ್ ಮಾಡ್ಬಿಡ್ತೀನಿ, ನನ್ನ ಹತ್ರ ಬಂಡವಾಳ ಕೋಟಿ ಇದ್ದಿದ್ರೆ ನಾನು ಏನೋ ಮಾಡ್ತಿದ್ದೆ, ಏನೋ ಆಗ್ಬಿಡ್ತಿದ್ದೆ. ಇದೆಲ್ಲ ನಿಮಗೆ ಗೊತ್ತಿರಲಿ, ಇವತ್ತಿರೋ 100 ಜನ ಬಿಲಿಯನೇರ್ಸಲ್ಲಿ 70 ಜನ ಸೆಲ್ಫ್ ಮೇಡು, ಸ್ಕ್ರಾಚಿಂದ ಬಂದವರು. ಇನ್ನು 30 ಜನಕ್ಕೆ ತಂದೆ ತಾಯಿನೋ ಇನ್ನೊಬ್ಬರೋ ಮತ್ತೊಬ್ಬರೋ, ಅಂದರೆ ಕೌಟುಂಬಿಕವಾಗಿ ಅವ್ರದ್ದು ಮನೆತನದ ಆಸ್ತಿಯಿಂದ ಬಂದಂಥವ್ರು ಉದ್ದಿಮೆ ಕಟ್ಟಿಟ್ಟಿರ್ತಾರೆ. ಆದರೆ ನಿಮಗೆ ಒಂದು ಸತ್ಯ ಹೇಳ್ತೀನಿ, ಹಿಂದೆ ರಾಜ ಮಹಾರಾಜರು ಇರ್ತಿದ್ರು, ಇಮ್ಮಡಿ ಪುಲಕೇಶಿ, ಮಹಾ ದೊಡ್ಡ ಹೆಸರು ಕೇಳ್ತೀವಿ. ಆನಂತರ ಅವ್ರ ಮಕ್ಕಳು. ನೀವು ಎಷ್ಟೇ ದೊಡ್ಡವರಾಗಿರಿ, 2-3 ತಲೆ ಕಳೆಯುವಷ್ಟರಲ್ಲಿ ಅವರು ಯೋಗ್ಯರು ಅಲ್ದಿದ್ರೆ ಆ ಕಟ್ಟಿದ ಸಾಮ್ರಾಜ್ಯ ಪತನಗೊಳ್ಳುತ್ತೆ. ನಾವು ಇದನ್ನು ಇವತ್ತಿನ ಕಾಲದಲ್ಲೂ ಹೇಳಬಹುದು. ಸೆಲೆಬ್ರಿಟೀಸು, ಕ್ರಿಕೆಟರ್ಸು, ಉದ್ಯಮಿಗಳು, ಅವ್ರು ತುಂಬ ದೊಡ್ಡದಕ್ಕೆ ಬೆಳೆದಿರ್ತಾರೆ, ಅವ್ರ ಮಕ್ಕಳು. ಎಕ್ಸಾಕ್ಟ್ಲಿ. ಅದಕ್ಕೆ ನಾನು ಅದು ಇನ್ನೊಂದು ಯಾವಾಗಲೂ ಹೇಳ್ತೀನಿ, ನೇಚರ್ ಈಸ್ ನ್ಯೂಟ್ರಲ್ ಅಂತ. ನೇಚರ್ ಈಸ್ ನ್ಯೂಟ್ರಲ್. ಅದಕ್ಕೆ ನೀವು ಹೆಣ್ಣ ಗಂಡ ಅಂತ ಗೊತ್ತಿಲ್ಲ, ನೀವು ವಯಸ್ಸು ಗೊತ್ತಿಲ್ಲ, ಅದಕ್ಕೆ ಈ ಧರ್ಮ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಸಣ್ಣ ಉದಾಹರಣೆ ನೀವು ನೋಡಿ, ಇವತ್ತು ತೆಂಡೂಲ್ಕರ್ ಅಷ್ಟು ಪ್ರಸಿದ್ಧಿಗೆ ಬರಲಿಲ್ಲ. ಯಾರೋ ವೈಭವ್ ಸೂರ್ಯವಂಶಿ ಅಂತ ಬರ್ತಾನೆ, ಆಮೇಲೆ ಹುಡುಕ್ತೀವಿ ನಾವು ಅವನು ಆಟೋ ಡ್ರೈವರ್ ಮಗ ಅಂತ ಗೂಗಲ್ ಮಾಡ್ತೀವಿ. ಆಮೇಲೆ ಸೈನಾ ನೆಹ್ವಾಲ್, ಅವಳ ಜಾತಿ ಹುಡುಕ್ತೀವಿ. ಅದು ನೋಡೋದೊಂದೇ. ನಾನು ನಿಮ್ಗೆ ಏನು ಹೇಳಿದೆ ಹೇಳಿ, ಯಶಸ್ಸು ಅಥವಾ ಹಣ ವಾಟ್ ಎವರ್, ಅದು ಯೋಗ್ಯ ವ್ಯಕ್ತಿನ ಹುಡುಕ್ತಿರುತ್ತೆ. ಅದಕ್ಕೆ ಯಾರು ಅಂತ ಗೊತ್ತಿಲ್ಲ, ನಿಮ್ಮ ಜೆಂಡರ್ ಗೊತ್ತಿಲ್ಲ, ನಿಮ್ಮ ಜಾತಿ ಧರ್ಮ ಗೊತ್ತಿಲ್ಲ, ಯಾವ ಮನೇಲಿ ಹುಟ್ಟಿದ್ದೀರಾ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದಕ್ಕೆ ಗೊತ್ತಾಗೋದೊಂದೇ, ಯೋಗ್ಯತೆ ಇದೆಯಾ ಅಂತ. ಅಷ್ಟೇ ಬೇಕಾಗಿರೋದು. ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆ ಮಟ್ಟದ ಅದು ಬಂದು ನಮ್ಮ ಹೆಗಲ ಮೇಲೆ ಕೂತ್ಕೊಳ್ಳೋ ಅಷ್ಟು ಯೋಗ್ಯತೆ ಇರೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮಗೆ ಸಕ್ಸಸ್ ಸಿಗ್ತಿರಲ್ಲ. ಅದು ಯಾಕೋ 1% ಆಗ್ತಾರೆ ಅಂದರೆ ಅವರಲ್ಲೇನೋ ಎಕ್ಸ್ ಫ್ಯಾಕ್ಟರ್ ಇರುತ್ತೆ. ಸರ್, ಟ್ಯಾಲೆಂಟಿಗೂ ಅಥವಾ ಪರಿಸ್ಥಿತಿಗೆ ತಕ್ಕ ಹಾಗೆ ಹೊಸತನಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಖಂಡಿತ. ಟ್ಯಾಲೆಂಟೆಡ್ ಎಲ್ಲರೂ ಸಕ್ಸಸ್ ಆಗಬೇಕು ಅಂತಿಲ್ಲ, ತುಂಬಾ ಟ್ಯಾಲೆಂಟೆಡ್ ಅಲ್ಲದೆ ಇದ್ರೂ ಅವರು ಸಕ್ಸಸ್ ಕಾಣಲಿಲ್ಲ ಅಂತಿಲ್ಲ. ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಟ್ಯಾಲೆಂಟೆಡ್ ಹೊಸತನನ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ, ಸನ್ನಿವೇಶಕ್ಕೂ ಬದಲಾಗ್ಲಿಲ್ಲ ಅಂದ್ರೆ ಹಿ ಕಾಂಟ್ ಸಕ್ಸೀಡ್. ಹೌದು, ನಿಮ್ಮ ಕಣ್ಣೆದುರುಗಡೆ ಎಂತೆಂಥ ಇದಿದೆ ನೋಡಿ. ಎಂಥ ದೊಡ್ಡ ಕಂಪನಿ, ನೋಕಿಯಾ ಇರ್ಬೋದು, ಕೊಡ್ಯಾಕ್ ಇರ್ಬೋದು, ಅವರು ಇವತ್ತಿನ ಟೆಕ್ನಾಲಜಿಗೆ ಹೊಂದ್ಕೊಳ್ಳಿಲ್ಲ, ಸ್ಮಾರ್ಟ್ಫೋನ್ಗಳಿಗೆ ಬರಲಿಲ್ಲ. ನೋಕಿಯಾ, ಕೊಡಾಕು ಅವ್ರಿಗೂ ಸ್ಮಾರ್ಟ್ ಕ್ಯಾಮ್ರಾಗಳೇ ಬಂದ್ಬಿಡ್ತಿಲ್ಲಿ, ಅವ್ರು ರೀಲ್ ಕ್ಯಾಮ್ರಾದಲ್ಲೇ ಮುಳುಗೆ ಹೋದ್ರು. ಎಂತೆಂಥ ಸಂಸ್ಥೆಗಳು 70-80-90% ಮೊನಾಪಲಿ ಮಾರುಕಟ್ಟೆ, ಜಗತ್ತಿನ ಮಾರುಕಟ್ಟೆ, ನಾನು ಒಂದು ದೇಶದ ಹೇಳ್ತಿಲ್ಲ, ಜಗತ್ತಿನ ಮಾರುಕಟ್ಟೆಯಲ್ಲಿ ಮೊನಾಪಲಿ ಕ್ರಿಯೇಟ್ ಮಾಡಿದಂಥ ಕಂಪನಿಗಳು ಇವತ್ತು ನೆಲ ಕಚ್ಚಿ ಹೋಗ್ಬಿಟ್ವು. ಯಾಕಾಯಿತು? ಯಾಕೆಂದರೆ ಅಡಾಪ್ಟ್ ಆಗಲಿಲ್ಲ. ಸೊ ಇವತ್ತಿನ ದಿನದಲ್ಲಿ ನಿಮಗೆ ಒಂದು ಅಂಶ, ಟ್ಯಾಲೆಂಟ್ ಕಮ್ಮಿ ಇದ್ರೂ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟಬಿಲಿಟಿ, ಈ ಮಾತನ್ನು ನಾನು ಸದಾ ಅಂಡರ್ಲೈನ್ ಮಾಡಿ ಹೇಳ್ತಿರ್ತೀನಿ. ನೀವು ಫ್ಲೆಕ್ಸಿಬಲ್ ಆಗಿರಬೇಕು, ಅಡಾಪ್ಟಬಿಲಿಟಿ ಇರಬೇಕು. ಬೇಗ ನೀವು ಅದಕ್ಕೆ ಹೊಂದ್ಕೋಬೇಕು. ಡಾರ್ವಿನ್ ಸಿದ್ಧಾಂತ ಹೇಳುತ್ತೆ ಬಲಿಷ್ಠವಾದವುಗಳ ಉಳಿವು ಅಂತ. ಅದರ ಜೊತೆಗೆ ನೀವೆಷ್ಟೇ ಬಲಿಷ್ಠರಾಗಿರಿ, ಆದರೆ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟಬಿಲಿಟಿ ಇವತ್ತಿನ ಇವತ್ತಿನ ಕಾಲಘಟ್ಟದಲ್ಲಿ ನಿಮ್ಮ ಆ ಫ್ಲೆಕ್ಸಿಬಿಲಿಟಿ ಅಡಾಪ್ಟಬಿಲಿಟಿ ಇಲ್ಲ ಅಂದರೆ ವ್ಯಾನಿಷ್ ಆಗೋಗ್ತೀರಿ. ಎಲ್ಲೂ ಉಳಿ ಸಾಧ್ಯನೇ ಇಲ್ಲ. ಈ ಏನಾದರೂ ಒಂದು ಕೆಲಸ ಶುರು ಮಾಡಬೇಕು ಅಥವಾ ಏನಾದರೂ ಒಂದು ದಾರಿಗೆ ಹೋಗಬೇಕು ಅಂದರೆ ಮೋಟಿವೇಶನ್ ಬಹಳ ಮುಖ್ಯ ಅಂತ. ಹೌದು, ತುಂಬ ಮುಖ್ಯ. ಹೌದಾ? ಅದು ಹೌದು, ಮುಖ್ಯ. ಮೋಟಿವೇಶನ್ ಸ್ನಾನ ಇದ್ದ ಹಾಗೆ, ದಿನ ಮಾಡಿದ್ರೂ ಕಮ್ಮಿನೇ. ನಾವು ಹೌದಲ್ವಾ, ಬೇಸಿಗೆಲ್ಲಂತೂ 2 ಸರಿ ಮಾಡಿಬಿಡ್ತೀವಿ. ಆಮೇಲೆ ಈ ಮೋಟಿವೇಶನ್ ಅನ್ನೋದು ಹೆಂಗೆ ಗೊತ್ತಾ ಮೇಡಮ್, ನಾವು ಹಿಂದೆ ಹೇಳೋರು ಕಟ್ಟಿಕೊಟ್ಟ ಬುತ್ತಿ ಹೇಳ್ಕೊಟ್ಟ ಬುದ್ಧಿ, ಕಟ್ಟಿಕೊಟ್ಟ ಬುತ್ತಿ ಹೇಳ್ಕೊಟ್ಟ ಬುದ್ಧಿ ಜಾಸ್ತಿ ದಿನ ಬರಲ್ಲ ಅಂತ. ನೀವು ಯಾರೋ ಊರಿಂದ ಊರಿಗೆ ಹೋಗೋರು ಮೊದಲೆಲ್ಲ ಅವಾಗ ಬುತ್ತಿ ಕಟ್ಕೊಡೋದು ಅಂತ ಹೇಳೋರು. ಏನೋ ಒಂದಷ್ಟು ಎಷ್ಟು ಬರುತ್ತೆ ಅದು ನಿಮ್ಗೆ ವರ್ಷಗಟ್ಟಲೆ ಬರುತ್ತೆ. ಏನಿಲ್ಲ, ಆ ಟ್ರಾವೆಲಿಂಗ್ ಟೈಮ್ ಏನಿರುತ್ತೋ ಅದಕ್ಕೆ ಅಷ್ಟೇ ಅದು. ಹಾಗೆ ಹೇಳ್ಕೊಟ್ಟು ಬುದ್ಧಿ. ಸೊ ಮೋಟಿವೇಶನ್ ಈಸ್ ಲೈಕ್ ದಟ್.
ಅಂದರೆ ಮತ್ತೆ ಅದು ನೀವು ಸೆಲ್ಫ್ ಮೋಟಿವೇಶನ್ ಬೇಕಷ್ಟೇ. ಹೆಂಗೆ ಸೆಲ್ಫ್ ಮೋಟಿವೇಶನ್? ಅಯ್ಯೋ, ಯಾಕೆಂದರೆ ಆಗುತ್ತೆ, ನನಗೆ ಈ ಜಾನ್ವರಿ ಫಸ್ಟ್ ಬಂತು ಅಂದರೆ ಮೋಟಿವೇಶನ್ ಬಗ್ಗೆನೇ ಒಂದು ಅನುಮಾನ ಬಂದ್ಬಿಡುತ್ತೆ. ಜಾನ್ವರಿ ಫಸ್ಟೇ ಬೇಕಾ ನೀವು ಮೋಟಿವೇಶನ್ ತಂದುಕೊಳ್ಳೋದಕ್ಕೆ? ಏನಾದರೂ ಒಂದು ನಡಿಲೇಬೇಕಾ ನಿಮಗೊಂದು ಮೋಟಿವೇಶನ್ ಬರೋದಕ್ಕೆ? ನನ್ನ ಪ್ರಶ್ನೆ ಏನಂದರೆ ಮುಕ್ನಳ್ಳಿ ಅವರೇ, ಇಫ್ ಆ ಒಂದು ಯಶಸ್ಸು ಅದೊಂದು ಕೆಲಸನೂ ನಿಮಗೆ ಅನಿವಾರ್ಯತೆ ಅಂತಿದ್ರೆ ನೀವು ಯಾವ ಮೋಟಿವೇಶನ್ ಅವಶ್ಯಕತೆ ಇಲ್ಲ. ಯಾಕೆ ಇದನ್ನು ಜನ ಉಲ್ಟಾ ಯೋಚನೆ ಮಾಡ್ತಾರೆ? ಇಲ್ಲ ಹಾಗಂತಲ್ಲ. ಮೋಟಿವೇಶನ್ ಅಂದರೆ ಅದ್ರದ್ದು ಡೆಫಿನಿಷನ್ನು ಏನು ಗೊತ್ತಾ? ಉತ್ಸಾಹ ಅಷ್ಟೇ. ಟು ಡೂ ಸಮಥಿಂಗ್, ಟು ಲುಕ್ ಫಾರ್ವರ್ಡ್. ಇಲ್ಲಪ್ಪ ನಾನು ನಾಳೆ ಬೆಳಿಗ್ಗೆ ನಾನು ಎದ್ದ ತಕ್ಷಣ ನಂದು ಪ್ಲ್ಯಾನ್ ಆಗಿರುತ್ತೆ, ನಾನು ಬೆಂಗಳೂರಿಗೆ ಹೋಗಬೇಕು ಇವತ್ತು, ನಾನು ಇಲ್ಲಿಂದ ಇಷ್ಟು ಈ ಕೆಲಸ, ಈ ಗಂಟೆಯಿಂದ ಈ ಗಂಟೆ, ಇಷ್ಟು ಗಂಟೆಯಿಂದ ಇಲ್ಲಿ ಹೋಗ್ತೀನಿ. ಉತ್ಸಾಹ ಮಾಡೋ ಕೆಲಸನ ಖುಷಿಯಿಂದ ಉತ್ಸಾಹದಿಂದ ಮಾಡೋದೇ ಮೋಟಿವೇಶನ್ನು. ಯಾರ್ದೋ ಕೋಟಿರುತ್ತಲ್ಲ, ಹಿಂಗೆ ಮಾಡಿದ್ರೆ ಹಿಂಗೆ ವಿನ್ನರ್ ವಿಲ್ ನೆವರ್ ಕ್ವಿಟ್ಟರ್ ವಿಲ್ ನೆವರ್ ವಿನ್, ಅದನ್ನೆಲ್ಲ ತೊಗೊಂಡು ನಾವೇನೋ ಅದ್ರ ಬಗ್ಗೆ ನನಗೂ ನೀವು ಹೇಳ್ದಂಗೆ ಐ ಆಮ್ ವಿತ್ ಯು, ಅವೆಲ್ಲ ಬಕ್ವಾಸ್. ಆಮೇಲೆ ಜನವರಿ 1 ನಾನು ಇದನ್ನು ರೆಸಲ್ಯೂಷನ್ ಪಾಸ್. ಪ್ರಕೃತಿಲಿ ವಾಚೆ ಇಲ್ಲ, ಗಡಿಯಾರ ಇಲ್ಲ ಪ್ರಕೃತಿಲಿ. ಅದು ನಾವು ನಮ್ಮ ಅನುಕೂಲಕ್ಕೆ ವಾರ, ದಿನ, ವೇಳೆ, ತಿಂಗಳು ಅಂತೆಲ್ಲ ಮಾಡ್ಕೊಂಡಿರೋದು. ಸಂಬಳ ಕೊಡಬೇಕಲ್ಲ 30 ದಿನಕ್ಕೆ ದುಡಿಸ್ಬಿಟ್ಟು, ಅದಕ್ಕೆ ಅಂತ ಅದನ್ನು ಸೃಷ್ಟಿ ಮಾಡ್ಕೊಂಡಿರೋದು. ಪ್ರಕೃತಿಗೆ ಏನು ಗೊತ್ತು ಇವತ್ತು ಜನವರಿ 1 ಅಥವಾ ಮಾರ್ಚ್ 28? ಏನು ಗೊತ್ತು ಅದಕ್ಕೆ? ನಾನು ಅದನ್ನೇ ಹೇಳೋದು, ನೇಚರ್ ಇಸ್ ನ್ಯೂಟ್ರಲ್, ಅದಕ್ಕೆ ಏನೂ ಗೊತ್ತಿಲ್ಲ. ಇದು ನಾವು ನಮ್ಮ ಅನುಕೂಲಗಳಿಗೆ ಎಲ್ಲ ಮಾಡ್ಕೊಂಡಿದ್ದು. ಕೆಲವೊಂದು ನಮಗೆ ಅನುಕೂಲ ಮಾಡ್ಕೊಂಡಿದ್ದು ನಮಗೆ ಪ್ರೇರಣೆ ಆಗ್ತವೆ, ಕೆಲವೊಂದು ಡಿಮೋಟಿವೇಟ್ ಮಾಡ್ತವೆ. ಅಂದರೆ ಆ ಒತ್ತಡ ಸೃಷ್ಟಿ ಮಾಡುತ್ತೆ. ಆ ಸಮಾಜದ ಒಂದು ಡೆಫಿನಿಷನ್ ಆಫ್ ಸಮಾಜ ಇದೆಯಲ್ಲ, ಅದು ಬಹಳ ಕಷ್ಟ. ಯಾಕೆ ನಾವು ಇದು ಹಂಗಾಗುತ್ತೆ ಅಂತಂದರೆ, ನಾವು ಸಮಾಜದ ಡೆಫಿನಿಷನ್ ಇದೆಯಲ್ಲ ಅದನ್ನು ಟಿಕ್ ಮಾಡೋಕ್ಕೆ ಹೋಗ್ತೀವಿ, ಪ್ರೂವ್ ಮಾಡೋಕ್ಕೆ ಅಂತ. ಆವಾಗಲೇ ಎಲ್ಲ ಸ್ಟಾರ್ಟ್ ಆಗೋದು. ಯಾರೇನು ಅನ್ಕೊತಾರೆ ಅನ್ಕೊಳ್ಳಿ ಬಿಡು ಅಂತ ನೀವು ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ಅವಾಗ ನೀವು ಹೇಳಿದ ಸರಿ, ಜನವರಿ 1 ಯಾಕೆ ಆಗಬೇಕು? ಹೌದಪ್ಪ, ನಾನು ಐ ಆಮ್ 10 kilos ಓವರ್ ವೆಯ್ಟ್, ಏನೀಗ? ಅದು ನಮ್ಮ ಮನಸ್ಸಲ್ಲಿ ಬರಬೇಕಿಲ್ಲ, ನನಗೆ 10 kg ಯಾಕೋ ದೇಹ ಭಾರ ಆಗ್ತಿದೆ, ನಾನು ಕಡಿಮೆ ಮಾಡಬೇಕು. ಅದನ್ನೇ ನಾನು ಉತ್ಸಾಹದಿಂದ ಮಾಡಿ, ಮಾಡೋ ಕೆಲಸನ ಉತ್ಸಾಹದಿಂದ ಮಾಡೋದು. ಡೇ ಟು ಟೈಮ್ ಅಲ್ಲ ಅದು, ಎಂಥದ್ದೇನಿಲ್ಲ. ನೀವು ಇವತ್ತಿಂದ ಈ ಕ್ಷಣದಿಂದ ನಿರ್ಧಾರ ಮಾಡಿ. ಇಲ್ಲ, ನಾನು ಯಾವಾಗಲೂ ಹೇಳ್ತೀನಿ, ನಾನು ಬದುಕುತ್ತಿರುವ ರೀತಿ ಸರಿ ಇಲ್ಲ ಅಂತ ನನಗನ್ಸಿದ್ರೆ ಅದನ್ನು ನಾನೇ ಬದಲಾವಣೆ ಮಾಡ್ಕೋಬೇಕು. ಅದಕ್ಕೆ ವಾರ, ತಿಥಿ, ಗಳಿಗೆ ಅಂತ ಕಾಯೋ ಅವಶ್ಯಕತೆ ಇಲ್ಲ. ಮತ್ತು ಯಾರೋ ಬೇರೆಯವ್ರು ಬರ್ತಾರೆ ನನ್ನನ್ನು ಇರುವ ಜೀವನದಿಂದ ಬೇರ್ಪಡಿಸಿ ಉತ್ತಮವಾದ ಜೀವನ ಕೊಟ್ಬಿಡ್ತಾರೆ. ಯಾರೂ ನಮ್ಮ ಸಹಾಯಕ್ಕೆ ಬರೋದಿಲ್ಲ, ನಾವೇ ಮಾಡ್ಕೋಬೇಕಷ್ಟೇ. ಅದಕ್ಕೆ ನೀವು ಕಾಯ್ತಾ ಕೂತ್ರೆ ಕಾಯಪ್ಪ, ನೆಕ್ಸ್ಟ್ ಜನವರಿ ಬರೋಕ್ಕೆ ಇನ್ನೂ 6 ತಿಂಗಳಿದೆ, 7 ತಿಂಗಳಿದೆ, ಸಾರಿ. ಓಕೆ, ಈಗ ಏನೇ ಒಂದು ಮಾಡಬೇಕು, ಅದರಲ್ಲಿ ಯಶಸ್ಸು ಗಳಿಸಬೇಕು ಅಂದರೆ ವಾಟ್ ಈಸ್ ಇಂಪಾರ್ಟೆಂಟ್? ಡೆಡಿಕೇಶನ್ ಇಂಪಾರ್ಟೆಂಟಾ, ಟ್ಯಾಲೆಂಟಾ, ಪರ್ಸ್ಯೂವರೆನ್ಸ್ ಇಂಪಾರ್ಟೆಂಟಾ, ಅಥವಾ ಪ್ಯಾಷನ್ನ? ಏನು ಸೂತ್ರ ಅದು? ನಾನು ಕೇಳಿದ್ರೆ ಎಲ್ಲ ಮಿಕ್ಸ್ ಆಫ್ ಆಲ್ ಅಂತ. ಯಾಕಂದರೆ ನಾನು ಯಾವತ್ತೂ ಈ ಯಶಸ್ಸು ಅನ್ನೋದು ಪರಿಭಾಷೆ ಇದೆಯಲ್ಲ, ಆ ಪರಿಭಾಷೆಗೆ ಕರೆಕ್ಟಾಗಿ, ಈಗ ಉಪ್ಪಿಟ್ಟು ಮಾಡಬೇಕು ಅಂದರೆ ನೀವು ಹೇಳ್ಬಿಡ್ಬೋದು, ಈರುಳ್ಳಿ ಹೆಚ್ಚಾಕಬೇಕು, ಮೆಣಸಿನ್ಕಾಯಿ ಹಾಕಬೇಕು, ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಮತ್ತು ಒಂದು ಎಣ್ಣೆ ಇಡು, ಎಲ್ಲ ಮಾಡು ಹಾಕೋದು. ಇದಕ್ಕೆ ನಿಮ್ಗೆ ಆ ಥರ ನೀವು ರೆಸಿಪಿ ಇಲ್ಲ. ದಿರ್ ಈಸ್ ನೋ ರೆಸಿಪಿ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ನೀವು ಹೇಳಿದ್ರಲ್ಲ, ನಂಗೆ ತುಂಬ ಇಷ್ಟ ಆಯಿತು, ಆ ಹಪಿಕೆ ಅನ್ನೋದು ಬಿಟ್ಬಿಡ್ಬೇಕು. ನಾವು ಜಸ್ಟ್ ಡೂ ಇಟ್. ನಂದು ಇನ್ನೊಂದು ಮಹಾಮಂತ್ರ, ಜಸ್ಟ್ ಡೂ ಇಟ್ ಅಂತ. ನೀವು ನೋಡಿರ್ಬೋದು, ನಾನು ಹ್ಯಾಶ್ಟ್ಯಾಗ್ ಹಾಕ್ತೀನಿ. ಯೋಚನೆ ಮಾಡೋಂಗಿಲ್ಲ, ಐ ಡೋಂಟ್ ಥಿಂಕ್. ಜನ ಯೋಚನೆ ಮಾಡಿ ಅತಿ ಆಲೋಚನೆ ಮಾಡಿ ಹಾಳಾಗಿರೋರೇ ಜಾಸ್ತಿ. ನಾನು ಐ ಡೋಂಟ್ ಬಿಲೀವ್ ಇನ್ ಏನು ಹೇಳ್ತಾರೆ, ಓವರ್ ಥಿಂಕಿಂಗ್. ನನ್ನ ಸ್ನೇಹಿತರು ಸುತ್ತಮುತ್ತ ನಾವಿನ್ನೂ ಯೋಚನೆ ಮಾಡ್ತಿರೋ ಅಷ್ಟರಲ್ಲೇ ನೀನು ಇಂಪ್ಲಿಮೆಂಟ್ ಮಾಡಿಬಿಡ್ತೀಯಾ ಅಂತಾರೆ. ಹೌ ಟು ಸ್ಟಾಪ್ ಇಟ್? ನಾನು ನಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ ನಿಮಗೆ. ಪಾಡ್ಕಾಸ್ಟ್ ಶುರು ಆಗೋದಕ್ಕೆ ಮುಂಚೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಶುರು ಮಾಡಬೇಕು ಅಂದರೆ ಐ ಟುಕ್ 5 years ಫಾರ್ ಇಟ್. ಥಿಂಕಿಂಗ್ ಓವರ್ ಥಿಂಕಿಂಗ್. ಹೆಂಗದು? ನಾನು ಅಂತಲ್ಲ, ನಮ್ಮಲ್ಲಿ ತುಂಬ ಜನ ಓವರ್ ಥಿಂಕಿಂದಾನೇ ನಾವು ಸಮಯ ಕಳೆದು ಬಿಡ್ತೀವಿ, ಟೈಮ್ ಹೊರಟೋಗಿರುತ್ತೆ. ನೀವು ಹೇಳಿದ ಹಾಗೆ, ನೀವು ಈಗ ನಡಿಗೆ ಸ್ಟಾರ್ಟ್ ಮಾಡಿ ನೀವು ಒಂದು 5,000 ಕಿಲೋಮೀಟರ್ ಹೋದಾಗ ನಾವು ಯೋಚನೆ ಮಾಡ್ತೀವಿ, ಮೂಕನಹಳ್ಳಿಯವರು 5,000 ಕಿಲೋಮೀಟರ್ ಹೋಗೋದು, ನಾನು ಇನ್ನೂ ಒಂದರಲ್ಲೇ ಇದ್ದೀನಿ. ನಾನು ಯೋಚನೆ ಮಾಡಲ್ಲ ಮೇಡಮ್. ನನಗೆ ಇವತ್ತು ಮಾಡಬೇಕು ಅನ್ಸು, ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಮತ್ತು ನನಗೆ ಅದು ಹಿಟ್ ಆಗುತ್ತಾ, ಫ್ಲಾಪ್ ಆಗುತ್ತಾ, ಜನ ನೋಡ್ತಾರ, ಜನ ಏನಂತಾರೆ, ನಾನು ಏನಿಲ್ಲ. ಒಂದು ಹೇಳ್ತೀನಿ, ಪರಿಪೂರ್ಣತೆ ಅನ್ನೋದು, ನಾವೇನು ಹೇಳ್ತೀವಿ, ಪರ್ಫೆಕ್ಷನ್ ಅಂತ ಹೇಳ್ತೀವಲ್ಲ, ಪರಿಪೂರ್ಣತೆ ಅನ್ನೋದು ಬದುಕಿನ ಸಂಕೀರ್ಣತೆಯನ್ನು ಯಾವತ್ತೂ ಹಿಡಿದಿಡೋಕ್ಕೆ ಸಾಧ್ಯನೇ ಇಲ್ಲ. ದೇರ್ ಈಸ್ ನಥಿಂಗ್ ಕಾಲ್ಡ್ ಪರ್ಫೆಕ್ಷನ್. ನಡೀತಾ ಹೋಗಿ ದಾರಿ ತೆಕ್ಕೋತಾ ಹೋಗುತ್ತೆ. ಈಗ ನಂದು ಈಗ 1380ನೇ ದಿನ. ನಾನು ಹಿಂದೆ ನೋಡಿದಾಗ, ಅಯ್ಯೋ ಎಷ್ಟು ಬಾಲಿಶವಾಗಿ ಹೇಳಿದ್ದೀನಿ, ಹೇಗೆ ಕಾಣ್ತಾ ಇದ್ದೀನಿ, ನಗಬೇಕು, ನಮ್ಮ ಬಗ್ಗೆ ನಾವೇ ನಗಬೇಕು. ಅದೇ ಗ್ರೋತ್. ನಾವು ಹಿಂದೆ ಈಗ 2 ದಿನದಿಂದೇನೋ 2 ವಾರದಿಂದೇನೋ ನಾನು ಬರೆದ ಬರಹನೇ ನೋಡಿ ನಾನು ನಗಬೇಕು. ಅಯ್ಯೋ ನನ್ನ ಅರಿವಿನ ಮಟ್ಟ ಅಷ್ಟಿತ್ತಲ್ಲ. ಪ್ರತಿದಿನ ನೀವು ಇಂಪ್ರೂವ್ ಆಗ್ತಾ ಹೋಗ್ಬೇಕು. ಆಮೇಲೆ ನಾನು ಪರ್ಫೆಕ್ಟ್ ಆಗ್ತೀನಿ,
ಇವತ್ತಿನ 2026 ಮೇ 21ನೇ ತಾರೀಕಲ್ಲಿ ಇರುವ ರಂಗನ ಬುದ್ಧಿಮಟ್ಟ 10 ವರ್ಷದ ಹಿಂದಿನ ರಂಗನಿಗೆ ಬಾ ಅಂದರೆ ಹೆಂಗೆ ಬರುತ್ತೆ? ಕರೆಕ್ಟ್. 10 ವರ್ಷದ ಅನುಭವಗಳು ನನಗೆ ಇನ್ನಷ್ಟು ಕಲಿಸಿದೆ, ನಾನು ಇನ್ನಷ್ಟು ಮಾಗಿದ್ದೀನಿ. ಹಾಗೆ ನಾನು ಸ್ಟಾರ್ಟ್ ಮಾಡಿದ್ದಕ್ಕೆ ತಾನೇ ಇದಾಯಿತು. ನಾನು ಜರ್ನಿನೇ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನೀವು ಸ್ಟಾರ್ಟ್ ಮಾಡಿ. ಬಟ್ ಫಿನಾನ್ಷಿಯಲ್ ವಿಷಯದಲ್ಲಿ ಹಾಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವುದು ಎಲ್ಲವುದು ಹಾಗೆ ಇದೆ. ನಾನು ನಿಮ್ಗೊಂದು ಉದಾಹರಣೆ ಹೇಳ. ಎಲ್ಲರದು ಸ್ಟಾರ್ಟಿಂಗ್ ಪಾಯಿಂಟ್ 0ನೇನಾ? ಹೌದು. ಅಥವಾ ನೆಗೆಟಿವೇನಾ? ಅದಾನಿ ಅಂಬಾನಿ ಒಂದೇ ದಿನ ಅದಾನಿ ಅಂಬಾನಿ ಆಗ್ಬಿಟ್ರ? ಇಲ್ಲ, ಅವರು ಯಾವುದೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ 0 ಇದ್ದೇ ಇದೆಯಾ? ಅಷ್ಟೇ, ಮುಗೀತಲ್ಲ. ಐ ಆನ್ಸರ್ಡ್ ಯುವರ್ ಕ್ವಶನ್. ಓಕೆ. ಫೇಲ್ಯೂರ್ಸ್ನ ಹೆಂಗೆ ತಗೋಬೇಕು? ಇವಾಗ ಯಾರೋ ಒಬ್ರು ಯಾವುದ್ರಲ್ಲೋ ಇನ್ವೆಸ್ಟ್ ಮಾಡಿದ್ರು, ಯಾರೋ ಒಂದು ಉದ್ಯಮ ಶುರು ಮಾಡಿಕೊಂಡ್ರು, ಸೋತ್ರು, ಬ್ಯಾಂಕ್ರಪ್ಟ್ ಆದರು. ಹೌದು. ಹೌ ಟು ಟೇಕ್ ದಟ್? ನಾನು ಮತ್ತೆ ಹೇಳಿದೆ, ಮತ್ತೆ ಅಲ್ಲಿಗೆ ಬರ್ತೀನಿ. ಯಾವಾಗಲೂ ಅಷ್ಟೇ, ನಮಗೆ ಅರ್ಗಿಸ್ಕೊಳ್ಳೋದಾಗ ಅಂತಹಷ್ಟು ಊಟನ ಮಾತ್ರ ನಾವು ಮಾಡಬೇಕು. ನಾನು ಹೇಳಿದೆ, ಅಟ್ಟಕ್ಕೆ ಮಾತ್ರ ಏಣಿ ಹಾಕೋಕ್ಕೆ ಸಾಧ್ಯ, ನಾವು ಇದಕ್ಕಾಗಲ್ಲ, ಆಕಾಶಕ್ಕೆ ಏಣಿ ಹಾಕೋಕ್ಕಾಗಲ್ಲ ಅಂತ. ಯಾವಾಗ ಸೋಲುಗಳು, ಫೇಲ್ಯೂರು ನಮ್ಮನ್ನು ಕಾಡುತ್ತೆ ಅಂದರೆ ಅದನ್ನು ಅರ್ಗಿಸ್ಕೊಳ್ಳೋಕ್ಕಾಗದು. ನಾನು ಹೇಳೋದು ಹಂತವಾಗಿ ನಾನು ಹೇಳ್ತೀನಿ. ಎಲ್ಲ ಅರ್ಜೆಂಟ್ ಮಾಡ್ಕೋತಾರೆ ಜನ, ದೇ ವಾಂಟ್ ಎವ್ರಿಥಿಂಗ್ ಕ್ವಿಕ್. ಅದು ಇಲ್ಲ, ಕ್ವಿಕ್ ಸೊಲ್ಯೂಷನ್ನು ಮ್ಯಾಗಿ. ಅದು ಅವ್ರು ಹೇಳ್ತಾರೆ ಇದು ಇನ್ಸ್ಟೆಂಟ್ 1 ನಿಮಿಷ ಅಂತ, 5-6 ನಿಮಿಷ ಬೇಕು ನೋಡಿಬೇಕು. ಸುಮ್ಮನೆ ಹೇಳ್ತಾರೆ 1 ನಿಮಿಷ ಅಂತ. 1 ನಿಮಿಷದಲ್ಲಿ ಅದು ಆಗಲ್ಲ, ಸುಳ್ಳು ಹೇಳ್ತಾರೆ ಅವರು. ಸೊ ಹಾಗೆ ನಾನು ಏನು ಹೇಳಕ್ಕೆ ಹೋದ್, ನಮ್ಗೆ ಅರ್ಗಿಸ್ಕೊಳ್ಳೋ ಆಹಾರನ ತಿನ್ನಬೇಕು. ಅರ್ಥ ಇಷ್ಟೇ. ನೀವು ಥಿಂಕ್ ಬಿಗ್. ಜನ ಸುಮ್ಮನೆ ದಾರಿ ತಪ್ಪಿಸ್ತಾರೆ ಹೇಳಿ ಥಿಂಕ್ ಬಿಗ್. ಸರಿ, ನೀವು ನಿಮ್ಮ ಆದಾಯನೇ ಇಲ್ಲ, ನೀವು 1 ಕೋಟಿ 2 ಕೋಟಿ ಯಾರೋ ಕೊಡ್ತಾರೆ ಅಂತ ಸಾಲ ತಗೊಂಬಂದು ಪಿಕ್ಚರ್ ಮಾಡಿಬಿಟ್ರೆ ಫೇಲ್ಯೂರ್ ಆಯಿತು, ಅದಕ್ಕೆ ಡಿಪ್ರೆಷನ್ಗೆ ಹೋದು ಅಂದರೆ ಯಾರು ಕಾರಣ? ನೀವು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕು, ಯಾವುದನ್ನ ಮಾಡಬೇಕು ಮಾಡಬಾರ್ದು ಅಂತ. ಆಯಿತಾ? ನಾನು ಹೇಳಿದೆ, ಅವನು ಯಾರೋ ಸಕ್ಸೀಡ್ ಆಗಿದ್ದಾನೆ. ಇಲ್ಲ, ನಾನು ಎಷ್ಟು ದಿನ ಅಂತ ಹಿಂಗೆ ಇರೋದು, ಬರೀ ಆ್ಯಕ್ಟ್ರೇ ಆಗಿದ್ದೀನಿ, ಏನೂ ಆಗ್ತಾನೆ ಇಲ್ಲ, ನಾನು ಐ ಶುಡ್ ಡೂ ಸಮಥಿಂಗ್. ಸಾಲ ಮಾಡಿ ಬಂದು ಪಿಕ್ಚರ್ಗೆ ಹಾಕ್ತಾರೆ. ಈಗ ನೀವು ಹೇಳಿ, ಥಿಂಕ್ ಬಿಗ್, ನಾವೊಂದು ಯೋಚನೆ ಇರಬೇಕು, ಅಲ್ಲಿರ್ಬೇಕು. ಮತ್ತು ಎಂಥದ್ದು ಮಾಡ್ತಾರೆ ಕಾಂಟೆಂಪ್ರರಿ ಜನಕ್ಕೆ? ನೋಡಿ, ನಾನು ಇನ್ನೊಂದು ಹೇಳ್ತೀನಿ. ಹಿಂದೆ ಪಿಕ್ಚರ್ಗಳು ಹಿಟ್ ಆಗ್ತಾಯಿದ್ವು. ಯಾಕೆ ಹಿಟ್ ಆಗ್ತಾಯಿದ್ವು ಅಂದರೆ ಸಮ್ ಕಾಮನ್ ಫ್ಯಾಕ್ಟರ್ ಇತ್ತು. ಸಮಸ್ಯೆಗಳು ಎಲ್ರಿಗೂ ಸೇಮ್ ಇರ್ತಾಯಿದ್ವು. ಅಣ್ಣವ್ರು ಮಾಡೋ ಟೈಮಲ್ಲಿ ತ್ಯಾಗ, ಬಲಿದಾನ, ಕುಟುಂಬಕ್ಕೆ ಅಂತ ಕೊಡೋದು. ಅಣ್ಣವ್ರ ಪಿಕ್ಚರ್ಗಳು ನೋಡಿ ಯಾಕೆ ಹಿಟ್ಟಾಗ್ತಿತ್ತು ಅಂದರೆ ಸಮಾಜ ಆಗಿತ್ತು ಅಲ್ವಾ? ಇವತ್ತು ಕಾಂಟೆಂಪ್ರರಿ ಏನಿದೆ ಅದಕ್ಕೆ ಪೂರಕವಾಗಿ ಮಾಡಬೇಕು. ಇದು ಏನು ಮಾಡ್ತಾರೆ, ಡೈರೆಕ್ಟ್ರ್ ತಲೆಯಲ್ಲೇನೋ ಇರುತ್ತೆ, ಇವ್ರಿಗೇನೋ ಆ್ಯಕ್ಟ್ರಿಗೇನೋ ಇರುತ್ತೆ, ಈ ಥರ ನನ್ನ ಪ್ರಾಜೆಕ್ಟ್ ಮಾಡಿ ಹೀಗೆ ನನ್ನನ್ನು ವಿಜೃಂಭಿಸಬೇಕು ಅಂತ. ಪಿಕ್ಚರ್ ಹೆಂಗೆ ಹಿಟ್ಟಾಗುತ್ತೆ? ಅದು ಕಾಮನ್ ಫ್ಯಾಕ್ಟ್ರ್ ಏನಿದೆ. ನೀವು ಆಡಿಯನ್ಸ್ಗೆ, ಇದು ಒಂದು ಉದಾಹರಣೆ ಕೊಟ್ಟೆ ನಾನು. ಅದೇ ಥರ ಎಲ್ಲದರಲ್ಲೂ ಅಷ್ಟೇ. ನನಗೆ ಆಗುತ್ತಾ, ನನ್ನ ಗುಣಕ್ಕೆ ಹೊಂದುತ್ತಾ, ಗುಣಕ್ಕೆ ಅನುಗುಣವಾಗಿದೆಯಾ, ಅದನ್ನು ನೋಡೋದಿಲ್ಲ. ಇದೇನು ಮಾಡ್ತಾರೆ, ಇಲ್ಲ ಹಿಂಗೆ ಮಾಡಬೇಕು, ನಂದು ಏನಿದು, ನಾನು ಅಷ್ಟು ದೊಡ್ಡ ರಿಸ್ಕ್ ತಗೊಂಡ್ರೆ ಅದನ್ನ ಹ್ಯಾಂಡಲ್ ಮಾಡ್ಬೋದಾ ಅನ್ನೋದು ನನಗೆ ಗೊತ್ತಿರುತ್ತೆ. ಎಕ್ಸಾಕ್ಟ್ಲಿ ನಾನು ಹೇಳಕ್ಕೆ ಹೋಗಿ ಕೆಲವೊಂದ್ಸಲ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಇಟ್ಸ್ ಓಕೆ, ವಿ ಕ್ಯಾನ್ ಮ್ಯಾನೇಜ್. ಎಕ್ಸಾಕ್ಟ್ಲಿ. ಯಾಕೆಂದರೆ ಇನ್ನು ನಾನು ಒಂದಷ್ಟು ಜನರು ಬಾಯಲ್ಲಿ ಕೇಳಿದ್ದೀನಿ, ನನಗೆ ಮಾರ್ಕೆಟಲ್ಲಿ ಅಷ್ಟು ದುಡ್ಡು ಹುಟ್ಟುತ್ತಾ ಇದೆ ಅಂದರೆ ನನ್ನ ಮೇಲೆ ನಂಬಿಕೆ ಇದೆ, ಆ ಮಟ್ಟಕ್ಕೆ ನಾನು ಇದ್ದೀನಿ ಅಂತ. ಏನಾಯಿತು, 5 ಕೋಟಿ ನನಗೆ ಮಾರ್ಕೆಟಲ್ಲಿ ಹುಟ್ಟುತ್ತಾ. ಮಾರ್ಕೆಟು ಕೊಡುತ್ತಪ್ಪ, ಯಾಕೆಂದರೆ ಅದು ಸೂಜಿ ಹಾಕಿ ದಬಳ ತೆಗಿಯೋಕ್ಕೆ ಯೋಚನೆ ಮಾಡ್ತಿರುತ್ತೆ. ನಿಮ್ಗೆ 100 ರೂಪಾಯಿ ಕೊಡ್ತೀನಿ, ನಾನು ನಿಮ್ಮ ಮೇಲೆ ಪ್ರೀತಿ ಕೊಡಲ್ಲ. ಭಾವನವ್ರು ನಂಗೆ 200 ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ತಾರೆ 2 ತಿಂಗಳು ಬಿಟ್ಟು. ನಾನು 100 ರೂಪಾಯಿ ಕೊಡ್ತೀನಿ, ಭಾವನವ್ರೆ ಬಿಡು, ರಿಸ್ಕ್ ಅವ್ರದ್ದು ನಂಗೆ 200 ಕೊಡ್ತಾರಂತೆ ಅಂತ. ನನಗೆ ಫಿಲ್ಮ್ದು ಜ್ಞಾನ ಇಲ್ಲ. ಬಟ್ ನೀವು ಹೇಳ್ತೀರಾ ಕೊಟ್ಟಿನಿ ಮುಕ್ನಳ್ಳಿ ಅವರೇ, ನಾನು ಆಮೇಲೆ ನಿಮಗೆ 6 ತಿಂಗಳಲ್ಲಿ 200 ಕೊಡ್ತೀನಿ ಅಂತ. ನಾನು ನಿಮ್ದೇನೋ ಒಂದು ಮನೇನೋ ಗಿನೇನೋ ಒಂದು ಏನೋ ಕರೆಕ್ಟಾಗಿ ಇಡಿಸ್ಕೊಂಡು 100 ರೂಪಾಯಿ ಕೊಟ್ಬಿಡ್ತೀನಿ. ನೀವು ಮಾರ್ಕೆಟಲ್ಲಿ ದುಡ್ಡು ಹುಟ್ಟುತ್ತೆ, ಆನಂತರ ನೀವು ಅದನ್ನು ವಾಪಸ್ ಕೊಡೋವಾಗ ನಿಮಗೆ ಅದಾಗುತ್ತಾ? ಅಥವಾ ಆ 100 ರೂಪಾಯಿ ನಾನು ಮನೆ ಮಾರೋರು ಕೊಡ್ತೀನಿ, 5 ಮನೆ ಇದೆ, 1 ಮನೆ ಹೋದ್ರೂ ಆಯಿತು. ಆಗ ನಾನು ಹೇಳಿದ್ದಷ್ಟೇ, ಅರ್ಗಿಸ್ಕೊಳ್ಳೋಕ್ಕಾಗೋಷ್ಟೇ ಆಹಾರ ತಿನ್ನಬೇಕು, ಸಿಂಪಲ್. ಆಗಲ್ಲ, ಆಹಾರ ಹುಟ್ಟಿಸ್ಕೊಳ್ಳೋದು ಗೊತ್ತಿರಬೇಕು. ಎಕ್ಸಾಕ್ಟ್ಲಿ ಅಷ್ಟೇ ನಾನು ಹೇಳೋದು. ಇಲ್ಲ ಪರವಾಗಿಲ್ಲಪ್ಪ, ನಾನು ಏನೋ ಮಾಡ್ತೀನಿ. ನಾವು ಸುಮ್ಮನೆ ಒಂದು 2 ಮೆಟ್ಲು 3 ಮೆಟ್ಲು ಅಮ್ಮಮ್ಮ ಅಂದರೆ 1 ಫ್ಲೋರಿಂದ ನಾವು ಜಂಪ್ ಹೊಡೆದ್ರೆ ಏನೋ ಕೈಯೋ ಕಾಲ ಒಂಚೂರು ಪೆಟ್ಟಾಗ್ಬೋದು, ಜೀವ ಉಳ್ಕೊಳ್ಳುತ್ತೆ. 7ನೇ ಫ್ಲೋರಿಂದ ಬೀಳ್ತೀನಿ ಅಂದರೆ. ಈಗ ಕೆಲವೊಬ್ಬ ಸಕ್ಸಸ್ಫುಲ್ ಪೀಪಲ್ನ ಮಾತಾಡಿಸುವಾಗ, ಜನರನ್ನು ಮಾತಾಡಿಸುವಾಗ, ರೈಟ್ ಟೈಮಲ್ಲಿ ಐ ಟುಕ್ ಅ ರೈಟ್ ಡಿಸಿಷನ್ ಅಂತಿರ್ತಾರೆ. ಅದೆಲ್ಲ ಸುಳ್ಳು ನನ್ನ ಪ್ರಕಾರ. ಆಮೇಲೆ ನೀವು ಹೇಳಿದ್ರಲ್ಲ ಪರ್ಸಿವರೆನ್ಸು, ಹಾರ್ಡ್ ವರ್ಕು, ಅದೆಲ್ಲ ಒಂದು ಏರಿದ ಮೇಲೆ ಮೌಲ್ಯದ ಮಾತುಗಳನ್ನ ಆಡೋದು ಬಹಳ ಈಸಿ. ನೀವೇನೋ ಒಂಚೂರು ಆಗ್ಬಿಟ್ಟಿರ್ತೀರ ಬದುಕಲ್ಲಿ, ಭಗವಂತಂದೇ. ನಾನು ಅದನ್ನೇ ಹೇಳೋದು, ಐ ಆಮ್ ಎ ಬಿಲೀವರ್. ನಾನು ಯಾವಾಗಲೂ ಹೇಳ್ತೀನಿ ಭಗವಂತಂದೇ ಅಂತ. ನೀವು ಹೆಂಗೂ ಗೊತ್ತಿಲ್ಲ, ಈಗ ಕೋಟಿ ಜನ ಇದ್ದಾರೆ, ವೈ ಮೀ
ನಂಗೆ ಗೊತ್ತಿಲ್ಲ ಭಗವಂತ, ಅದು ಅಷ್ಟೇ ನಾನು ಹೇಳೋದು ಇಷ್ಟೇ. ಅದು ನೀವು ಆಗ್ಬಿಡುತ್ತೆ. ಆಮೇಲೆ ಇಲ್ಲಿ ಕೂತ್ಕೊಂಡು ಉಪದೇಶ ಕೊಡೋದು ಬಹಳ ಈಸಿ. ಪರ್ಸಿವರೆನ್ಸು, ಹಾರ್ಡ್ ವರ್ಕು ಅದಿಲ್ಲ ಅಂತಲ್ಲ, ಡೆಡಿಕೇಶನ್ ಎಲ್ಲ ಬೇಕು, ಎಲ್ಲ ಒಂಚೂರು. ಅದ್ರ ಜೊತೆಗೆ ಒಂದು ಚಿಟಿಕೆ ಭಗವಂತನ ಅನುಗ್ರಹ, ಒಂದು ಚಿಟಿಕೆ ಅದೃಷ್ಟ ಎಲ್ಲ ಮಾಟ್ರಾಗುತ್ತೆ. ಆ ರೆಸಿಪಿ ಹೇಳು ಅಂದರೆ ಆ ರೆಸಿಪಿ ರೆಡಿ ಇಲ್ಲ ಮೇಡಮ್. ಒಬ್ಬೊಬ್ರಿಗೂ ಒಂದೊಂದು ಅದು ವರ್ಕ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಅದು ಇನ್ನೊಬ್ರಿಗೆ ವರ್ಕ್ ಆಗಬೇಕು ಅಂತಿಲ್ಲ. ಖಂಡಿತ ಇಲ್ಲ. ನಾನು ಹೇಳಿದ ಉಪ್ಪಿಟ್ಟಿನ ರೆಸಿಪಿ ಸಾರ್ವಕಾಲಿಕ, ಅದೆಲ್ರಿಗೂ ಆಗಿಬಿಡುತ್ತೆ. ಆದರೆ ಇದ್ರದ್ದು ರೆಸಿಪಿ ಇದೆಯಲ್ಲ, ನೀವು ಅದನ್ನು ಫಾಲೋ ಮಾಡ್ತೀನಿ ಅಂತಂದ್ರೆ ಗ್ಯಾರಂಟಿ ಏನಿಲ್ಲ. ನೀವು ಅದದ್ದು ಉಪ್ಪಿಟ್ಟಿಂದು ರೆಸಿಪಿದು ಎಕ್ಸಾಂಪಲ್ ಬಹಳ ಚೆನ್ನಾಗಿ ಕೊಟ್ರಿ. ಸೇಮ್ ಅಮೌಂಟಲ್ಲಿ ಎಲ್ಲವೂ ಹಾಕಿದ್ರು ರುಚಿ ಎಕ್ಸ್ಪರ್ಟ್ ಮಾಡಿದ ರುಚಿ ನಮಗೆ ಬರೋದಿಲ್ಲ. ರುಚಿ ಅಮ್ಮ ಮಾಡಿದ ಕೈ ರುಚಿ ನಮ್ಗೆ ಏನು ಮಾಡಿದ್ರು ಬರಲ್ಲ ಅಲ್ವಾ? ಹಾಗೆ ಅದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಹಬೆ, ಆ ಹದ ಏನೋ ಕರೆಕ್ಟಾಗಿ ಬೇಯಿಸಿರ್ತಾರೆ, ನಮ್ದು ಪೂರ್ಣವಾಗಿ ಬೆಂದಿರಲ್ಲ, ಏನೋ ಎಷ್ಟು ದಿನಗಳಿಂದ ಮಾಡಿರ್ತಾರೆ, ವರ್ಷಗಳಿಂದ ಮಾಡಿರ್ತಾರೆ. ಸತ್ಯ. ಮತ್ತೊಂದು ಚೂರು ಪ್ರೀತಿ ಅಮ್ಮಂದು ಅದು ಸೇರ್ಬಿಟ್ಟಿರುತ್ತೆ, ಗೊತ್ತಿಲ್ಲದೇನು ಅಲ್ವಾ? ಸೊ ರೆಸಿಪಿ ಅದು 100%. ಅದೇನು ಗೊತ್ತಾ, ನಾನು ಹಾಗೆ ಮಾಡಿದೆ, ನೀನು ಹೀಗೆ ಮಾಡು. ನೀವೇ ಹೇಳಿದ್ರಿ ಈಗ ಯಶಸ್ವಿ ವ್ಯಕ್ತಿಗಳ ಮಕ್ಕಳೆಲ್ಲ ಯಶಸ್ವಿ ವ್ಯಕ್ತಿಗಳಾಗಬೇಕು ಅಂತ ಏನೂ ಇಲ್ಲ ಆ ಥರದ್ದು. ಅದಕ್ಕೆ ನಾನು ಹೇಳಿದ್ದು ಸುಳ್ಳು. ದುಡ್ಡಿದ್ಬಿಟ್ಟಿದ್ರೆ ಏನೋ ಮಾಡಿಬಿಡ್ತಿದ್ದೆ, ಯಶಸ್ವಿ ಮನೇಲಿ ಹುಟ್ಟಿದ್ರು ಅಂತ. ನಾನು 100 ಉದಾಹರಣೆ ಕೊಡ್ಬೋದು. ಅಮಿತಾಬ್ ಬಚ್ಚನ್ ಅವ್ರ ಮಗನ್ನೇ ತಗೊಳ್ಳಿ ನೀವು, ಆ ಥರದ್ದು ಎಷ್ಟು ಉದಾಹರಣೆ. ಗವಾಸ್ಕರ್ ಮಗನ ನೀವು ತಗೋಬೋದು, ಈಗ ಶಾರುಖ್ ಖಾನ್ ಮಗನ ನೀವು ತಗೋಬೋದು. ಆ ಥರದ್ದು ಎಷ್ಟಿದೆ. ಮಿಥುನ್ ಚಕ್ರವರ್ತಿ ಅವ್ರ ಮಕ್ಕಳನ್ನ ನೀವು ತಗೋಬೋದು. ಎಷ್ಟು ಹೇಳ್ತಾ ಹೋದರೆ ಲಿಸ್ಟು ದೊಡ್ಡದಾಗುತ್ತೆ. ಇವರು ಏಕೆಂದರೆ ಕಣ್ಣಿಗೆ ಕಾಣ್ತಾರೆ, ಶೋ ಬಿಸ್ನೆಸ್, ಎಂಟರ್ಟೈನ್ಮೆಂಟ್ ಬಿಸ್ನೆಸ್ಸಲ್ಲಿದ್ದಾರೆ, ಹಾಗಾಗಿ ನಮ್ಮ ಕಣ್ಣಿಗೆ ಕಂಡ್ರು. ಅದು ಬಿಟ್ಟು ಎಷ್ಟೋ ಜನ ಪ್ರೊಫೆಸರ್ ಮಕ್ಕಳು ಏನೂ ಆಗಿಲ್ಲ, ಇವತ್ತು ಸ್ವಿಗ್ಗಿ ಮಾಡ್ಕೊಂಡಿದ್ದಾರೆ, ನೋಡಿದ್ದೀನಿ ನಾನು. ಏನು ಹೇಳ್ತೀರಿ ಅದಕ್ಕೆ? ಈ ವರ್ಕ್ ನೇಚರ್ ಹೇಗಿರಬೇಕು ಸರ್ ಯಶಸ್ಸಿಗೆ, ಅಥವಾ ನನ್ನ ಕನಸನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ? ಇಸ್ ಇಟ್ ಅ ಮಲ್ಟಿ ಟಾಸ್ಕಿಂಗ್ ಆರ್ ಅ ಡೀಪ್ ವರ್ಕ್, ಅಥವಾ ಎರಡೂನಾ, ಏನು? ಮೇಡಮ್, ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಐ ಡೋಂಟ್ ಬಿಲೀವ್ ಇನ್ ಮಲ್ಟಿ ಟಾಸ್ಕಿಂಗ್. ದೆರ್ ಇಸ್ ನಥಿಂಗ್ ಕಾಲ್ಡ್ ಮಲ್ಟಿ ಟಾಸ್ಕಿಂಗ್. ಅದು ತಿರ್ಗಾ ನಮ್ಮನ್ನು ಪೆದ್ರನ್ ಮಾಡೋಕ್ಕೆ ಅಂತ ಮಾಡಿರೋಂಥ ಅದು ವೆಸ್ಟರ್ನ್ ಕಾನ್ಸೆಪ್ಟ್, ಪಾಶ್ಚಾತ್ಯ ರೀತಿ. ಅದು ಹೆಂಗೆ ಮೇಡಮ್ ಮಾಡ್ತೀರಾ? ನೀವು ಒಂದು ಕೈಯಲ್ಲಿ ನೀರು ಇಟ್ಕೊಳ್ಳಿ, ಇಲ್ಲಿ ಬರಿತಾ ನೀರು ಕುಡಿಯೋಕೆ ಹೋಗಿ ನೋಡೋಣ ನೀವು ಸರಿ ಕುಡಿತೀರಾ ಅಂತ. ಚೂರಾರು ನೀವು ಸ್ಪಿಲ್ ಆಗುತ್ತೆ, ಚೆಲ್ಕೊತೀರಿ ನೀವು. ಮಲ್ಟಿ ಟಾಸ್ಕಿಂಗ್ ಇಲ್ಲ ಮೇಡಮ್, ಅದು ಸುಮ್ಮನೆ ಹೇಳೋದು. ನೀವು ಯಾವುದನ್ನು ಪೂರ್ಣವಾಗಿ ಮಾಡಿರಲ್ಲ. ಇಲ್ಲಿ ಗಮನ ಯಾವುದರ ಒಂದಕ್ಕೆ ಪೂರ್ಣವಾಗಿ ನೀವು ಕೊಡದೆ ಇದು ಎಲ್ಲ ಅರ್ಧ ಮಾಡಿರ್ತೀರ. ನೀವು ನೋಡೋಣ, ಒಂದೇ ಸಮಯದಲ್ಲಿ 4 ಕೆಲಸಗಳನ್ನು ಪರಿಪೂರ್ಣವಾಗಿ ಮಾಡಿ ತೋರಿಸಿ ನನಗೆ ನೋಡೋಣ. ಸಾಧ್ಯನೇ ಇಲ್ಲ. ನೀವು ಡ್ರೈವ್ ಮಾಡ್ತಾ ಮೊಬೈಲು ನೋಡ್ತೀರಾ, ಹೇಗೆ ಸಾಧ್ಯ? ಆಕ್ಸಿಡೆಂಟ್ ಆಗೇ ಆಗುತ್ತೆ. ಒಂದು ಸ್ವಲ್ಪ ಹೊತ್ತಿಗೆ ನೋಡ್ತೀರಾ, ಹಿಂಗೆ ಮಾಡಿ ಅದು ಅಲ್ಲ. ಅದು ಮಲ್ಟಿ ಟಾಸ್ಕಿಂಗ್ ಅನ್ನೋ ಕಾನ್ಸೆಪ್ಟೇ ನನ್ನ ಪ್ರಕಾರ ಎಗೈನ್, ಯಾರೋ ಒಬ್ರು ನನಗೆ ಅದಾಗಿದೆ, ನನಗೆ ಸಿದ್ಧಿಸಿದೆ ಅಂತ ಹೇಳಿದ್ರೆ ಗುಡ್ ಫಾರ್ ದೆಮ್. ನನ್ನ ಪ್ರಕಾರ ನನಗೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಅದು ಪಾಶ್ಚಾತ್ಯ ರೀತಿ. ದೆರ್ ಈಸ್ ನಥಿಂಗ್ ಕಾಲ್ಡ್ ಮಲ್ಟಿ ಟಾಸ್ಕಿಂಗ್. ಯು ಕ್ಯಾನ್ ಡೆಲಿಗೇಟ್. ಎಕ್ಸಾಕ್ಟ್ಲಿ. ಏನಂದರೆ ನೀವು ಯುವರ್ ಅ ಬಾಸ್, ನೀವು 4 ಕೆಲಸನೂ ಒಟ್ಟಿಗೆ ಮಾಡಿಸ್ಬೋದು. 4 ಜನ ಯೋಗ್ಯರನ್ನು ಕರೆಸಿ ಅವ್ರಿಗೆ ಅದನ್ನು ವಿಂಗಡಣೆ ಮಾಡಿಬಿಟ್ಟಿರ್ತೀರಿ, ಡೆಲಿಗೇಟ್ ಮಾಡಿರ್ತೀರ ನಿಮ್ಮ ಕೆಲಸಗಳನ್ನ. ಅದು ಮಾಡಿ ಎಲ್ಲ ಆಯಿತಾ ಅಂತ ನೀವು ನೋಡಿ ಅದನ್ನು ನೀವು ಮಾಡ್ಬೋದು. ಡೆಲಿಗೇಷನ್ ಆಫ್ ವರ್ಕ್ ಈಸ್ ಪಾಸಿಬಲ್. ಬಟ್ ನೀವೇ 4 ಕೆಲಸ ಒಟ್ಟಿಗೆ ಮಾಡ್ತೀನಿ, ಐ ಆಮ್ ಡೂಯಿಂಗ್ ಮಲ್ಟಿ ಟಾಸ್ಕಿಂಗ್, ಅದು ಸಾಧ್ಯ ಇಲ್ಲ. ನನ್ನ ಪ್ರಕಾರ ಇಲ್ಲ. ನೀವು ಇಮೇಲು ಬರೀತಾ, ಯಾರ ಜೊತೆನೋ ಫೋನನ್ನು ಮಾತಾಡ್ತೀರಿ, ಇಲ್ಲ ಅಲ್ಲಿ ಸೆಂಟೆನ್ಸ್ ಫಾರ್ಮ್ ಕರೆಕ್ಟ್ ಆಗಿರಲ್ಲ, ಇಲ್ಲ ಇವ್ರ ಹತ್ರನೋ ಆಡಬಾರ್ದು ಮಾತಾಡಿರ್ತೀರ. ಮುಖನಳ್ಳಿಯವರೇ, ನಿಮ್ಮ ಯಶಸ್ಸಿಗೆ ಕಾಂಟ್ರಿಬ್ಯೂಟ್ ಮಾಡಿದ ದೊಡ್ಡ ಹಾಬಿ ಏನು? ನನ್ನ ಪ್ರಕಾರ ಟೈಮ್ ಮ್ಯಾನೇಜ್ಮೆಂಟು. ನಾನು ತುಂಬ ಯಾವುದೇ ಒಂದು ಕೆಲಸ ಇರ್ಬೋದು, ನನಗೆ ಇಂಪಾರ್ಟೆಂಟ್ ಅಂತ ಅನ್ನಿಸಿದ್ರೆ, ಅದು ಇಂಪಾರ್ಟೆಂಟ್ ಇಲ್ಲದೇ ಇರಲಿ, ಹೇಳಿದ ಟೈಮ್ಗಂತೂ ಹೋಗ್ತೀನಿ. ನಾನು ಐ ಆಮ್ ವೆರಿ ಆರ್ಡಿನರಿ ಮ್ಯಾನ್. ತೀರಾ ಸಾಧಾರಣ ಕುಟುಂಬ, ತೀರಾ ಸಾಧಾರಣ, ನಮ್ಗೆ ಯಾವುದೇ ಒಂದು ಎಕ್ಸ್ಪೋಜರ್ ಇಲ್ಲದೆ ಇರುವಂಥ ಒಂದು ಪೀಣ್ಯ ಸ್ಲಮ್ಮಲ್ಲಿ ಒಂದು 18 ವರ್ಷ ಕಳೆದಿದ್ದೀನಿ ನಾನು. ನನಗೇನು ಗೊತ್ತಿರಲಿಲ್ಲ. ಬಟ್ ಎಲ್ಲೋ ಒಂದು ದೈವಾನುಗ್ರಹನೋ ಅಥವಾ ಮೋಸ್ಟ್ಲಿ ಮೈ ಫಾದರ್, ಅವರು ಟೈಮ್ ಅಂದರೆ ಟೈಮು 8 ಗಂಟೆಗೆ ಹೊರಡ್ತಾರೆ. ನಮ್ಮಪ್ಪ ಯಾವುದೋ ಪ್ರೈವೇಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು. ಟೈಮ್ 8 ಅಂದರೆ 8, ಟೈಮ್ ನೋಡೋದೇ ಬೇಡ, ಇವರು ಹೊರಟಿದ್ದಾರೆ ಅಂದರೆ 8 ಅಂತ ಜನ ಹೇಳೋರು ಅಕ್ಕಪಕ್ಕದಲ್ಲಿ. ಆ ಮಟ್ಟಿಗೆ ನಮ್ಮಪ್ಪ ಟೈಮ್ ಪಾಲಿಸ್ತಾ ಇದ್ರು. ಹೀಗಾಗಿ ನಾನು ಒಂದು ಸಮಯ ಪಾಲನೆ ಏನಿದೆ, ಶಿಸ್ತು, ಅದನ್ನು ನಾನು ನಂದು ಜಾಬು, ನಾನು ದುಬೈ. ನನಗೆ ಇಂಟರ್ವ್ಯೂನೇ ಇಲ್ಲ, ಪ್ರಶ್ನೆಗಳೇ ಇಲ್ಲ. ನಾನು 10:30ಗೆ ಇಂಟರ್ವ್ಯೂ ಇತ್ತು, ನಾನು 9:45ಗೆ ಹೊರಟೋಗ್ಬಿಟ್ಟಿದ್ದೆ. ಯಾಕಂದರೆ ಅದೆಲ್ಲೋ ಸರ್ಜಾಪುರ ರೋಡಲ್ಲಿ ಎಲ್ಲೋ ಇತ್ತು, ತುಂಬ ದೂರ ಇತ್ತು. ಸೊ ನಾನು ಪೀಣ್ಯದಿಂದ ಅಂದರೆ ತುಂಬ ದೂರ, ಅದಕ್ಕೆ ಟ್ರಾಫಿಕ್ಕು ಅದು ಇದು ನಾವು ಕಾರಣ ಕೊಡೋಕ್ಕಾಗಲ್ಲ.
10:30 ನಾನು ಆಮೇಲೆ ಇನ್ನೊಂದು ಏನಂದರೆ ನಾನು ಹೋಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು. ಯಾವುದೇ ಕೆಲಸಕ್ಕೆ ಆಯಿತು ಗಡಿ ಬಿಡಿ ಅಲ್ಲ, ನೀವು 2 ಅಂದರೆ ನಾನು 1:30 ಬಂದು ಕೂತಿದ್ರೆ ನೆಮ್ಮದಿಯಾಗಿ ಕೂತಿರ್ತೀನಿ, ಒಂದು ನೀರು ಕುಡ್ದಿರ್ತೀನಿ, ಹಾರ್ಟ್ ಬೀಟು ನಾರ್ಮಲೈಸ್ ಆಗಿರುತ್ತೆ ಅಲ್ವಾ. ಅದೊಂದು ರೂಢಿಸ್ಕೊಂಡಿದ್ದೆ ನಾನು. ಅಲ್ಲಿ ಒಂದು ಹೇಳ್ಬಿಡ್ತೀನಿ ಅದು ಘಟನೆ. ನಾನು 9:45ಗೆ ಅಲ್ಲಿ ಹೋಗಿದ್ದೆ. ಒಬ್ಬ ಅಜಾನುಭಾವ ವ್ಯಕ್ತಿ, 6:02 6:03 ಇರುವಂತಹ ವ್ಯಕ್ತಿ ಫ್ರೆಂಚ್ ಬಿಯರ್ಡ್ ಬಿಟ್ಕೊಂಡು ಬಂದರು. ಅವರು ನಾನು ಅವತ್ತು ಕೆಲಸಕ್ಕೆ ಸೇರಿಕೊಂಡಿದ್ದ ಕಂಪನಿಯ ಚೇರ್ಮನ್ನು, ನನಗೆ ಗೊತ್ತಿಲ್ಲ. ಬಂದರು, ಯಾರು ನೀವು, ಯಾಕೆ ಇಲ್ಲಿ ಕೂತಿದ್ದೀರಿ ಅಂತ ನನ್ನ ಇಂಗ್ಲೀಷ್ನಲ್ಲಿ ಕೇಳಿದ್ರು. ನಾನು ಈ ಥರ, ಯಾಕೆ 10:30 ಇರೋದು, ನೀವು ಇಷ್ಟು ಬೇಗ ಬಂದಿದ್ರಿ? ಇಲ್ಲ, ನಾನು ತುಂಬ ದೂರದಿಂದ ಬಂದೆ, 25 ಕಿಲೋಮೀಟ್ರ್ ಆಯಿತು. ಸೊ ನಾನು ಟ್ರಾಫಿಕ್ಕು ಅದು ಇದು ಎಲ್ಲ ಹೇಳಿ ಆಗೋದಿಲ್ಲ. ಆ್ಯಂಡ್ ಮೋರ್ ಓವರ್ ನನಗೊಂದು ಸ್ವಲ್ಪ ಸಮಾಧಾನವಾಗಿ ಕೂತ್ರೆ ಹಾರ್ಟ್ ಬೀಟ್ ಎಲ್ಲ ನಾರ್ಮಲೈಸ್ ಆಗಿರುತ್ತೆ, ನೀವೇನು ಕೇಳ್ಬೋದು ಅಂತ ನಾನು ಮೆಂಟಲಿ ರೆಡಿನೂ ಆಗ್ಬೋದು. ಸೊ ಆ ಕಾರಣಕ್ಕೆ ನಾನು ಯಾವಾಗಲೂ ಅಷ್ಟೇ, ನಾನು ಎಕ್ಸಾಮ್ಗೂ ಅಷ್ಟೇ, ನನ್ನ ಫ್ರೆಂಡ್ಸ್ ಎಲ್ಲ ನಗೋರು. ಎಕ್ಸಾಮ್ 9 ಗಂಟೆಗೆ ಅಂದರೆ ರಂಗ ಗೇಟೇ ತೆಗ್ದಿರಲ್ಲ, 8 ಗಂಟೆಗೆ ಹೋಗಿ ಕೂತಿರ್ತಾನೆ ಅಂತ. ನಾನು ಎಕ್ಸಾಮ್ಗೆ ಯಾವತ್ತೂ ಲೇಟಾಗಿ 1 ಗಂಟೆ ಮುಂಚೆ ಹೋಗಿರ್ತೀನಿ. ನಾನು ಮನೇಲಿ ಕೂತ್ಕೊಂಡು ಇನ್ನೇನು ಮಾಡೋದು, ಅಲ್ಲೇ ಕೂತ್ಕೊಂಡು ಓದ್ಕೊಂಡ್ರೆ ಆಯಿತು. ನಾನು ಸೆಂಟ್ರಲ್ಲಿ ಇದ್ಬಿಡ್ತಾ ಇದ್ದೆ. ಸೊ ಅವರು ನೆಕ್ಸ್ಟ್ ನನ್ನನ್ನು ಇಂಟರ್ವ್ಯೂ ಒಳಗಡೆ ಕರೆಸ್ಕೊಂಡ್ರು ಸಂದರ್ಶಕರು. ಅವರೇ ನೋಡ್ತೀನಿ ಇದೇ ವ್ಯಕ್ತಿ ಕೂತಿದ್ದಾರೆ. ಅವರು ಹೇಳಿದ್ದು ಮೊದಲನೇ ಪದ ನನಗೆ ಇವತ್ತಿಗೂ ನೆನಪಿದೆ. ಸಾರಿ, ನಾನು 2 ನಿಮಿಷ ನಿಮ್ಮನ್ನು ಲೇಟಾಗಿ ಕರೆಸ್ತೆ. 10:32ಕ್ಕೆ ನನಗೆ ಒಳಗಡೆ ಕರೆದ್ರು. ಅಂಥ ವ್ಯಕ್ತಿ ಅವರು ನನಗೆ ಹೇಳಿದ್ರು, ಗ್ರೂಪ್ ಚೇರ್ಮನ್ನು, ನನಗೆ ಗೊತ್ತಿಲ್ಲ, 2 ನಿಮಿಷ ನಿಮ್ಮನ್ನು ತಡವಾಗಿ ಕರೆಸ್ತೆ, ಸಾರಿ ಅಂತ ಕೇಳಿದ್ರು. ಅದಿರೋ ತಾಕತ್ತು. ನಾವು ಸರಿಗಿದ್ದರೆ ಅದು ಇರೋ ತಾಕತ್ತದು ಅದನ್ನು ಮಾಡುತ್ತೆ. ಅದು ನಂದು ಮೊದಲನೇ ಮತ್ತು ಕೊನೆಯ ಇಂಟರ್ವ್ಯೂ. ಆಮೇಲೆ ನನ್ನ ಜೀವನದಲ್ಲಿ ದೇರ್ ಈಸ್ ನೋ ಲುಕಿಂಗ್ ಬ್ಯಾಕ್. ನನ್ನ ಹತ್ರ ಕೈಲಿ ಪಾಸ್ಪೋರ್ಟ್ ಇರಲಿಲ್ಲ ಭಾವನವರೇ. ದೇ ಸೆಡ್ ದುಬೈಗೆ ಹೋಗಿ ನೀವು ಅಂತ. ಏನಿಲ್ಲ, ಮಾತಾಗಿದ್ದು HR ಜೊತೆ ನೆಗೋಸಿಯೇಷನ್ ಅಬೌಟ್ ದ ಸ್ಯಾಲ್ರಿ, ಅಷ್ಟು ಬಿಟ್ಟರೆ ನೋ ಕ್ವಶನ್ ಆಸ್ಟ್ ನಥಿಂಗ್. ಇಶ್ಯೂ ಮಾಡಿ ಅವ್ರದ್ದು ಫೈನಾನ್ಸ್ ಬಗ್ಗೆ ಏನಿದೆ ಮಾತಾಡಿಕೊಂಡು ಇಶ್ಯೂ ದ ಅಪಾಯಿಂಟ್ಮೆಂಟ್ ಲೆಟರ್ ಅಂತೇಳಿ ಹೋಗೇ ಬಿಟ್ರು ಅವ್ರು. ಇನ್ನೇನಿಲ್ಲ. ಸಮಯದ ಮಹತ್ವ ನನಗೆ ಈಗ ಬೇರೆಯವ್ರಿಗೆ ಹಂಗಾಗಿರಬೇಕು ಅಂತ ಏನಿಲ್ಲ, ಇದು ನನಗಾದ ಅನುಭವ. ಸೊ ಎಲ್ಲ ಕಡೆನೂ ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ಫುಲಿ ನನಗೆ ಇಟ್ ಈಸ್ ವರ್ಕಿಂಗ್ ಔಟ್. ಒಂದು ಕೆಟ್ಟ ಅಭ್ಯಾಸ ಬಿಡಬೇಕು ಅಂತ ಹೇಳಿದ್ರೆ ಏನು ಬಿಡಬಹುದು? ಜನ ಅಂತಲ್ಲ, ಈಗ ನಾವು ಯಾರೂ ಪರಿಪೂರ್ಣರಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ಅಲ್ಲ, ಮುಂದುವರಿಬೇಕು ಜೀವನದಲ್ಲಿ ಅಂದರೆ ಏನೋ ಒಂದು ಕೆಟ್ಟ ಅಭ್ಯಾಸಗಳಿಗೆ ನಿಮಗೆ ನೋಡೇ ಇರ್ತೀರ. ಹೌದು, ಇಂಥದ್ದನ್ನು ಬಿಟ್ಟರೆ ಉದ್ಧಾರ ಆಗ್ತೀರಿ ಅಂತ ಅನ್ಸ್ಬೋದು. ಹೌದು, ಅದು ಏನಾಗುತ್ತೆ ಗೊತ್ತಾ, ನಾವು ಕಾರಣ ಹೇಳೋದನ್ನು ನಿಲ್ಲಿಸ್ಬೇಕು. ನನ್ನ ಪ್ರಕಾರ ಕಾರಣ ಹೇಳೋದನ್ನು ನಿಲ್ಲಿಸ್ಬೇಕು. ಅದು ಬಹುಶಃ ಏನಾಗುತ್ತೆ ಅಂತಂದರೆ, ನಾವು ಚಿಕ್ಕವರಿದ್ದಾಗ ಗೊತ್ತಿಲ್ಲದೇನೋ ನಮ್ಮ ಕುಟುಂಬದಲ್ಲಿ ಅದು ಶುರುವಾಗುತ್ತೆ, ಮನೆಯಲ್ಲಿ ಶುರುವಾಗುವಂಥದ್ದು ಕಾರಣಗಳನ್ನ ಕೊಡ್ತೀವಿ. ನಾನು ಸರಿ, ಜಗತ್ತಪ್ಪು ಅನ್ನೋಂತಹ ಕಾರಣಗಳು. ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ಆ ಉದಾಹರಣೆಗಳನ್ನು ನಾನು ಹೇಳಿದಾಗ ಅದನ್ನು ನೀವು ನೋಡಿಕೊಂಡು ಅದನ್ನೊಂದನ್ನು ತಿದ್ದುಕೊಂಡ್ರೆ ಮುಂದೇನು ಬರ್ತಾ ಅದು ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಮಗು ನಡೀತಾ ಇರುತ್ತೆ, ಆಯಾ ತಪ್ಪಿ ಬಿದ್ದುಬಿಡುತ್ತೆ. ಮೊದಲನೇ ದಿನಗಳಲ್ಲಿ ಹಂಗೆ ಆಗುತ್ತಲ್ಲ, ಬೀಳುತ್ತೆ, ಅಮ್ಮಗಾಲ ಇಡ್ತಾ ಇರುತ್ತೆ, ಬೀಳುತ್ತೆ. ಬಿದ್ದಿದ್ದ ತಕ್ಷಣ ಏನು ಮಾಡುತ್ತದು? ಅಳುತ್ತೆ. ಅಮ್ಮ ಏನು ಮಾಡ್ತಾಳೆ? ಅತ್ತ ಅಂತ ನೆಲ ಕುಡಿತಾಳೆ. ಅತ್ತ ಮಾಡಿದ್ದೀನಿ, ಸುಮ್ಮನಿರಮ್ಮ. ಮಗುಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಬಿದ್ದಿದ್ದು ನಾನು ತಪ್ಪು ನಡೆದಿದ್ದೀನಿ. ಅದು ಗೊತ್ತು, ಮಗುಗೆ ಚೆನ್ನಾಗಿ ಗೊತ್ತು. ನಾವು ಅನ್ಕೊತೀವಿ ಅದಕ್ಕೇನು ತಿಳಿಯುತ್ತೆ, ಅದಕ್ಕೆಲ್ಲ ತಿಳಿತಿರುತ್ತೆ. ಅಮ್ಮ ಯಾಕೆ ನೆಲ ಕುಡಿತಾ ಇದ್ದಾಳೆ, ಅತ್ತ ಅಂತ ಹೊಡಿತೀವಿ. ಮಗುಗೆ ಅವಾಗ ಒಂದು ಭಾವನೆ ಶುರುವಾಗತ್ತೆ ಅಲ್ಲಿಂದ, ನಾನು ಸರಿ, ನೆಲ ಸರಿ ಇಲ್ಲ. ಸ್ವಲ್ಪ ದೊಡ್ಡವರಾಗಿದ್ದ ತಕ್ಷಣ ಮಾರ್ಕ್ಸ್ ಬರಲ್ಲ ಸ್ಕೂಲಲ್ಲಿ. ನಾನು ಓದಿದ್ದೆ, ನಾನು ಎಲ್ಲ ಚೆನ್ನಾಗಿ ಬರೆದಿದ್ದೆ, ನಮ್ಮ ಮಿಸ್ ಸರಿ ಇಲ್ಲ, ಮಾರ್ಕ್ಸ್ ಕೊಟ್ಟಿಲ್ಲ. ಬಟ್ ಆ ಮಗು ಗೊತ್ತಿದೆ ನಾನು ಓದಿಲ್ಲ ಅನ್ನೋದು ಗೊತ್ತಿದೆ, ಎಲ್ರಿಗೂ ಗೊತ್ತು. ನಮ್ಮಲ್ಲೇ ಈಗ ಯಾಕೆ ಆ ಮಟ್ಟದ ಯಶಸ್ಸು ಸಿಕ್ಕಲ್ಲ ಅಂದರೆ ನಾವು ಸರಿ ಇಲ್ಲ, ನಮ್ಮಲ್ಲಿ ಅದೇನೋ ಇಲ್ಲ, ಎಕ್ಸ್ ಫ್ಯಾಕ್ಟರ್ ಇಲ್ಲ, ಅದೇ ಸತ್ಯ ಅಷ್ಟೇ. ಅದ ನಂತರ ಅದೇ ಎಕ್ಸ್ಟೆಂಡ್ ಆಗುತ್ತೆ. ನಾನು ಸರಿ, ನನ್ನ ಕೊಲ್ಲಿಗೆ ತಪ್ಪು, ನಾನು ಸರಿ, ನನ್ನ ಬಾಸ್ ತಪ್ಪು. ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ನಾನು ಸರಿ, ಸಮಾಜ ತಪ್ಪು. ಯಾವಾಗ ಎಲ್ಲ ತಪ್ಪುಗಳಿಗೂ ನಾನು ಕಾರಣ ಅಂತ ನಾವು ರೆಸ್ಪಾನ್ಸಿಬಿಲಿಟಿ ಹೊರ್ತೀವಿ, ನನ್ನ ಸೋಲಿಗೆ ನಾನೇ ಕಾರಣ, ನಾನೊಬ್ಬನೇ ಕಾರಣ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ರಿಯಲೈಸ್ ಆಗುತ್ತೆ. ಅವತ್ತಿನ ದಿನ ನಿಮಗೆ ಹೊಸ ಬದುಕು ಶುರುವಾಗುತ್ತೆ. ಟೈಮ್ ಪಾಸ್ ಮಾಡಿರ್ತೀರಾ, ಒಪ್ಕೊಳ್ಳಿ, ನಾನು ಟೈಮ್ ಪಾಸ್ ಮಾಡಿದೆ 5 ವರ್ಷ. ಅಕ್ಸೆಪ್ಟೆನ್ಸ್ ಈಸ್ ದ ಫಸ್ಟ್ ಕೀ. ನಾವು ಅಕ್ಸೆಪ್ಟೇ ಮಾಡಲ್ಲ. ನಾವು ಸೋಲಿರ್ಬೋದು, ನಮ್ಮ ವೈಫಲ್ಯಗಳಿರ್ಬೋದು, ಯಾವುದನ್ನು ನಾವು ಅಕ್ಸೆಪ್ಟ್ ಮಾಡಲ್ಲ. ಅದು ಡಿಫೆನ್ಸಿವ್ ಮೋಡ್ ಕೊಟ್ಟು ಹೋಗ್ತೀವಿ, ಕಾರಣ ಹೇಳೋಕ್ಕೆ ಶುರು ಮಾಡ್ತೀವಿ. ನಾನು ಸರಿ, ಅವನೇ ಸರಿ ಇರಲಿಲ್ಲ, ಇವತ್ತು ಈ ಸರಿ CBSE ಎಲ್ಲ ಗಬ್ಬು, ಕ್ವಶನ್ ಪೇಪರ್ ಸಿಕ್ಕಾಪಟ್ಟೆ ಟಫ್ ಕೊಟ್ಬಿಟ್ಟಿದ್ರು. ಮಕ್ಕಳು ಹೇಳೋದೇ ಅದೇ, SLC ಮಕ್ಕಳು. ನಾವು 2 ಹೊಡಿಬೇಕು ಅವಾಗ, 50 ಬರಲಿ 70 ಬರಲಿ, ನೀನು ಸರಿಗೆ ಓದಿರಲಿಲ್ಲ, ಅದು ಹೆಂಗೆ 99 ತೆಗೆದ ಒಬ್ಬ. ಅವನದು ಪರಿಶ್ರಮ ಇತ್ತು, ಅವನದು ಪ್ರಿಪ್ರೇಷನ್ ಇತ್ತು, ಸಿದ್ಧತೆ ಸರಿಗಿತ್ತು. ಅದು ಹೆಂಗೆ 4 ಜನ ಮಾತ್ರ 99 100ಕ್ಕೆ 100 ತೆಗಿತಾರೆ, ಇದು ಯಾಕೆ ನೀನು ಮಾತ್ರ ಫೇಲ್ ಅದೇ?
ನಾವು ಅಕ್ಸೆಪ್ಟ್ ಮಾಡಲ್ಲ, ಮನೇಲಿ ಮಾಡೋದಷ್ಟೇ. ಇನ್ನೊಂದು ಪ್ರಮುಖವಾಗಿ ಹೇಳ್ತೀನಿ, ಮನುಷ್ಯ ಹುಟ್ಟಿದಾಗ ಅವನಲ್ಲಿರೋದು ಕೇವಲ ಎರಡು ಭಯ. ಒಂದು ಎತ್ತರದ ಭಯ, ಅವ್ನಿಗೆ ಸಬ್ಕಾನ್ಷಿಯಸಲ್ಲಿ ತಾಯಿ ಹೊಟ್ಟೆಲಿದ್ದಾಗಲಿಂದ ಬರೋದು, ಬಿದ್ದೋದಂಗೆ ಜರ್ಕಾಗುತ್ತಲ್ಲ ಆ ಭಯ ಇರುತ್ತೆ. ಶಬ್ದ, ನೀವು ಅದಕ್ಕೆ ಕಣ್ಣಿಲ್ದಾಗಲೂ ದಡ್ಡಂತ ಹೊರಗಡೆ ಆದರೆ ಗರ್ಭದಲ್ಲೂ ಅದು ಬಚ್ಚಿಬೀಳುತ್ತೆ ಮಗು. ಎರಡೇ ಭಯ ಇರೋದು ಅದಕ್ಕೆ ಮನುಷ್ಯ. ಬೈ ಆ್ಯಂಡ್ ಲಾರ್ಜ್ ಮನುಷ್ಯನಿಗಿರೋದು ಎರಡೇ ಭಯ. ಎತ್ತರದ ಭಯ, ಬಿದ್ದೆ ಅಂತ, ಯಾಕಂದರೆ ನೀರು ಥರ ಇರುತ್ತೆ ಹೊಟ್ಟೆಲಿದ್ದಾಗಲಿಂದ ಅದು ಭಯ. ಎರಡೇ ಭಯ. ನಾವು ಹುಟ್ಟಿದಾಗ ನಾವು ಹೊರಗಡೆ ಬರೋದು ಎರಡು ಭಯದೊಂದಿಗೆ ಮಾತ್ರ. ಎತ್ತರದ ಭಯ, ಸದ್ದಿನ ಭಯ, ಶಬ್ದದ ಭಯ. ಅದು ಬಿಟ್ಟರೆ ಬೇರೆ ಯಾವ ಭಯನೂ ಇಲ್ಲ. ಮಿಕ್ಕಿದ ಭಯಗಳನ್ನು ತಂದೆ ತಾಯಿಯಿಂದ, ಕುಟುಂಬದಿಂದ, ಸಮಾಜದಿಂದ ನಾವು ಅಕ್ವೆಂಟ್ ಮಾಡ್ಕೊಂಡ್ಬಿಡ್ತೀವಿ, ಬಾರೋ ಮಾಡ್ಕೋತೀವಿ. ಆ ಭಯ ಇದೆಯಲ್ಲ, ಸೋಲಿನ ಭಯ, ವೈಫಲ್ಯದ ಭಯ, ಯಾರೋ ಏನೋ ಅಂತಾರೆ ಹಿಂಗಾಗ್ಬಿಟ್ರೆ ಹಿಂಗೆ, ನನ್ನ ಮರ್ಯಾದೆ, ನಾನು, ಈ ಕಾನ್ಸೆಪ್ಟ್, ಈ ಭಯ ಅನ್ನೋ ಕಾನ್ಸೆಪ್ಟನ್ನ ನಾವು ಬೆಳೆಸ್ಕೊತಾ ಹೋಗ್ತೀವಿ. ಒಂದು ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಮಕ್ಕಳ ಮಧ್ಯದಲ್ಲಿ, ಹಾವುಗಳನ್ನು ಬಿಟ್ಬಿಟ್ಟು. ಎಕ್ಸಾಕ್ಟ್ಲಿ, ವಂಡರ್ಫುಲ್ ಅಲ್ವಾ? ನೋಡಿ, ಅದು ನಾವು ಬರೋದೇ ಎರಡೇ ಭಯದ ಜೊತೆ. ಮಕ್ಕಳಿಗೆ ಅದನ್ನ ನೋಡಿ ಭಯನೇ ಆಗಿರ್ಲಿಲ್ಲ, ಯಾಕಂದ್ರೆ ಅದನ್ನ ನೋಡಿ ಭಯ ಪಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಇದೆಲ್ಲ ನಮಗೆ ನಾವು ಕಲ್ತದ್ದು, ಆಮೇಲೆ ಕಲ್ತದ್ದು. ಒಬ್ಬನ ನೋಡಿ ಒಬ್ಬ ಕಲ್ತಿದ್ದು. ನಾವು ಈ ಕಾರಣ ಕೊಡೋದನ್ನ ನಾವು ಬಿಟ್ಬಿಟ್ರೆ, ಮೇಯ್ನ್ ನಾವು ಮನೆಯಿಂದ ಶುರುವಾಗುತ್ತೆ. ಮನೆಯಿಂದ ಶುರುವಾಗಿದ್ದನ್ನು ನಾವು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊತಾ ಹೋಗ್ಬಿಡ್ತೀವಿ. ಅದನ್ನೇ ನಿಜ ಅಂತ ನಂಬ್ತೀವಿ. ನಮ್ಮ ಇವತ್ತಿನ ಸ್ಥಿತಿಗೆ ನಾವೇ ಕಾರಣ. ಅದು ಗೆಲುವಿರ್ಬೋದು, ಸೋಲಿರ್ಬೋದು. ಬೇರೆಯವರು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅಪ್ಪ, ಅಮ್ಮ, ಹೆಂಡತಿ, ಗುರು ಎಲ್ಲ ಕಾಂಟ್ರಿಬ್ಯೂಟರ್ಸ್ ಅಷ್ಟೇ. ಈಗ ಮೇಸ್ಟ್ ಎಲ್ರಿಗೂ ಪಾಠ ಮಾಡಿರ್ತಾರೆ, ಯಾಕೆ ಕೆಲವ್ರು ಮಾತ್ರ ರ್ಯಾಂಕ್ ಪಡ್ತಾರೆ, ಯಾಕೆ ಕೆಲವ್ರು ಫೇಲ್ ಆಗ್ತಾರೆ? ದೇ ಆರ್ ಆಲ್ ಕಾಂಟ್ರಿಬ್ಯೂಟರ್ಸ್. ಡೆಫಿನೆಟ್ಲಿ ದೇ ವಿಲ್ ಪುಷ್ ಯು. ಅವ್ರು ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಹೇಳ್ತಾರೆ. ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಬಾಯ್ಸ್ ಡೌನ್ಸ್ ಟು ಯು. ಅದು ನಿಮಗೆ ಬಂದು ನಿಲ್ಲುತ್ತೆ. ಆ ಜವಾಬ್ದಾರಿನ ನಾವು ಹೊರದನ್ನ ಕಲಿಬೇಕು. ನಮ್ಮ ಸಮಾಜ ತಿದ್ಕೋಬೇಕು ಅಂತಿದ್ರೆ ಅತಿ ದೊಡ್ಡವಾದ ಇದು. ಇಡೀ ಭೂಮಂಡಲನೇ ಭಗವಂತಂಗೆ ಸೇರಿದ್ದು. ನಾನೇನೋ SLC ಪಾಸ್ ಆಗ್ಬಿಟ್ರೆ ಮುಡಿ ಕೊಟ್ಬಿಡ್ತೀನಂತೆ, 100 ತೆಂಗಿನಕಾಯಿ ಹೊಡಿಸ್ತೀನಂತೆ. ಎಂಥ ಬಾಲಿಶ ಅಲ್ವಾ? ಇಡೀ ಭೂಮಂಡಲಕ್ಕೆ ಆತನೇ ಅಧಿನಾಯಕ, ಆತನಿಗೆ ಸೇರಿದ್ದು ಅಂದಾಗ ನಾವು ಅವನಿಗೂ ಬ್ರೈಮ್ ಮಾಡಿಬಿಡ್ತೀವಲ್ಲ ಮೇಡಮ್, ಅಲ್ವಾ? ಆಮೇಲೆ ಆತ ಪಾಪ ಭಗವಂತ ಇದ್ದಾನೆ, ಅವನು ನಮಗಿಂತ ಅಶಕ್ತರು ಕೋಟಿ ಜನ ಇದ್ದಾರಲ್ಲ, ಕೈ ಇಲ್ಲ, ಕಾಲಿಲ್ಲ, ಏನೋ ಇಲ್ಲದ ನ್ಯೂನ್ಯತೆಗಳವ್ರು ಇದ್ದಾರೆ. ಆತ ಅವ್ರನ್ನ ಅಟೆಂಡ್ ಮಾಡ್ತಿರ್ತಾನೆ. ನನಗೇನೂ ಮಾಡಲಿಲ್ಲ ಭಗವಂತ. ಗುರು, ನಿನಗೇನಾಗಿದೆ? ಕಾಲು ಕೈ ಚೆನ್ನಾಗಿದೆಯಲ್ಲ, ಹೆಲ್ಪ್ ಯುವರ್ ಸೆಲ್ಫ್. ಕಾರಣ ಕೊಡೋದು ಬಿಡಬೇಕು ಮೇಡಮ್. ನಮ್ಮ ಸಮಾಜದಲ್ಲಿ ಅತ್ಯಂತ ದೊಡ್ಡದು, ನೀವು ವೆಸ್ಟರ್ನ್ ಸಮಾಜದಲ್ಲಿ ನೋಡಿ, ನಿನ್ನಣೆ ಬರ ಅಂತಾರೆ. ಅಪ್ಪ ಅಮ್ಮ ಐ ಹ್ಯಾವ್ ಸೀನ್ ತುಂಬ ವೆಲ್ ಟು ಡೂ, ತುಂಬ ಚೆನ್ನಾಗಿರ್ತಾರೆ. 18ಕ್ಕಿಂತ ಮುಂಚೆನೇ ಅವು ದುಡಿತಿರುತ್ತವೆ, ಅವುಗಳು ದುಡ್ಡು. ನಿನಗೆ ಊಟ ಬಟ್ಟೆ ಕೊಡ್ತೀವಿ, ಇನ್ನು ಮಿಕ್ಕಿದ್ದು ಎಕ್ಸ್ಟ್ರಾ ಬೇಕೋ ನೀನು ದುಡ್ಕೋ ಅಂತಾರೆ. ನಾನು ಐ ಹ್ಯಾವ್ ಸೀನ್ ಎಷ್ಟು ದೊಡ್ಡ ಮನೆ ಹುಡುಗರು ಬಂದು ಪಾರ್ಟ್ ಟೈಮ್ ವರ್ಕ್ ಮಾಡ್ತಾರೆ, 2 hours 3 hours. ನಾವು ಕಳಿಸ್ತೀವ? ಒಂದು ಸ್ವಲ್ಪ ಇತ್ತು ಅಂದರೆ ನಮ್ಮ ಮಗ ಹೋಗಿ ಯಾವುದೋ ಒಂದು ಅಂಗಡೀಲಿ ಕೆಲಸ ಮಾಡೋದನ್ನು ಒಪ್ಕೋತೀವ? ಒಪ್ಪೋದಿಲ್ಲ ನಾವು. ನಾನು ಹೇಳೋದಿಷ್ಟೇ, ಕಾರಣ ಕೊಡೋದು ನಿಲ್ಲಿಸ್ಬಿಟ್ರೆ ನಮ್ಮ ಸಮಾಜ ಹಂಗಲ್ಲ. ನಿನ್ನಣೆ ಬರ, ನೀನು ಬಿದ್ದೆ, ನಿಂದು ಅಂತ ಹೇಳ್ತಾರೆ. ಚಿಕ್ಕ ಮಗುವಿಂದ ಅವ್ರನ್ನ ಇಂಡಿಪೆಂಡೆಂಟ್ ಮಾಡ್ತಾರೆ. ನಮ್ಮ ಸಮಾಜದಲ್ಲಿ ನಾವು ತಿದ್ಕೋಬೇಕಾಗಿರೋದು ಒಂದು ಅತ್ಯಂತ ಪ್ರಮುಖವಾದದ್ದು, ಓನ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು. ಮಕ್ಕಳಿಂದನೇ ಓನ್ ಯುವರ್ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಜವಾಬ್ದಾರಿ. ಖಂಡಿತ. ನನ್ನ ತಮ್ಮನ ಮಗು 3 ವರ್ಷ, ಅವ್ನಿಗೆ ಹೇಳ್ತಾರೆ ಇಲ್ಲಿ ಉಗ್ಯಂಗಿಲ್ಲ, ಇಲ್ಲಿ ಉಚ್ಚೆ ಮಾಡಂಗಿಲ್ಲ ಅಂತ. ಮಾಡಿದ್ರೆ ಅವನೇ ಒರೆಸ್ಬೇಕಲ್ಲಿ. 3 ವರ್ಷದ ಮಗು ಮಾಡುತ್ತೆ. ಅದು ನೀವು ಬೆಳೆಸೋದ್ರ ಮೇಲೆ ಹೋಗುತ್ತೆ. ನಮ್ಮ ಸಮಾಜದಲ್ಲಿ ನಾವು ಅದೊಂದು ಓನ್ ಯುವರ್ ರೆಸ್ಪಾನ್ಸಿಬಿಲಿಟಿನ ಒಂದು ಲೈನು ನಾವು ಕಲ್ತು ಬಿಟ್ರೆ, ಅದೇ ಹೇಳಿದೆ ನಾನು, ನಮ್ಮ ಪರಿಸ್ಥಿತಿಗೆ ನಾವು ಕಾರಣ. ಅದೊಂದು ನೀವು ಅಕ್ಸೆಪ್ಟೆನ್ಸ್ ಅದನ್ನು ತೊಗೊಂಡ್ರೆ, ಇವತ್ತು ಸೋಲೋ ಗೆಲುವು ನಾವು ರೀಸನ್ ಕೊಡ್ತೀವಿ. ಅದನ್ನು ಬಿಟ್ಟುಬಿಟ್ರೆ ಅವತ್ತಿಂದ ಹೊಸ ಬದುಕು ಶುರು. ವಂಡರ್ಫುಲ್ ಸರ್. ನೀವು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಲಹೆಗಳನ್ನು ಕೊಡ್ತಾ ಇರೋದ್ರಿಂದ ನಮ್ಮ ವೀಕ್ಷಕರಿಗೆ ಆ ಸಲಹೆ ಇಲ್ಲದೆ ನಾವು ಕಾರ್ಯಕ್ರಮ ಎಂಡ್ ಮಾಡೋದಕ್ಕಾಗೋದಿಲ್ಲ ಇವತ್ತಿನ ಪಾಡ್ಕಾಸ್ಟ್. ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವರಿಗೆ ಇವತ್ತು ಮಾರ್ಕೆಟ್ನಲ್ಲಿ ಇರುವ ಒಂದು 3 ಅವಕಾಶಗಳು ಟು ಅರ್ನ್ ಮನಿ. ಒಂದು, ಅವರು ಮಾಡುವ 3 ತಪ್ಪುಗಳು. ಅವಕಾಶ ಮಾತ್ರ ಬಹಳಷ್ಟಿದೆ ಮೇಡಮ್. ಫಾರ್ ಎಕ್ಸಾಂಪಲ್, ನಾನು ಸ್ಟೂಡೆಂಟ್ ಆಗಿದ್ದಾಗ ನಮಗೇನು ಜಾಸ್ತಿ ಅವಕಾಶಗಳಿರಲಿಲ್ಲ. ಎಕ್ಸಾಂಪಲ್, ನಾನು ಎನ್ವಲಪ್ ಮಾಡ್ತಾಯಿದ್ದೆ. ಎನ್ವಲಪ್ ಮಾಡಿಬಿಟ್ಟು ಗೊತ್ತಲ್ಲ, ಒಂಥರ ಪೇಸ್ಟ್ ಥರ ಮಾಡೋರು. ಆ ಪೇಸ್ಟಿಂದ ನ್ಯೂಸ್ ಪೇಪರ್ಗಳಲ್ಲಿ ಎನ್ವಲಪ್ ಮಾಡಿ ಮೆಡಿಕಲ್ ಸ್ಟೋರ್ಸ್ಗೆ ಅಲ್ಲಿ ಇಲ್ಲಿ ಎಲ್ಲ ಕೊಡ್ತಾಯಿದ್ವಿ. ಜಾಸ್ತಿ ಇರಲಿಲ್ಲ. ಹೆಚ್ಚಿಗೆ ಅಂದರೆ ಉಪ್ಪಿನಕಾಯಿ, ಹಪ್ಪಳ ಏನೋ ಮನೇಲಿ ಮಾಡೋರು, ಅದನ್ನು ತೊಗೊಂಡೋಗಿ ಎಲ್ಲೋ ಮಾರ್ಕೊಂಬರೋದು. ಐ ಹ್ಯಾವ್ ಡನ್ ಇಟ್. HMT ಫ್ಯಾಕ್ಟ್ರಿ ಹತ್ರ ಹೋಗಿ ನಿಂತ್ಕೋತಿದ್ದೆ, ನಮ್ಮಮ್ಮ ಮಾಡ್ಕೊಟ್ಟಿದ್ದನ್ನು ಮಾರಕ್ಕೆ. ಸೊ ಅವಾಗ ಅವಕಾಶಗಳು ಕಮ್ಮಿ. ಇವತ್ತು ಹಂಗಲ್ಲ ಮೇಡಮ್. ನೀವು ಸ್ವಲ್ಪ ಈಗ ಪೇರೆಂಟ್ಸ್ ಹತ್ರ ದುಡ್ಡಿದೆ, ನಿಮ್ಮಲ್ಲಿ ಒಂದು ಸ್ವಲ್ಪ ಬುದ್ಧಿ ಇದ್ದರೆ ನೀವು ಸೆಕೆಂಡ್ PUC ಡಿಗ್ರಿನೋ ಮಾಡ್ತಾಯಿದ್ರೆ 10ನೇ ಕ್ಲಾಸ್ ಮಕ್ಕಳಿಗೆ ಟ್ಯೂಷನ್ ಮಾಡ್ಬೋದು.
ಏನೂ ಬೇಡಪ್ಪ ಅಂತಂದರೆ ಇವತ್ತು ಸ್ವಿಗ್ಗಿ ಇದು 120 ಇದಿದೆ, ಅವುಗಳನ್ನು ಮಾಡಿದ್ರೂ ನಿಮಗೆ ಒಂದಷ್ಟು ಹಣ ಅಂತ ಬರುತ್ತೆ. ಅವಕಾಶಗಳಿಗೆ ಕೊರತೆನೇ ಇಲ್ಲ ಮೇಡಮ್. ನಮ್ಮ ಇವತ್ತಿನ ಭಾರತದಲ್ಲಿ ಒಬ್ಬ ಬಡವ ತುಂಬ ಬಡವ ಆಗಿ ಉಳಿದಿದ್ದಾನೆ ಅಂದರೆ ಆತನ ಚಿಂತನೆಯಲ್ಲಿ ಬಡತನ ಇದೆ ಅಂತ ಅರ್ಥ. ಆತ ಒಂದು ಚಿಂತನೆ ಬದಲಾಯಿಸ್ಕೊಂಡ್ರೆ, ಕೆಲಸ ಮಾಡ್ತೀನಿ ಅಂತನ್ನೋರಿಗೆ ಕೆಲಸದ ಕೊರತೆ ಇಲ್ಲ. ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಯಾವುದೇ ಸಂಸ್ಥೆಗೆ ಹೋಗಿ ನನಗೆ ಇನ್ಕ್ಲೂಡಿಂಗ್ ಟೆಕ್ಕಲ್ಲಿ ನಮಗೆ ಬೇಕಾದಂಥ ಟ್ಯಾಲೆಂಟ್ ಇಲ್ಲ, ಸಿಗ್ತಾ ಇಲ್ಲ ಅಂತಾರೆ. ಹೋಟ್ಲಿಗೆ ಹೋಗಿ ಅಲ್ಲಿ ಜನ ಇಲ್ಲ ಅಂತಾರೆ. ಯಾವುದಾರ ಹೋಗಿ ರೈತರ ಹತ್ರ ಹೋಗಿ ಜನ ಇಲ್ಲ ಅಂತಾರೆ. ಯಾವುದೋ ತೋಟ ಮಾಡೋಕ್ಕೆ ಹೋಗಿ ಜನ ಇಲ್ಲ ಅಂತಾರೆ. ಜನ ಇಲ್ಲ ಅಂದರೆ ಕೆಲಸ ಇದೆ ಅಂತ ಆಯ್ತಲ್ಲ, ಜನ ಇಲ್ಲ ಅಂತ ಆಯ್ತಲ್ಲ. ನೀವು ಕೆಲಸ ಮಾಡ್ತೀನಿ ಅಂತಿಲ್ಲ, ಅದು ನೀವು ನನಗೆ ಇದೇ ಕೆಲಸ ಬೇಕು ಅಂತ ಕೂತ್ಕೊಳ್ಳೋಂಗಿಲ್ಲ. ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ. ನಾನು ಏನೇ ಆಗಲಿ ನಾನು ಮತ್ತೆ ಅದೇ ಹೇಳ್ತೀನಿ, ನಾನು ಇರುವ ಪರಿಸ್ಥಿತಿಯಲ್ಲಿ ನನ್ನ ಕೈಲಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೇಗೆ ನಾನು ನನ್ನ ಜೀವನವನ್ನು ಉನ್ನತಿ ಕಡೆ ಕರ್ಕೊಂಡು ಹೋಗಬೇಕು ಅನ್ನುವ ಒಂದು ಸಣ್ಣ ಪ್ರಜ್ಞೆ ನಿಮ್ಮಲ್ಲಿದ್ದರೆ ಅವಕಾಶಗಳಿಗೆ ಇವತ್ತು ಕಡಿಮೆನೇ ಇಲ್ಲ. ವಂಡರ್ಫುಲ್. ಮಾಡೋ ತಪ್ಪುಗಳೇನು ಹಣದ ವಿಷಯದಲ್ಲಿ? ಹಣದ ವಿಷಯದಲ್ಲಿ ಮಾಡೋ ಮೊದಲನೇ ತಪ್ಪೇನು ಗೊತ್ತಾ ಮೇಡಮ್? ಓವರ್ ಸ್ಪೆಂಡ್. ಅದು ಹಾಸಿಗೆ ಇದ್ದಷ್ಟು ಕಾಲೇ ಚಾಚು ಅಂದರೆ ಇವತ್ತು ರೀಲಲ್ಲೆಲ್ಲ ಹೆಂಗೆ ಹೇಳ್ತಾರೆ ಗೊತ್ತಾ, ಅದು ಹಳೇದ ಕಾಲದ್ದು, ನೀನು ಹಾಸಿಗೆನೇ ದೊಡ್ಡದು ಮಾಡ್ಕೋ ಅಂತ ಏನೇನೋ ಮಾಡ್ತಾರೆ. ಹೌದು, ಎಂತೆಂಥ ಮಾತುಗಳು ಹೇಳ್ತಾರೆ. ಹೆಂಗೆ ಹಾಸಿಗೆ ದೊಡ್ಡದು ಮಾಡ್ಕೋತೀರಿ? ನಿಮಗೆ ಭಗವಂತ ಕೊಟ್ಟಿರೋದೇ ಈ ಹಾಸಿಗೆ, ಅದು ಬಾಯಲ್ಲಿ ಹೇಳೋಕ್ಕೆ ಈಸಿ, ಅದು ಇಟ್ ಈಸ್ ಅಪೀಲಿಂಗ್ ಅಲ್ಲ. ಇವತ್ತಿನ ಯುವ ಜನತೆಗೆ ಅದು ತುಂಬ ಚೆನ್ನಾಗಿ ಕೇಳಿಸುತ್ತೆ. ನಾವು ಯಾಕೆ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಬದುಕಬೇಕು? ಥ್ರಿಲ್ಲಿಂಗ್ ಅನ್ಸುತ್ತೆ. ರಿಸ್ಟ್ರಿಕ್ಟ್ ಮಾಡ್ಕೊಬೇಕು. ನೀವು ಅದನ್ನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಹಾಸಿಗೆ ಬರೀ ಹಾಸಿಗೆ ಅಲ್ವಲ್ಲ. ಹಾಸಿಗೆ ಯಾರು 6 ಅಡಿ ಉದ್ದ ಇರೋನು 3 ಅಡಿ ಹಾಸಿಗೆ ಮೇಲೆ ಮಲಗೋಕ್ಕೆ ಆಗಲ್ಲ. 7 ಅಡಿದೆ ತಗೊತಾನಪ್ಪ, ಆರ್ಡ್ರ್ ಕೊಟ್ಟೆ ಮಾಡಿಸ್ಕೋತಾನೆ. ಅದ್ರ ಬಗ್ಗೆ ನನ್ನ ತಕರಾರಿಲ್ಲ. ತಕರಾರಿರೋದು ನೀವು ತಪ್ಪು ಉದಾಹರಣೆಗಳನ್ನ ಕೊಟ್ಟು ಜನತೆನ ತಪ್ಪು ದಾರಿಗೆ ಇಳಿತೀರಲ್ಲ, ಅದು ತಕರಾರಲ್ಲಿ. ನೋಡಿ ಏನು ಹೇಳ್ತಾರೆ, ಅದು ನೀವು ಎಕ್ಸ್ಪ್ಯಾಂಡ್ ಯುವರ್ ಇದು ಅಂತ. ಹೆಂಗಾಗುತ್ತಪ್ಪ? ಇರುವ ಪರಿಸ್ಥಿತಿ ಸುಧಾರಿಸ್ಕೊಳ್ಳದೆ ನೀವು ಹೆಂಗೆ ಅದು ಮೇಲ್ಮಟ್ಟಕ್ಕೆ ಹೋಗ್ತೀರಿ? ನಿಮ್ಮ ಆದಾಯನೇ 1000, ನೀವು ವ್ಯಯ ಅದಕ್ಕೆ ಖರ್ಚು 2000 ಇಟ್ಕೊಂಡು ಕೂತ್ಕೋತೀರಲ್ಲ, ಅತ್ಯಂತ ದೊಡ್ಡ ತಪ್ಪು. ಇದು ಯಾತಕ್ಕಾಗುತ್ತೆ ಅಂದರೆ, ಇನ್ನೊಂದು ನಾನು ಹೇಳ್ತೀನಿ, ಸೊಸೈಟಿ. ಎಲ್ಲರೂ 4 ಜನಕ್ಕೆ ಸಮಕ್ಕೆ ಬದುಕಬೇಕು. ಈ 4 ಜನ ಯಾರು ನನಗೆ ಇನ್ನೂ ಅರ್ಥ ಆಗಿಲ್ಲ. ಈ 4 ಜನ ಯಾರು? ಆ 4 ಜನ ಯಾವತ್ತೂ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ನೀವು ಬಿದ್ದರೆ, ನಿಮ್ಮ ಕಷ್ಟದಲ್ಲಿ, ನಿಮ್ಮ ದುಃಖದಲ್ಲಿ, ಅಥವಾ ನಿಮ್ಮ ಸುಖಕ್ಕೆ ಸುಖಕ್ಕೆ ಬಂದುಬಿಡ್ತಾರೆ ಬಿಡಿ, 40 ಜನ ಬರ್ತಾರೆ. ದುಃಖ ಯಾರೂ ಬಂದು ಕೈ ಹಿಡಿಯಲ್ಲ. ಕೊಟ್ಟರು ಅಂತ ಇಟ್ಕೊಳ್ಳಿ, ನಿಮ್ಗೆ 10 ರೂಪಾಯಿ ನಿಮಗೆ ಕೊಟ್ಟಿದ್ದೆ ಎಲ್ಲಿ ಅಂತಾರೆ. ಅಥವಾ ನೀವೇನೋ ನಾಳೆ ಸೆಲೆಬ್ರಿಟಿ ಆಗ್ಬಿಟ್ರೆ ಸೂಪರ್ ಸಕ್ಸೀಡ್ ಆಗಿ, ನಾನು ಕೊಟ್ಟಿದ್ದೆ ಅವತ್ತು 50 ರೂಪಾಯಿ 500 ಕಡೆ ಹೇಳ್ಕೊಂಡು ತಿರುಗ್ತಾರೆ ಅದನ್ನ, ಐ ಹೆಲ್ಪ್ ಬಿಮ್ ಅಂತ. ಸೊ ನಾನು ಏನು ಹೇಳಕ್ಕೆ ಹೋದೆ ಅಂದರೆ ಇಷ್ಟೇ, ನೀವು ಓವರ್ ಸ್ಪೆಂಡ್ ಇದು ಮಹಾಪರಾಧ. ನಮ್ಮ ಆದಾಯ ಎಷ್ಟಿದೆ ಅಷ್ಟರಲ್ಲಿ ಬದುಕಬೇಕು. ನೋಡಿ, ಯಾವತ್ತೂ ಅಷ್ಟೇ ಹಿಂದೆ ಆ ಮಾತುಗಳು ಹೇಳಿದಾರಲ್ಲ, ಅದು ಸುಳ್ಳಲ್ಲ, ಅದು ಜೀವನದ ಅನುಭವದ ಸಾರಗಳು, 1000 ವರ್ಷದ ಜೀವನದ ಒಂದು ಅನುಭವದ ಸಾರ ಅದು. ನೀವೀಗ ಇದೆಲ್ಲ ಬದಲಾವಣೆ ಎಷ್ಟು ವರ್ಷದಲ್ಲಾಗಿದೆ ಮೇಡಮ್? ಈ 20-30 ವರ್ಷ ಅಷ್ಟೇ. ನಿಮ್ಗೆ ಸಸ್ಟೈನಬಲ್ಲ. ಇವತ್ತು ಬಣ್ಣವಾಗಿ ನೀವೇನೋ ಮಾತಾಡ್ತೀರಾ, ಸಸ್ಟೈನಬಲ್ಲ. ನೋಡಿ, ಸಸ್ಟೈನಬಲ್ ಯಾವುದು ಅಂದರೆ ನಮ್ಮ ಪೂರ್ವಿಕರು ಬದುಕೊಂಬಂದ ಬದುಕೇ ಸಸ್ಟೈನಬಲ್. ಇವತ್ತು ನಾವು ಸಸ್ಟೈನಬಲ್ ಎನರ್ಜಿ, ಸಸ್ಟೈನಬಲ್ ಲಿವಿಂಗು ಅಂತೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಯಾಕೆಂದರೆ 30 ವರ್ಷದಲ್ಲಿ ಅದು ದಮ್ಮು ಕಳ್ಕೊಂಡು ಬಿಡ್ತು. ನಾವು ಕಟ್ಕೊಂಡಿರೋ ಬದುಕು, ಬಣ್ಣದ ಬದುಕು, ಅಭಿವೃದ್ಧಿಯ ಬದುಕು 30 ವರ್ಷದಲ್ಲಿ ಏದುಸಿರು ಬಿಡ್ತಾ ಇದೆ. ನನ್ನ ತಾತಾಜಿ, ನಮ್ಮ ಅಪ್ಪ ಅಮ್ಮ ಬದುಕಿದ ಬದುಕು ಇವತ್ತಿಗೂ ಅದೇ ಸರಿ ನಿರ್ಧಾರಕ್ಕೆ ನಾವು ಇವತ್ತು ಬರ್ತಾ ಇದ್ದೀವಿ. ಇದೊಂದು ಮಹಾ ತಪ್ಪು. ಅದನ್ನು ನಿಲ್ಲಿಸ್ಬಿಟ್ರೆ ಅದ್ಭುತ. ಮುಕ್ನಡಿ ಸರ್, ಯಶಸ್ಸಿನ ಸೂತ್ರ ಅಂತ ಬಹಳ ಜನ ಹೇಳ್ತಾ ಇರ್ತಾರೆ. ಆದರೆ ಏನು ಯಶಸ್ಸಿನ ಸೂತ್ರ ಅನ್ನೋದು ಇವತ್ತರೆಗೂ ಅರ್ಥ ಆಗಿಲ್ಲ ಜನರಿಗೆ. ಹೌದು. ಒಂದು ಲೈನಲ್ಲಿ ಯಶಸ್ಸಿನ ಸೂತ್ರ ಹೇಳ್ಬೋದಾ? ಹೇಳ್ಬೋದು. ಯಶಸ್ಸಿನ ಸೂತ್ರ ಪ್ರತಿಯೊಬ್ಬರಿಗೂ ಅದು ಬೇರೆಯದು, ಖಂಡಿತ. ಈಗ ನನಗೆ ಆದ ಯಶಸ್ಸಿನ ಸೂತ್ರ ಇನ್ನೊಬ್ರಿಗಾಗುತ್ತೆ. ನಾನೇನೋ ಟೈಮು ಪಾಲಿಸ್ದೆ, ಶಿಸ್ತು ಪಾಲಿಸ್ದೆ, ಕರೆಕ್ಟಾಗಿ ಲೋಕ ಏನು ಅಂದ್ಕೊಳ್ಳುತ್ತೆ ಅನ್ನೋದನ್ನು ಬಿಟ್ಟು ನನ್ನ ಮನಸ್ಸಿಗೆ ಏನನ್ನಿಸ್ತು ಅದನ್ನು ನಾನು ಮಾಡ್ತಾ ಹೋದೆ, ಹಾಗಾಗಿ ಸಿಕ್ತು ನನ್ನ ಯಶಸ್ಸಿನ ಪರಿಭಾಷೆ ನಾನು ಹೇಳ್ಬೋದು. ಅದೆಲ್ರಿಗೂ ವರ್ಕ್ ಆಗುತ್ತಾ? ಖಂಡಿತ ಅದೆಲ್ಲ ಸುಳ್ಳು. ಎಷ್ಟೋ ಜನ ಅದನ್ನೇ ಮಾಡ್ತಾನೂ ಇರ್ತಾರೆ, ಅವ್ರಿಗೆ ಸಿಗದೆ ಹೋಗ್ಬೋದು. ಯಾಕೆ ಅಂದರೆ ಸಿದ್ಧ ಸೂತ್ರವಿಲ್ಲ. ಯಶಸ್ಸಿಗೆ ಸಿದ್ಧ ಸೂತ್ರ ರೆಡಿಮೇಡ್ ಇದೇ ಫಾರ್ಮುಲಾ, ಈ ಫಾರ್ಮುಲಾ ಉಪಯೋಗಿಸಿ ಅದು ಗಣಿತ. ಬದುಕು ಗಣಿತ ಅಲ್ಲವೇ ಅಲ್ಲ. ಬದುಕು ವಿಜ್ಞಾನ ಅಲ್ಲ. ಗಣಿತ ವಿಜ್ಞಾನದಲ್ಲಿ 2+2 4 ಆಗೋದು. ಬದುಕಿನಲ್ಲಿ 2+2 400 ಆಗ್ಬೋದು, 4 ಕೋಟಿ ಆಗ್ಬೋದು, 400 ಕೋಟಿ ಆಗ್ಬೋದು, ಇನ್ಫಿನಿಟಿ. ಏನು ಬೇಕಾದ್ರೂ ಆಗ್ಬೋದು. ಬದುಕಿನಲ್ಲಿ ಸಾಧ್ಯತೆಗಳ ಆಯಾಮ ಇದೆಯಲ್ಲ ಬಹಳ ದೊಡ್ಡದು. ಕ್ಯಾನ್ವಾಸ್ ಇದೆಯಲ್ಲ
ತುಂಬ ದೊಡ್ಡ ಕ್ಯಾನ್ವಾಸು. ನೀವು ಅದನ್ನು ಯಶಸ್ಸಿನ ಸೂತ್ರ, ಪರಿಭಾಷೆ, ಡೆಫಿನಿಷನ್ನು, ಒನ್ ಲೈನ್ ಸಾಧ್ಯನೇ ಇಲ್ಲ ಮೇಡಮ್. ಅದೆಲ್ಲ ಸುಮ್ಮನೆ ಜನ, ಅದು ವೆಸ್ಟರ್ನ್ ಫಿಲಾಸಫಿ. ಏನೋ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಹಿಂಗೆ, ಅದು ಹಂಗೆ ಇಲ್ಲವೇ ಇಲ್ಲ. ಅದು ಹಂಗಲ್ಲ, ಅದು ಹಂಗಲ್ಲ. ನೀವು ಮಾಡೋ ತನಕ, ನೀವು ಗೆಲ್ಲೋ ತನಕ ನಿಮಗೆ ಗೊತ್ತಿರಲ್ಲ ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ವರ್ಕ್ ಆಗುತ್ತೆ, ಯಶಸ್ಸು ಸಿಕ್ಕುತ್ತೆ ಅಂತ. ಮಾಡ್ತಾ ಹೋಗ್ಬೇಕು. ನಾನು ಸಿಂಪಲ್ ಹೇಳೋದು, ನೀವು ಮಾಡ್ತಾ ಹೋಗಿ ದಾರಿ ತೆಕ್ಕೋತಾ ಹೋಗುತ್ತೆ. ಜಸ್ಟ್ ಡೂ ಇಟ್. ಓಕೆ, ಲಾಸ್ಟ್ಲಿ ಈಗ ಇವತ್ತಿನ ಕಾಲಮಾನದಲ್ಲಿ ಏನೇ ಶುರು ಮಾಡಿದ್ರು ಫಸ್ಟ್ ಅದರಿಂದ ನಾನು ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋದ್ರಿಂದನೇ ಶುರು ಮಾಡ್ತಾರೆ. ತಪ್ಪೇನಿಲ್ಲ. ತಪ್ಪಿಲ್ವಾ? ಖಂಡಿತ ಹಂಗೆ ಮಾಡಬೇಡಿ ಅಂತಾರಲ್ಲ. ಅಲ್ಲ, ನಾನು ಹೇಳ್ತೀನಿ ಅದು ಮಾಡ್ಕೊಂಡೇ ಮಾಡಬೇಕು. ನೀವು ಲೆಕ್ಕಾಚಾರ ಇಲ್ಲದೆ, ನಾನು ಹೇಳಿದ್ನಲ್ಲ, ನಂದು ಫಿಟ್ನೆಸ್ ಏನು ಅಂತ ನನಗೆ ಗೊತ್ತಿದೆ. ನಾನು 1ನೇ ಮಹಡಿಯಿಂದ ಬಿದ್ದರೆ ಕೈಕಾಲು ಮುರ್ಕೊಂಡು ಹೆಂಗೋ ಬದುಕತ್ತೀನಿ ಅಂತ ನಂಗೆ ಗೊತ್ತಿದೆ. ನಾನು ಅದನ್ನು ತಗೋಬೋದು. ನಾನು 7ನೇ ಮಹಡಿಯಿಂದ ಬೀಳಕ್ಕಾಗತ್ತಾ? ಆಗಲ್ಲ. ಸೊ ನಾನು ಎಷ್ಟು ಹೂಡಿಕೆ ಮಾಡ್ಬೋದು, ಈಗ ಮಾಡೋದ್ರಿಂದ ಇಷ್ಟು ಲಾಸ್ ಆಗ್ಬೋದು, ನಾನು ಅದನ್ನ ಎಕ್ಸಿಟ್ ಪಾಲಿಸಿ ಅಂತೀನಿ. ನಿಮಗೆ ಸಂಸ್ಥೆಗಳು ನನ್ನ ಹತ್ರ ಯಾರನ್ನ ಸಂಸ್ಥೆ ಕಟ್ಟಕ್ಕೆ ಬಂದಿದ್ದ ತಕ್ಷಣ ನಾನು ಫಸ್ಟ್ ಹಾಕೋದಷ್ಟೇ, ಕೂಸುಟ್ಟಕ್ಕೆ ಮುಂಚೆ ಕುಲಾವಿ ಅಂತಾರಲ್ಲ, ಹಾಗೆ ಕಂಪನಿನೇ ಶುರು ಆಗಿಲ್ಲ, ಏನಾನ ಹೆಚ್ಚು ಕಡಿಮೆ ಆದರೆ ನಿಂದು ಎಕ್ಸಿಟ್ ಪಾಲಿಸಿ ಏನು ಅಂತ ನಾನು ಬರಿತೀನಿ. ಫಸ್ಟ್ ಎಕ್ಸಿಟ್ ಪಾಲಿಸಿ ಏನೋ ಆಯಿತು, ನೀನು ಮುಳುಗೋಯ್ತು, ಆಗ ನೀನು ಬದುಕ್ತೀಯಾ ಬದುಕಲ್ವ ಫಸ್ಟ್ ನೋಡೋದೇ ನಾನು. ಅದು ಯಾತಕ್ಕೆ ಫೇಲ್ ಆಗ್ತಾರೆ ಅಂದರೆ ಅವ್ರು ತೋಚುತ್ತೆ ನೋಡಿ, ಮನೆ ಇದು ಇನ್ನೊಂದು ಸಣ್ಣ ಪುಟ್ಟ ಪೂಜೆ ಎಲ್ಲದಕ್ಕೂ ಟೈಮ್ ಹಿಡಿಸ್ಕೋತಾರೆ, ಎಲ್ಲ ಹೋಗ್ತಾರೆ. ಆದರೆ ಯಾವ್ದಾರ ಒಂದು ಬಿಸ್ನೆಸ್ಸು ಇನ್ನೊಂದು ಮಾಡ್ಬೇಕಾದ್ರೆ ಯಾರನ್ನೂ ಕನ್ಸಲ್ಟೇ ಮಾಡಲ್ಲ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಾಲ ತಂದು ಹಾಕ್ಬಿಡ್ತಾರೆ. ನಾನು ಹೇಳೋದು ಫಸ್ಟ್ ಅಷ್ಟೇ, ನೀವು ಎಕ್ಸಿಟ್ ಪಾಲಿಸಿ ಇಟ್ಕೊಳ್ಳಿ. ಒಬ್ಬ ಪರ್ಫೆಕ್ಟ್ ಯಶಸ್ವಿ ಉದ್ಯಮಿ ಆಗಬೇಕು ಅಂದರೆ ಫಸ್ಟ್ ಎಕ್ಸಿಟ್ ಪಾಲಿಸಿ ಇಟ್ಕೋಬೇಕು. ಏನದು ಎಕ್ಸಿಟ್ ಪಾಲಿಸಿ? ಎಕ್ಸಿಟ್ ಪಾಲಿಸಿ ಅಂದರೆ, ಸಪೋಸ್ ಇಫ್ ಇಟ್ ಡಸಂಟ್ ವರ್ಕೌಟ್, ಇದು ಸರಿಯಾಗಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು ಅನ್ನೋದು. ಪ್ಲ್ಯಾನ್ ಬಿ ಅದು ಜನ ಹೇಳ್ತಾರೆ ಪ್ಲ್ಯಾನ್ ಬಿ ಇಟ್ಕೊಳ್ಳೇಬಾರ್ದು, ಇದು ಮಾಡಬೇಕು ಹಾಗೆ ಅಂತ. ಪ್ಲ್ಯಾನ್ ಬಿ ಅಲ್ಲ, ನನಗೆ ಆಗಲಿಲ್ಲ ಅಂದರೆ ನಾನು ಎಷ್ಟು ತನಕ ಲಾಸ್ ತಾಡ್ಕೋಬೋದು. ನಾನು 10 ಕೋಟಿ ಹಾಕಿದ್ದೀನಿ, 3 ಕೋಟಿ 5 ಕೋಟಿ ಇಲ್ಲ 10 ಕೋಟಿನೂ ಮುಳುಗಿದ್ರೂ ನನಗೆ ತೊಂದರೆ ಇಲ್ಲ. ಅವತ್ತಿನ ತನಕನೂ ನಾನು ಕಾಯ್ತೀನಿ, ನೋಡ್ತೀನಿ. ದಟ್ ಈಸ್ ಯುವರ್ ಎಕ್ಸಿಟ್ ಪಾಲಿಸಿ. ಇದು ನೀವು ಸೋತ್ರೆ ಮಾತ್ರ ಅಂತಲ್ಲ, ತುಂಬ ಯಶಸ್ಸಾದಾಗಲೂ ಎಕ್ಸಿಟ್ ಪಾಲಿಸಿ ಇರಬೇಕು. ಯಾತಕ್ಕೆ ನಾರಾಯಣ ಮೂರ್ತಿ ಅವರು ಉದಾಹರಣೆ ಕೊಡ್ತೀನಿ, ಹೆಸರೇ ಹೇಳ್ತೀನಿ, ತೊಂದರೆ ಇಲ್ಲ, ಒಳ್ಳೆಯದಕ್ಕಾದ್ರಿಂದ. ಅವರಂತ ಆ ಥರ ಎಕ್ಸಿಟ್ ಪಾಲಿಸಿ ಇದೆ. ಏನು ಎಕ್ಸಿಟ್ ಪಾಲಿಸಿ? ಸಂಸ್ಥೆ ಅಷ್ಟು ದೊಡ್ಡದಾಗಿ ಬೆಳೆದಿದೆ, ಇವತ್ತಿಗೂ ಅವರೇ ಅದಕ್ಕೆ ಪ್ರೆಸಿಡೆಂಟಾಗಿ ಕೂತ್ಕೋಬೋದಾಗಿತ್ತು, ಚೇರ್ಮನ್ನಾಗಿ ಕೂತ್ಕೋಬೋದಾಗಿತ್ತು. ಅವ್ರನ್ನ ಯಾರು ಬೇಡ ಅಂತಿದ್ರು, ಅವ್ರು ದಾರಿ ಬಿಟ್ಟರು, ಬೇರೆಯವ್ರಿಗೆ ಬಿಟ್ಕೊಟ್ಟು. ಆಯಿತಾ? ಎಕ್ಸಿಟ್ ಪಾಲಿಸಿ ಏನಂದರೆ, ನನ್ನ ಸಂಸ್ಥೆ ಇಷ್ಟು 1000 ಕೋಟಿ ಆದಮೇಲೆ ನಾನು ಅದರಿಂದ ಈಚೆ ಬರ್ತೀನಿ, ನನಗೆ ನನ್ನದೇ ಆದ ಜೀವನ ಇದೆ, ನಾನು ಬೇರೆದು ಮಾಡ್ತೀನಿ, ಕಟಮಾರನ್ ಇನ್ನೊಂದು ಯಾವುದೋ ಒಂದು ಸಂಸ್ಥೆ ಹುಟ್ಟು ಹಾಕ್ತೀನಿ, ನನ್ನ ಇದು ಇನ್ನಷ್ಟು ಜನ ಆಂಟ್ರಪ್ರಿನರ್ಸ್ನ ನಾನು ಬೆಳೆಸ್ತೀನಿ, ಅವ್ರಿಗೆ ಫಂಡ್ ಮಾಡ್ತೀನಿ. ಅದು ಎಕ್ಸಿಟ್ ಪಾಲಿಸಿ. ಇಟ್ ಕೆನಾಟ್, ಅದು ಯಾವಾಗಲೂ ಅದು ಪ್ಲ್ಯಾನ್ ಬಿನೇ ಆಗಿರಬೇಕು ಅಂತೇನಿಲ್ಲ. ಓಕೆ, ಪ್ಲ್ಯಾನ್ ಬಿ ಅಲ್ಲ ಅದು. ಎಕ್ಸಿಟ್ ಪಾಲಿಸಿ ಅಂದರೆ ನನಗಿದಾಗಲಿಲ್ಲ ಅಂದರೆ ಇದು ಅತ್ಯಂತ ಯಶಸ್ವಿ. ಎಕ್ಸಿಟ್ ಪಾಲಿಸಿ ಏನು ಅಂತಂದರೆ, ಎರಡಕ್ಕೂ ರೆಡಿ ಆಗಿರೋದು. ನೀವು ಅಂದುಕೊಂಡ ಮಟ್ಟದ ಯಶಸ್ಸು ಬಂದಾಗ ಆನಂತರ ಏನು, ವಾಟ್ ನೆಕ್ಸ್ಟ್? ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ರಿ, ಆಮೇಲೆ ಇಟ್ಸ್ ಎ ಜರ್ನಿ. ನೀವು ಅಲ್ಲಿ ತಲುಪ್ತಿರಲ್ಲ, ತಲುಪಿದ ತಕ್ಷಣ ನಿಮ್ಗೆ ದೊಡ್ಡ ನಿರಾಸೆ ಕಾದಿರುತ್ತೆ. ಜೀವನನೇ ಹಂಗೆ. ಸೊ ಆ ಜರ್ನಿನೇ ಆ್ಯಕ್ಚುಯಲ್ ಎಂಜಾಯ್ ಮಾಡಬೇಕಾಗಿರೋದು. ಸೊ ಎಕ್ಸಿಟ್ ಪಾಲಿಸಿ ಅಂದರೆ, ಇಲ್ಲ ನಾನು ಇಲ್ಲಿ ಹೋಗ್ತೀನಿ, ಈ ಮಟ್ಟ ಮುಟ್ಟುತ್ತೀನಿ, ನಾನು 10 ಲಕ್ಷ ಆದರೆ ಸಾಕು ಅಂದ್ಕೊಂಡು ನಾನು ದುಬೈಗೆ ಹೊರಟಿದ್ದು ಇಲ್ಲಿಂದ. ಆಯಿತು, ಆಮೇಲೆ ಇನ್ನೊಂದೇನೋ ನಂಬರ್, ಆಮೇಲೆ ಇನ್ನೊಂದು ನಂಬರ್, ಆಮೇಲೆ ಏನೋ ಒಂದು ಎಕ್ಸಿಟ್ ಪಾಲಿಸಿ ಬೇಕಲ್ಲ. ಅದು ನಿಮಗೆ ಸದಾ ಅದೇ ಆನಂದ ಕೊಡೋದಿಲ್ಲ. ಅದು ಹಣ ಇರ್ಬೋದು, ಬೇರೆ ಏನೇ ಇರ್ಬೋದು, ನಿಮಗೆ ಸದಾ ಅದನ್ನ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳ್ತೀವಿ ನಮ್ಮ ಇದರಲ್ಲಿ, ಪರಿಭಾಷೆಯಲ್ಲಿ. ಸೊ ನೀವು ಒಂದು ಹಂತದ ನಂತರ ಅದು ಕೊಡುತ್ತಿದ್ದ ಆನಂದ ಅದೇ ಮಟ್ಟದಲ್ಲಿ ಇರಲ್ಲ, ಅದು ಕಡಿಮೆ ಆಗ್ತದೆ. ಸೊ ವಾಟ್ ನೆಕ್ಸ್ಟ್? ಇನ್ನೊಂದೇನಾದರೂ ಬೇಕು. ಎಕ್ಸಿಟ್ ಪಾಲಿಸಿ ಅಂದರೆ ಅದೇ. ಎಕ್ಸಿಟ್ ಪ್ಲಾನ್, ಎಕ್ಸಿಟ್ ಪಾಲಿಸಿ ಅಂದರೆ ಅದೇ. ಸೋಲೇಬೇಕು ಯಾವಾಗಲೂ. ಅದು ಪ್ಲ್ಯಾನ್ ಬಿ ಅಂತಲ್ಲ. ಗೆದ್ದ ನಂತರನೂ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಒಂದು ವಿಷಯ ಹೇಳ್ತೀನಿ, ಒಂದು ಮಟ್ಟದ ಯಶಸ್ಸು, ಒಂದು ಮಟ್ಟದ ಹಣ ಬಂದ ನಂತರ ಅತ್ಯಂತ ದೊಡ್ಡ ಖಾಲಿತನ ಮನುಷ್ಯನ ಕಾಡಕ್ಕೆ ಶುರು ಮಾಡುತ್ತೆ. ಕಪಿಲ್ ಶರ್ಮನೇ ನೋಡಿ. ಹೌದು, ಅದು ಹಂಗೆ. ಏನಕ್ಕೆ ಗೊತ್ತಿಲ್ಲ, ಅದು ಇಡೀ ಜೀವನ ಅದಕ್ಕೋಸ್ಕರ ಪರಿತಪಿಸಿದ್ದಾನೆ. ಬೇಕಾದಂಥ ಮನ್ನಣೆ ಬಂತು, ಬೇಕಾದಷ್ಟು ಹಣ ಬಂತು, ಅವನಿಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಸ್ಟೇಜ್ ಮೇಲೆ ಹೋಗೋಕ್ಕಾಗಲ್ಲ, ಎಷ್ಟೋ ವರ್ಷಗಳ್ಗಟ್ಟಲೆ ಗ್ಯಾಪ್ ಆಗುತ್ತೆ, ಶೋನೇ ಮಾಡೋದಿಲ್ಲ. ಆಮೇಲೆ ಅವ್ನಿಗೆ ಗೊತ್ತಾಗುತ್ತೆ, ಎಷ್ಟೇ ಆದರೂ ಅವನು ಯಾವುದೋ ಒಂದು ಸಣ್ಣ ಊರಿಂದ, ಹಳ್ಳಿಯಿಂದ ಬಂದವನು. ಅದಕ್ಕೆ ಪುಸ್ತಕಗಳು ಓದಬೇಕು ಅನ್ನೋದು, ಅವು ನಮ್ಮನ್ನು ಕೈ ಹಿಡಿಯುತ್ತೆ. ಅದು ಬರುತ್ತೆ. ಇದಿಷ್ಟೇ ಅಲ್ಲ, ಅಯ್ಯೋ ಇಟ್ಸ್ ಜಸ್ಟ್, ಅದು ಒಂದು ಟಿಕ್ ಅಷ್ಟೇ, ಇಟ್ಸ್ ಅ ಬಾಕ್ಸ್. ಜಗತ್ತಿನ ಕಣ್ಣಿಗೆ ನಾನು ಯಾವಾಗಲೂ ಹೇಳ್ತೀನಿ, ಯಶಸ್ಸು ಅನ್ನೋದು ಜಗತ್ತು ನಮ್ಮ ಬಗ್ಗೆ ಕೊಡುವ ಒಂದು ಡೆಫಿನಿಷನ್ನು, ಸಂತೃಪ್ತಿ ಅನ್ನೋದು ನಮಗೆ ನಾವು ಕೊಟ್ಕೊಳ್ಳುವ ಡೆಫಿನಿಷನ್. ಎರಡೂ ಸಿಗ್ತಾ ಭಗವಂತನ ದಯೆ, ಅದ್ಭುತ.
ರೈಟ್. ಲಾಸ್ಟಾಗಿ ಒಂದು ಕ್ವೆಶನ್ ಕೇಳ್ತೀನಿ. ತುಂಬ ಟ್ರೆಂಡಿಂಗಲ್ಲಿರೋ ಕ್ವೆಶನ್ ಇದು. ಅರ್ಲಿ ರಿಟೈರ್ಮೆಂಟ್ ಹ್ಞೂ ಏನಿದು ಕಾನ್ಸೆಪ್ಟ್ ವರ್ಕ್ ಆಗುತ್ತಾ? ವರ್ಕ್ ಆಗೇ ಆಗುತ್ತೆ. ನೀವು ಅರ್ಲಿ ರಿಟೈರ್ಮೆಂಟು ನೀವು ತಗೊಳ್ದಿದ್ರು ಫೋರ್ಸಿಬಲ್ ರಿಟೈರ್ಮೆಂಟ್ ಅಂತ ನಾನು ಇಲ್ಲಿ ಕಾಲಿಟ್. ಇವತ್ತು ನೀವು ನೋಡ್ತಾ ಇದ್ದೀರಾ, ಹೌದು ತೆಗೆದಾಕ್ತಾ ಇದ್ದಾರೆ. 40-45 ಇರೋರೆಲ್ಲ ಕೆಲಸನೇ ಇಲ್ಲ, ಎ ಬರ್ತಿದೆ, ಅದು ಇದು. ನೀವು ಕೇಳ್ತಿದ್ದೀರಾ TCS ಇಷ್ಟು ಜನ ತೆಗೆದಾಕ್ತು, ಮೊನ್ನೆ ಯಾವುದೋ ಇನ್ನೊಂದು ಯಾವುದೋ ಕಂಪ್ನಿ, ಹೀಗೆ ಎಷ್ಟೊಂದು ಕಂಪ್ನಿಗಳು ನೀವು ನೋಡಿದ್ರಲ್ಲ, ಆ ಕಂಪ್ನಿಗಳು ತೆಗೆದಾಕ್ತಾ ಇದ್ದಾರಲ್ಲ, ಕೆಲಸದಿಂದ ಹೋಗ್ತಿದ್ರಲ್ಲ. ವಾಟ್ ಈಸ್ ದಟ್? ನಿಮ್ಗೆ ಅನ್ಸುತ್ತಾ ನೆಕ್ಸ್ಟ್ ಅವ್ರಿಗೆ ಅದೇ ಮಟ್ಟದ ಕೆಲಸ ಸಿಕ್ಕುತ್ತೆ ಅಂತ? ಸೊ ಯು ರಿಟೈರ್ಡ್ ಆರ್. ನಾನು ಇದನ್ನು ಒಂದು 8 ವರ್ಷದ ಹಿಂದೆ ಹಣ ಕ್ಲಾಸು ಅಂತ ಒಂದೊಂದು ಅಂಕಣ ಬರುತ್ತೆ, ನಿಮ್ಮ ಕನ್ನಡಪ್ರಭ.com ಅಲ್ಲೇ ಬರುತ್ತೆ. ಅಲ್ಲಿ 40 ಹೊಸ 60 ಅಂತ ಹೆಡ್ಡಿಂಗಲ್ಲಿ ಒಂದು ಲೇಖನ ಬರ್ತಿದ್ದೆ ನಾನು 8 ವರ್ಷದ ಹಿಂದೆ. ಇವತ್ತಾಗಲೇ ನಿಜ ಆಗ್ತಾ ಇದ್ದದ್ದು. 40 ಹೊಸ 60 ಅಷ್ಟೇ. 40 ವರ್ಷಕ್ಕೆ ಬೇಕಿಲ್ಲ ಇವಾಗ. ಎಕ್ಸಾಕ್ಟ್ಲಿ. 60 ಏನಿತ್ತು ಇವತ್ತು 40ಕ್ಕೆ ಅದೇ ರೋಗಗಳಿಂದ ಹಿಡಿದು ಎಲ್ಲವುದು ರಿಟೈರ್ಮೆಂಟು ಎಲ್ಲ ಬರ್ತಾ ಇದೆ. ನೀವಾಗಿ ಅಥವಾ ಅವರೇ ಮಾಡ್ತಾರೆ. ದೆನ್ ನಾವಾಗೆ ಮಾಡ್ಬೇಕಂದ್ರೆ ಏನು ಇದೆ, ಹೆಂಗೆ ಪ್ಲಾನ್ ಮಾಡಬೇಕು? ಏನು ಅದನ್ನು ನಾನು ಹೇಳಿದ್ನಲ್ಲ, ಅದು ನೀವು ಕೆಲಸಕ್ಕೆ ಸೇರಿದ ದಿನದಿಂದನೇ ನೀವು ಅದನ್ನು ಪ್ಲ್ಯಾನ್ ಮಾಡಿದ್ರೆ ಅದ್ಭುತವಾಗಿ. ಐ ರಿಟೈರ್ಡ್ ಅಟ್ ದ ಏಜ್ ಆಫ್ 39, 39ಕ್ಕೆ. ಲಿಟ್ಲ್ ಬಿಟ್ ಆಫ್ ಪ್ಲಾನಿಂಗ್ ಅಷ್ಟೇ. ಅದೇನು ಬ್ರಹ್ಮವಿದ್ಯೆ ಏನಿಲ್ಲ. ಬಟ್ ಅರ್ಲಿ ಸ್ಟೇಜಲ್ಲಿ ನಾವು ಪ್ಲಾನ್ ಮಾಡ್ಕೋಬೇಕು, ಖಂಡಿತ ಮಾಡಬೇಕು. ಆಮೇಲೆ ತಪ್ಪಿಸ್ಬಾರ್ದು. ಒಂದು ದಿನಕ್ಕೂ ಯಾವುದೇ ಕಾರಣಕ್ಕೂ ಅಂದ್ಕೊಂಡಿದ್ದ ಪ್ಲಾನಿಗೆ ವಿರುದ್ಧವಾಗಿ ಹೋಗಂಗಿಲ್ಲ. ಇಟ್ ಈಸ್ ಬೋರಿಂಗ್, ಸಿಕ್ಕಾಪಟ್ಟೆ ಬೋರಿಂಗ್. ಮಾಡಿದ್ದೇ ಮಾಡೋದು ಅಷ್ಟು ವರ್ಷಗಳ ಕಾಲ. ಯಾವುದು ಅದನ್ನೇನು ನೋಡಿದೆ, ಅದು ಫಲಿತಾಂಶ ಸಿಕ್ಕುತ್ತೋ ಇಲ್ವೋ ಅಂತ ಮಾಡಿದ್ದೇ ಮಾಡೋದಿದೆಯಲ್ಲ, ಅದರಷ್ಟು ಬೋರಿಂಗ್ ಇನ್ನೊಂದಿಲ್ಲ. ಬಟ್ ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿನ ನೋಡಿ, ಆ ಬೋರಿಂಗ್ ಕೆಲಸನೇ ಅವನು ಅತ್ಯಂತ ಖುಷಿಯಿಂದ, ಶ್ರದ್ಧೆಯಿಂದ, ಉತ್ಸಾಹದಿಂದ ಮಾಡ್ತಿರ್ತಾನೆ. ಅದಕ್ಕೆ ಅವನವನಾಗಿರ್ತಾನೆ. ವಿರಾಟ್ ಕೊಹ್ಲಿ ಉದಾಹರಣೆ ಹೇಳ್ತೀನಿ. 6 ತಿಂಗಳು 8 ತಿಂಗಳಾದರೂ ಆತ ಮತ್ತು ಅನುಷ್ಕಾ ಶರ್ಮಾ ಅದದೇ ಊಟ ತಿಂತಾರೆ. ದೇರ್ ಈಸ್ ನೋ ಚೇಂಜ್ ಇನ್ ದ ಮೆನು. ಈಗ ಎಲ್ಲ ನಮ್ಮಂಥವ್ರಿಗೆ ರಸ್ತೆಯಲ್ಲಿ ಇವತ್ತು ಮಸಾಲೆ ದೋಸೆ, ನಾಳೆ ಪಡ್ಡು, ಅದು ಇದು ಬಾಯಿ ಚಪ್ಪಲ, ಅದು ಇದು ಅಂತ ತಿನ್ಕೊಂಡು ಓಡಾಡೋದು ನೋಡಿ. ಅವ್ನು ಗೊತ್ತು ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ತಿನ್ನಲ್ಲ ಅಂದರೆ ತಿನ್ನಲ್ಲ. ಎಷ್ಟು 1000 ಕೋಟಿ ಒಡಿಯ ತಿನ್ನಲ್ಲ ಅಷ್ಟೇ. ಇದೇ ಸತ್ಯ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಥ್ಯಾಂಕ್ ಯು ಸೋ ಮಚ್ ಮುಕ್ನಳ್ಳಿ ಅವರೇ. ಅಂದರೆ ಎಷ್ಟೆಷ್ಟು ವಿಷಯಗಳನ್ನು ಮಾತಾಡಿದಾಗಲೂ ಜೀವನದ ಸರಳ ಸೂತ್ರ ಏನು ಅನ್ನೋದು ಸ್ಪಷ್ಟವಾಗಿ ಏನಿಲ್ಲ. ಇಟ್ ಈಸ್ ನಿಜವಾಗ್ಲೂ ಸರಳವಾಗೇ ಇದೆ. ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ. ಅದೇನು ಗೊತ್ತಾ, ಅದಕ್ಕೆ ಇಲ್ಲದ ಡೆಫಿನೇಷನ್. ನೀವು ಯಾಕೆ ಎಲ್ಲದಕ್ಕೂ ಡೆಫಿನೇಷನ್ ಹುಡುಕ್ಬೇಕಾಗಿಲ್ಲ. ಇದ್ದಿದ್ದನ್ನು ಇದ್ದ ಹಾಗೆ ನೀವು ಸ್ವೀಕಾರ ಮಾಡಿಸೋ ಮನೋಭಾವನ ಬೆಳೆಸ್ಕೊಂಬಿಡಿ. 100ರಲ್ಲಿ 90 ಪ್ರಶ್ನೆಗಳು, ಸಮಸ್ಯೆಗಳು ಸತ್ತೋಗ್ಬಿಡುತ್ತವಲ್ಲೇ. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯಿತು. ಒಂದಷ್ಟು ಜನರಿಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗುತ್ತೆ ಈ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಒಳ್ಳೆಯದಾಗಲಿ. ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಸ್. ಮುಂದಿನ ವಾರ ಮತ್ತೊಬ್ಬ ಗಣ್ಯ ಅತಿಥಿ ನಮ್ಮ ಜೊತೆ ಇರ್ತಾರೆ. ನಮಸ್ಕಾರ.